ದೇವಜನಗಳನ್ನ ಆನ್ಲೈನ್ ಮುಖಾಂತರವಾಗಿ ಕೂಡ ಸಿದ್ಧವಾಗಿ ಕುಳಿತಿರುವ ಎಲ್ಲ ದೇವಜನಗಳನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಜಾವದಲ್ಲಿ ನಾನು ಸ್ವಾಗತಿಸುವವನಾಗಿದ್ದೇನೆ. ಕರ್ತನು ಒಳ್ಳೆಯವನಾಗಿದ್ದಾನೆ. ಆತನು ಯಾವಾಗಲೂ ಒಳ್ಳೆಯದನ್ನು ಮಾಡುವ ಆತನಾಗಿದ್ದಾನೆ. ಈ ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ಒಪ್ಪಿಸಿಕೊಡೋಣ. ಈ ಆರಾಧನೆಗಳನ್ನ ಕರ್ತನು ಆಳ್ವಿಕೆ ಮಾಡುವಂತೆ, ಸಂದೇಶದ ಭಾಗಗಳನ್ನ, ಪ್ರಾರ್ಥನೆ ವಿಜ್ಞಾಪನೆಗಳ ಭಾಗಗಳನ್ನ, ಸಾಕ್ಷಿ ಕಾಣಿಕೆ ಭಾಗಗಳನ್ನು ಕರ್ತನು ಆಶೀರ್ವದಿಸಿ ಕೊಡುವಂತೆ, ನಾನೇ ಪ್ರಾರಂಭವು ಸಮಾಪ್ತಿಯೂ ಆಗಿದ್ದೇನೆಂಬುದಾಗಿ ನುಡಿದ ಕರ್ತನು ಈ ಒಂದು ಆರಾಧನೆಗಳಲ್ಲಿ ಆತನೇ ಮೊದಲನೆಯವನು ಕೊನೆಯವನಾಗಿದ್ದು ನಮ್ಮ ಸಂಗಡ ಇದ್ದು ನಡೆಸಿಕೊಡುವಂತೆ ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ಓ ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೇನಾಧೀಶ್ವರನಾದ ಯೆಹೋವನೇ, ಬೆಳಗಿನ ಸಮಯದಲ್ಲಿ ನಾವು ನಿಮ್ಮನ್ನೇ ದೃಷ್ಟಿಸಿದವರಾಗಿ ದೇವರೇ ನಮ್ಮನ್ನ ಒಪ್ಪಿಸಿ ಕೊಡುತ್ತಾ ಇದ್ದೇವೆ. ಓ ಕರ್ತನೆ, ಸಮಯದಲ್ಲಿ ಕೂಡಿ ಬಂದಿರುವ ಎಲ್ಲ ದೇವ ಜನಗಳಿಗಾಗಿ, ಈಗಾಗಲೇ ಮಾರ್ಗದಲ್ಲಿ ಬರುತ್ತಿರುವ ಎಲ್ಲ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಕರ್ತನೆ, ಎಲ್ಲ ಜನಗಳು ಕೂಡಿ ನಿಮ್ಮ ನಾಮವನ್ನು ಸ್ತುತಿಸುವುದಕ್ಕೂ, ಹಾಡುವುದಕ್ಕೂ, ನಿಮ್ಮ ನಾಮವನ್ನು ಮಹಿಮೆ ಪಡಿಸುವುದಕ್ಕೂ ನಮಗೆ ಕೃಪೆಯನ್ನು ಅನುಗ್ರಹಿಸಿ ಕೊಡಿ. ಕರ್ತನೆ, ನಿಮ್ಮ ಅಳತೆಲೆದ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಳ್ಳಲಿ. ಕರ್ತನೆ, ಪರಿಶುದ್ಧತೆಯಿಂದಲೂ, ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ ಕರ್ತನೆ ನಿಮ್ಮನ್ನು ಆರಾಧಿಸಲು ನಮಗೆ ಸಹಾಯ ಮಾಡಿ. ಆ ನೀತಿಯುಳ್ಳ ರಕ್ತವು ನಮ್ಮನ್ನು ಶುದ್ಧೀಕರಿಸಲಿ. ನಮ್ಮ ಎಲ್ಲ ಪಾಪಗಳು, ಓ ದೋಷಗಳು ನೀಗಲಿ. ಕರ್ತನೆ, ಹಲ್ಲೆಲೂಯಾ. ದೇವರೇ, ನಿಮ್ಮನ್ನು ಕಾಣುವಂತೆ ನಮಗೆ ಸಹಾಯ ಮಾಡಿ. ಕರ್ತನೆ, ಪರಿಶುದ್ಧಾತ್ಮನೇ, ನಿಮ್ಮ ನಡೆಸುವಿಕೆ ನಮಗೆ ಉಂಟಾಗಲಿ. ನಿಮ್ಮ ಸಾನ್ನಿಧ್ಯ ಉಂಟಾಗಲಿ, ನಿಮ್ಮ ಪ್ರಸನ್ನತೆ ಉಂಟಾಗಲಿ. ಈ ಸ್ಥಳದಲ್ಲಿ ಪರಿಶುದ್ಧಾತ್ಮನ ಸೇವೆ ಉಂಟಾಗಲಿ. ಕರ್ತನೆ, ಓ ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಕರ್ತನೆ, ಪ್ರಾರಂಭದ ಕೊನೆಯವರೆಗೆ ನೀವು ಆಳ್ವಿಕೆ ಮಾಡಿ. ಸಂದೇಶದ ಭಾಗದಲ್ಲಿ ದೇವದಾಸರನ್ನ ಮರೆ ಮಾಡಿ ನೀವು ಮಾತನಾಡಿ, ವಾಕ್ಯವನ್ನು ಕೇಳುವುದಕ್ಕೂ, ವಾಕ್ಯವನ್ನು ಅಂಗೀಕರಿಸುವುದಕ್ಕೂ, ವಾಕ್ಯದ ಪ್ರಕಾರವಾಗಿ ನಡೆಯುವುದಕ್ಕೂ ಒಬ್ಬೊಬ್ಬರನ್ನ ಕರ್ತನೆ ಸಿದ್ಧಗೊಳಿಸಿ. ಕರ್ತನೆ, ಎಲ್ಲ ಆರಾಧನೆಗೆ, ಈ ದಿನದ ಕೂಟಕ್ಕೆ ವಿರುದ್ಧವಾಗಿ ಹೋರಾಡುವ ಎಲ್ಲ ದುರಾತ್ಮನ ಕಾರ್ಯಗಳು ಲಯವಾಗಲಿ. ಎಲ್ಲ ಇಹಲೋಕಾಧಿಪತಿಯ ಕ್ರಿಯೆಗಳು, ಕತ್ತಲೆಯ ಶಕ್ತಿಗಳು ಅಳಿಯಲಿ. ಕರ್ತನೆ, ಓ ಕರ್ತನೆ, ಆರಾಧನೆ ನಡೆಯುವಂತ ಒಂದೊಂದು ಸ್ಥಳಗಳಲ್ಲಿ, ಬ್ರಾಂಚ್ ಸಭೆಗಳಲ್ಲಿ, ಮೈನ್ ಸಭೆಗಳಲ್ಲಿ ಕರ್ತನೆ, ನಿಮ್ಮ ಸಾನ್ನಿಧ್ಯವು, ನಿಮ್ಮ ಪ್ರಸನ್ನತೆಯು, ನಿನ್ನ ವಾಕ್ಯ ಹೇಳ್ತಲ್ಲ ದೇವರೇ, ನನ್ನ ನಾಮವನ್ನು ಪ್ರಸ್ತಾಪ ಪಡಿಸುವಂತ ಸ್ಥಳಗಳಲ್ಲಿ ನಾನೇ ಇಳಿದು ಬಂದು ನಿಮ್ಮನ್ನು ಆಶೀರ್ವದಿಸ್ತೇನೆ ಎಂಬುದು ಹಾಗೆ ಕರ್ತನೆ, ನೀವೇ ನಮ್ಮ ಮಧ್ಯದಲ್ಲಿ ಇಳಿದು ಬಂದು ಪರಿಪೂರ್ಣವಾಗಿ ಆಳ್ವಿಕೆ ಮಾಡಿ ಆಶೀರ್ವದಿಸಿ ನಡೆಸಿಕೊಡುವಂತೆ ಯೇಸುವಿನ ನಾಮದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ ತಂದೆಯಾದ ದೇವರೇ. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲರೂ ಇರುವಂತ ಸ್ಥಳಗಳಲ್ಲಿ ಹಾಗೆ ಎದ್ದು ನಿಂತವರಾಗಿ, ಕರಗಳನ್ನು ಶಬ್ದವಾಗಿ ತಟ್ಟುತ್ತಾ, ಬಾಯಿಗಳನ್ನು ತೆರೆದು ಕರ್ತನ ನಾಮವನ್ನು ಹಾಡಿ ನಾವೆಲ್ಲರೂ ಸ್ತುತಿಸೋಣ. ಹಲ್ಲೆಲೂಯಾ. ಸ್ತುತಿಸುವುದಕ್ಕಾಗಿಯೇ, ಆರಾಧಿಸುವುದಕ್ಕಾಗಿಯೇ ನಾವೆಲ್ಲರೂ ಕೂಡಿ ಬಂದಿದ್ದೇವೆ. ಹಲ್ಲೆಲೂಯಾ. ಲೋಕದಲ್ಲಿ ಅನೇಕ ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಜನಗಳಿದ್ದಾರೆ. ಅವರಿಗಾದರೂ ಈ ಒಂದು ಭಾಗ್ಯ ಇಲ್ಲ. ನಮಗಾದರೂ ದೇವರು ಆತನ ಆರಾಧಿಸುವಂತ ಭಾಗ್ಯವನ್ನ, ಕೃಪೆಯನ್ನು ಅನುಗ್ರಹಿಸಿದ್ದಾರೆ. ಆದ್ರಿಂದ ಈ ಬೆಳಗಿನ ಜಾವದಲ್ಲಿ ಸಂತೋಷವಾಗಿ, ಹರ್ಷವಾಗಿ, ಉತ್ಸಾಹದಿಂದ, ಆಸಕ್ತಿಯಿಂದ ಕರ್ತನ ನಾವೆಲ್ಲರೂ ಸ್ತುತಿಸಿ ಆರಾಧಿಸೋಣ. ಯೇಸು ನಲ್ಲವರ್, ಯೇಸು ವಲ್ಲವರ್, ಎಂದೆಂದ್ರೂ ಮಾರಾದವರ್ ಎಂಬ ಹಾಡನ್ನು ಹಾಡಿ ನಾವು ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ. ಆತನು ಮಾತಿನಲ್ಲಿ ನಂಬಿಗಸ್ತನು, ಮಾರ್ಪಡದ ದೇವರು, ನಿನ್ನೆ ಇದ್ದ ಹಾಗೆ ಈ ದಿನವೂ ನಿತ್ಯವೂ ನಿರಂತರವೂ ಇರುವಾತನಾಗಿದ್ದಾನೆ. ಹಲ್ಲೆಲೂಯಾ. ಪರಿಸ್ಥಿತಿಗಳು ಮಾರ್ಪಾಡಾಗ್ತದೆ, ಕ್ಲೈಮೇಟ್ಗಳು ಮಾರ್ಪಾಡಾಗ್ತಾರೆ, ಮನುಷ್ಯರುಗಳು ಮಾರ್ಪಾಡಾಗ್ತದೆ, ಇಡೀ ಸಮಸ್ತವು ಮಾರ್ಪಾಡುವಾಗುವಂಥದ್ದಾಗಿದೆ. ಆದರೆ ಎಂದೆಂದಿಗೂ ಮಾರ್ಪಡದ ದೇವರು ನಮ್ಮ ದೇವರಾಗಿದ್ದಾನೆ. ಆತನು ನುಡಿದ ಹಾಗೆ ನೆರವೇರಿಸಲು ಶಕ್ತನಾಗಿದ್ದಾನೆ. ಇಂಥ ದೇವರನ್ನ ಈ ಬೆಳಗಿನ ಜಾವದಲ್ಲಿ ನಾವು ಸ್ತುತಿಸಿ ಆರಾಧಿಸೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ನಲ್ಲವ, ಯೇಸು ವಲ್ಲವ, ಎಂದೆಂದ್ರೂ ಮಾರಾದವ, ಅವರೆಂದೆಂದ್ರೂ ಮಾರಾದವ. ಎಲ್ಲರೂ ಕರಗಳನ್ನು ತಟ್ಟಿ, ಯೇಸು ನಲ್ಲವ, ಯೇಸು ವಲ್ಲವ, ಎಂದೆಂದ್ರೂ ಮಾರಾದವ, ಅವರೆಂದೆಂದ್ರೂ ಮಾರಾದವ. ಯೇಸು ನಲ್ಲವ, ಯೇಸು ವಲ್ಲವ, ಎಂದೆಂದ್ರೂ ಮಾರಾದವ, ಅವರೆಂದೆಂದ್ರೂ ಮಾರಾದವ. ಕುರುಡರಿನ್ ಕಣ್களை திறந்தவ, அவனல்லவனல்லவரே.
அவனல்லவனல்லவரே. ಹೇಳೋಣ. குருடரின் கண்களை திறந்தவர் அவனல்லவனல்லவரே. செவிகளை திறந்தவர் அவனல்லவனல்லவரே. அவனல்லவர் சர்வவல்லவர் அவர் கிருபை என்றும் உள்ளது. ಆತನನ್ನು ನೋಡಿ ಹೇಳೋಣ. நல்லவர் சர்வவல்லவர் அவர் கிருபை என்றும் உள்ளது. இயேசு நல்லவர், இயேசு வல்லவர், என்றென்றும் மாறாதவர். அவர் என்றென்றும் மாறாதவர். இயேசு நல்லவர், இயேசு வல்லவர், என்றென்றும் மாறாதவர். அவர் என்றென்றும் மாறாதவர். ವ್ಯಾಧಿயில் விடுதலை தருபவர் அவர் நல்லவர் நல்லவரே. நம் பாவத்தை மன்னிக்கும் பரிசுத்தர் அவர் நல்லவர் நல்லவரே. வியாதியில் விடுதலை தருபவர் அவர் நல்லவர் நல்லவரே. நம் பாவத்தை மன்னிக்கும் பரிசுத்தர் அவர் நல்லவர் நல்லவரே. அவர் நல்லவர் சர்வ வல்லவர் அவர் கிருபை என்றும் உள்ளது. ಆತನನ್ನು ನೋಡಿ ಹೇಳೋಣ. நல்லவர் சர்வ வல்லவர் அவர் கிருபை என்றும் உள்ளது. இயேசு நல்லவர், இயேசு வல்லவர், என்றென்றும் மாறாதவர். அவர் என்றென்றும் மாறாதவர். இயேசு நல்லவர், இயேசு வல்லவர், என்றென்றும் மாறாதவர். அவர் என்றென்றும் மாறாதவர். துன்பத்தில் ஆறுதல் அளிப்பவர் அவர் நல்லவர் நல்லவரே. நம் பாரங்கள் யாவையும் நீக்குவார் அவர் நல்லவர் நல்லவரே. துன்பத்தில் ஆறுதல் அளிப்பவர் அவர் நல்லவர் நல்லவரே. நம் பாரங்கள் யாவையும் நீக்குவார் அவர் நல்லவர் நல்லவரே. அவர் நல்லவர் சர்வ வல்லவர் அவர் கிருபை என்றும் உள்ளது. ಕದರಬಲನ. நல்லவர் வல்லவர் அவர் கிருபை என்றும் உள்ளது. இயேசு நல்லவர், இயேசு வல்லவர், என்றென்றும் மாறாதவர். அவர் என்றென்றும் மாறாதவர். இயேசு நல்லவர், இயேசு வல்லவர், என்றென்றும் மாறாதவர். அவர் என்றென்றும் மாறாதவர். இயேசு நல்லவர். ಎಲ್ಲರೂ ಹೇಳಿ ಬಾಯಿಗಳು ತೆರೆದು, ಆತನೊಬ್ಬನೇ ಒಳ್ಳೆಯ ದೇವರು, ಆತನು ಮಾರ್ಪಡದ ದೇವರು, ಆತನು ಸರ್ವಶಕ್ತನಾದ ದೇವರು. இயேசு நல்லவர், இயேசு வல்லவர், என்றென்றும் மாறாதவர். அவர் என்றென்றும் மாறாதவர். ವ್ಯಾಧಿயில் விடுதலை கொடுப்பவர் அவர் நல்லவர் நல்லவரே. நம் பாவத்தை மன்னிக்கும் பரிசுத்தர் அவர் நல்லவர் நல்லவரே. வியாதியில் விடுதலை தருபவர் அவர் நல்லவர் நல்லவரே. நம் பாவத்தை மன்னிக்கும் பரிசுத்தர் அவர் நல்லவர் நல்லவரே. அவர் நல்லவர் சர்வ வல்லவர் அவர் கிருபை என்றும் உள்ளது. அவர் நல்லவர் சர்வ வல்லவர் அவர் கிருபை என்றும் உள்ளது. இயேசு நல்லவர், இயேசு வல்லவர், என்றென்றும் மாறாதவர். அவர் என்றென்றும் மாறாதவர். இயேசு நல்லவர், இயேசு வல்லவர், என்றென்றும் மாறாதவர். அவர் என்றென்றும் மாறாதவர். துன்பத்தில் ஆறுதல் அளிப்பவர் அவர் நல்லவர் நல்லவரே. நம் பாரங்கள் யாவையும் நீக்குவார் அவர் நல்லவர் நல்லவரே.
ಮೇಲೆ ನಿಮ್ಮೊಳಗಡೆ ಒಂದು ಉತ್ಸಾಹವು ಶಕ್ತಿಯು ಉಂಟಾಗ್ಬೇಕು. ಹಲ್ಲೆಲೂಯ. ಈ ಲೋಕದಲ್ಲಿ ಎಲ್ಲವೂ ಬದಲಾಗ್ತಾ ಇದೆ, ಎಲ್ಲ ಪರಿಸ್ಥಿತಿಗಳು ಬದಲಾಗ್ತಾ ಇದೆ, ಸನ್ನಿವೇಶಗಳು ಬದಲಾಗ್ತಾ ಇದೆ, ಕ್ಲೈಮೇಟ್ಗಳು ಬದಲಾಗ್ತಾ ಇದೆ, ಮನುಷ್ಯರುಗಳು ಬದಲಾಗ್ತಾ ಇದೆ. ನಮಗೋ ನಿಮಗಾದರೂ ಬದಲಾಗದೇ ಇರುವ ಒಬ್ಬರಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಆತನು ಒಳ್ಳೆಯವನು, ಆತನು ಸರ್ವಶಕ್ತನು, ಆತನು ನುಡಿದದನ್ನು ನೆರವೇರಿಸಲು ಶಕ್ತನಾಗಿರುವವನು, ಆತನೇ ಯೇಸು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ಯೇಸುವಿನ ನಾಮವನ್ನು ಹೇಳುವಾಗಲೆಲ್ಲ ಬಹಳ ಉತ್ಸಾಹವಾಗಿ ಹೇಳ್ಬೇಕು. ಕರ್ತನೇ, ಹೌದು ಕರ್ತನೇ, ನೀನು ಒಳ್ಳೆಯವನು, ಅಪ್ಪ ನೀನು ಸರ್ವಶಕ್ತನು, ಅಪ್ಪ ನೀನು ಮಾರ್ಪಡದವನು, ಓ ಹಲ್ಲೆಲೂಯಾ, ನಂಬಿಗಸ್ತನು. ಪ್ರೈಸ್ ದಿ ಲಾರ್ಡ್. ಇವತ್ತು ನಾವು ನೀವುಗಳು ಬದುಕಿರುವುದಾದ್ರೆ ಆತನ ಶುದ್ಧ ಕೃಪೆ, ಆತನ ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು ಎಂಬುದಾಗಿ ಕೀರ್ತನೆಗಳಲ್ಲಿ ವಾಕ್ಯ ಹೇಳುವ ಪ್ರಕಾರ ಆತನು ನಮಗೆ, ನಿಮಗೆ, ನಿಮ್ಮ ಎಲ್ಲಾ ಕುಟುಂಬಗಳಿಗೆ ಆತನು ಒಳ್ಳೆಯವನಾಗಿರುವುದರಿಂದಲೇ, ಆತನ ಕೃಪೆ ನಮ್ಮ ಮೇಲೆ ಇರುವುದರಿಂದಲೇ ನಾವು ಇವತ್ತಿಗೂ ಜೀವಿಸುವವರಾಗಿದ್ದೇವೆ. ಆತನ ಆಲಯದಲ್ಲಿ ಕೂಡಿ ಆತನನ್ನು ಆರಾಧಿಸ್ತಾ ಇದ್ದೇವೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಉತ್ಸಾಹವಾಗಿ ಆತನನ್ನು ಆರಾಧಿಸ್ರಿ, ಮನಪೂರ್ವಕವಾಗಿ ಆತನನ್ನ ಸ್ತುತಿಸ್ರಿ, ಕೃತಜ್ಞತಾ ಹೃದಯದೊಂದಿಗೆ ಆತನನ್ನ ಕೊಂಡಾಡ್ರಿ. ಆಮೆನ್. ಕರ್ತನು ನಿಮಗೆ ಒಂದು ವೇಳೆ ನೀವು ಕಟ್ಟಲ್ಪಟ್ಟಂತ ಪರಿಸ್ಥಿತಿಯಲ್ಲಿ ಇರಬಹುದು, ಕಷ್ಟದಲ್ಲಿ ಇರಬಹುದು, ವ್ಯಾಧಿಯಲ್ಲಿ ಇರಬಹುದು, ಇದರೆಲ್ಲದರಿಂದ ಬಿಡುಗಡೆ ಮಾಡಲು, ಮಾರ್ಪಡಿಸಲು ಶಕ್ತನಾದ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ಹಾಡನ್ನ, ಕನ್ನಡ ಹಾಡನ್ನ ಹಾಡಿ ನಾವು ಮಹಿಮೆ ಪಡಿಸೋಣ. ಉನ್ನತ ದೇವನೇ, ಉನ್ನತ ರಾಜನೇ, ನಿನ್ನ ನಾಮ ಎಂದು ಉನ್ನತವೇ. ಯೆಹೋವ ದೇವನೇ, ಯೆಹೋವ ರಾಜನೇ, ನಿನ್ನ ನಾಮ ಇಂದು ಮಹತ್ವವೇ. ಹಲ್ಲೆಲೂಯಾ. ಆತನ ನಾಮ ಮಹಿಮೆ ಉಳ್ಳದ್ದು, ಆತನ ನಾಮ ಮಹತ್ವ ಉಳ್ಳದ್ದು. ಹಲ್ಲೆಲೂಯಾ. ಆತನ ನಾಮದಲ್ಲಿ ಶಕ್ತಿ ಇದೆ. ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ಹಾಡಿ ನಾವು ಕರ್ತನ ನಾಮವನ್ನು ನಾವು ಮಹಿಮೆ ಪಡಿಸೋಣ. ಥ್ಯಾಂಕ್ ಯು ಜೀಸಸ್. ಕರಗಳನ್ನ ತಟ್ಟುತ್ತಾ ಉತ್ಸಾಹವಾಗಿ ಯೆಹೋವ
ನೀವು ಸ್ತುತಿಸುವಾಗಲೇ ಬಿಡುಗಡೆ, ನೀವು ಸ್ತುತಿಸುವಾಗಲೇ ಸೌಖ್ಯ, ನೀವು ಸ್ತುತಿಸುವಾಗಲೇ ಕರ್ತನು ಮಹಿಮೊಂದುವಂತವನಾಗಿದ್ದಾನೆ. ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ದೇವರು ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದ್ದಾರೆ. Hallelujah, glory. Glory, thank you Jesus, thank you Father, thank you Holy Spirit of Lord. Lord, we lift up your name, Lord. We exalt your holy name. Thank you Lord, thank you. Oh, hallelujah. Hallelujah. ಮಹಿಮೆ ಒಡೆಯಲೇ ನಿಮಗೆ ಸ್ತೋತ್ರ. Thank you Jesus, hallelujah. Thank you Lord. Thank you Jesus. Thank you Jesus. ಅಪ್ಪಾ ನಿಮ್ಮನ್ನು ಹೊಗಳಿ ಕೀರ್ತಿಸುತ್ತೇವೆ ಸ್ವಾಮಿ. Oh, hallelujah. Thank you Jesus. ಪ್ರಿಯವಾದ ದೇವಚಂದ್ರೇ, ನಮ್ಮ ದೇವರು ತನ್ನ ಮಕ್ಕಳ ಜೊತೆಯಲ್ಲೇ ಇರುವ ಆತನಾಗಿದ್ದಾನೆ. ಆತನು ನಮ್ಮನ್ನು ಎಂದಿಗೂ ಆಗಲದ ದೇವರು. ದೇವರ ವಾಕ್ಯ ಹೇಳ್ತದೆ, ಎಲ್ಲಿ ಇಬ್ಬರಾಗ್ಲಿ ಮೂವರಾಗ್ಲಿ ನನ್ನ ನಾಮದಲ್ಲಿ ಕೂಡಿ ಬರುತ್ತಾರೋ ಈಗೋ ನಾನು ಅಲ್ಲಿದ್ದೇನೆ ಎಂಬುದಾಗಿ. ನಮ್ಮ ದೇವರು ಎಲ್ಲೋ ದೂರದಲ್ಲಿರುವ ದೇವರಲ್ಲ. ನಮ್ಮ ದೇವರು ಜೀವ ಸ್ವರೂಪನಾದ ದೇವರು. ಆತನ ನಾಮವನ್ನು ಕೂಗುವಂತ ಸ್ಥಳಗಳಲ್ಲಿ, ಆತನ ನಾಮವನ್ನು ಪ್ರಸ್ತಾಪ ಪಡಿಸುವಂತ ಸ್ಥಳಗಳಲ್ಲಿ ಆತನು ಹೇಳ್ತಾನೆ, ಮಗನೇ ಮಗಳೇ ನಾನಿದ್ದೇನೆ, ನಾನು ನಿನ್ನೊಂದಿಗಿದ್ದೇನೆ, ನಾನು ನಿನ್ನ ಸಂಗಡ ಇದ್ದೇನೆ. ಓ, ಒಂದು ದಿನ ಮಾತ್ರವಲ್ಲ, ಯುಗದ ಸಮಾಪ್ತಿಯವರೆಗೂ ನಮ್ಮ ಸಂಗಡ ಇರುವ ಆತನು ನಮ್ಮ ದೇವರಾಗಿದ್ದಾನೆ. ಆತನ ಹಾಗೆ ನಾವು ಆರಾಧಿಸಿ ಹೋಗೋಣ. ಇರುವಂತ ಸ್ಥಳಗಳಲ್ಲಿ ಕಣ್ಣುಗಳನ್ನು ಮುಚ್ಚಿದವರಾಗಿ ನಮ್ಮ ಅಂತರಂಗದಿಂದ ನಮ್ಮ ದೇವರನ್ನು ಆರಾಧಿಸೋಣ. ಆತನು ನಮ್ಮ ಮನಸ್ಸುಗಳನ್ನ ಸೆರೆ ಹಿಡಿದ ದೇವರು, ನಮ್ಮ ಮನಸ್ಸನ್ನ ಆತನು ಸೆಳೆದ ದೇವರು. ಆತನು ಅವತ್ತು ನಮ್ಮನ್ನ ಮನಸ್ಸನ್ನ ಕಳೀಲಿಲ್ಲ ಅಂದಿದ್ರೆ, ಆತನು ಕೈ ಹಿಡಿದು ನಮ್ಮನ್ನ ಸೆಳೆದುಕೊಳ್ಳಲಿಲ್ಲ ಅಂದಿದ್ರೆ ಇವತ್ತು ನಾವು ಈ ರೀತಿಯಾಗಿ ಆತನ ಆಲಯದಲ್ಲಿ ಕೂಡಿ ಆರಾಧಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ನಾವು ಲೋಕದಲ್ಲಿ ನಾವು ಇಷ್ಟದ ಪ್ರಕಾರವಾಗಿ ಜೀವಿಸಿ ನಾವು ನಾಶನದ ಮಾರ್ಗದಲ್ಲಿ ಇರ್ತಾ ಇದ್ವಿ. ಆತನ ಕೃಪೆ, ಆತನ ಪ್ರೀತಿ ನಮ್ಮನ್ನ ಸೆಳೆದುಕೊಳ್ತು. ಓ ಹಲ್ಲೆಲೂಯಾ, ನಾವು ಆರಾಧಿಸೋಣ ಹಾಗೆ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ, ಗ್ಲೋರಿಯಸ್ ಲಾರ್ಡ್. ವಂದನೆ ಯೇಸುವೇ, ಮನವ ಸೆಳೆದವನೇ, ಕಣ್ಣಲ್ಲಿ ನೆರೆದವನೇ, ಕರ ಹಿಡಿದವನೇ, ನನ್ ಪ್ರಿಯ ಯೇಸು ರಾಜ. ಹೇಳೋಣ ಮಾತನ್ನ ನೋಡಿ. ಮನವ ಸೆಳೆದವನೇ, ನನ್ನ ನಿನ್ನ ಮನಸ್ಸನ್ನ ಸೆಳೆದ ದೇವರು. ಓ, ನಮ್ಮ ಕಣ್ಣುಗಳಲ್ಲಿ ನೆರೆದ ದೇವರು, ಕರ ಹಿಡಿದವನೇ, ನನ್ನ ನಿನ್ನ ಪ್ರಿಯನಾದ ದೇವರು. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ಜೀವಂತ್ಯ ದಿನವೆಲ್ಲ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ಜೀವಂತ್ಯ ದಿನವೆಲ್ಲ ನಿಮಗೆ ಸ್ತೋತ್ರ. ಓ, ಆತನಿಗೆ ನಮ್ಮ ಜೀವಂತ್ಯ ದಿನಗಳೆಲ್ಲ ನಾವು ಸ್ತೋತ್ರಗಳನ್ನ ಸಮರ್ಪಿಸಬೇಕಾಗಿದೆ. ಓ, ನಮ್ಮ ಅಂತರಂಗದಿಂದ ಆತನಿಗೆ ಸ್ತೋತ್ರಗಳನ್ನ ಸಮರ್ಪಿಸಿ ಆತನನ್ನು ಆರಾಧಿಸಬೇಕಾಗಿದೆ. ಪ್ರಿಯವಾದ ದೇವಚಂದ್ರೇ, ನಿಮ್ಮ ಎಲ್ಲ ಚಿಂತನೆಗಳನ್ನ ಮರೆತವರಾಗಿ ನಿನ್ನನ್ನ ಕರೆದಂತ ದೇವರನ್ನ ಈ ಸಮಯದಲ್ಲಿ ನಾವು ಆರಾಧಿಸೋಣ. ಇನ್ನೂ ಆತನ ಹತ್ತಿರಕ್ಕೆ ಹೋಗುವಂತೆ ಆತನ ಹತ್ರ ನಾವು ಕೇಳಿಕೊಳ್ಳೋಣ. ಕರ್ತನೇ, ನನ್ನನ್ನು ಸೆಳೆದುಕೊಳ್ಳೋ,
ನಿನ್ನನ್ನು ಇನ್ನೂ ಹತ್ತಿರಕ್ಕೆ ದೇವರೇ ಬರುವಂತೆ ನಮ್ಮನ್ನ ಸೆಳೆದುಕೋ ಎಂಬುದಾಗಿ. ಓ ಜೀಸಸ್, ಹಲ್ಲೆಲೂಯಾ. ನಾವು ಬಯಸೋದಾದ್ರೆ, ಆತನನ್ನೇ ನಾವು ಹುಡುಕೋದಾದ್ರೆ, ಕರ್ತನು ನಿಶ್ಚಯವಾಗಿ ನಮ್ಮ ಬಯಕೆಗಳನ್ನ ಈಡೇರಿಸಲು ಶಕ್ತನಾಗಿದ್ದಾನೆ. ಆತನನ್ನೇ ನಾವು ಕೇಳಿಕೊಳ್ಳೋದಾದ್ರೆ, ಓ ಆತನು ನಮ್ಮ ಹತ್ತಿರಕ್ಕೆ ಬಂದು, ಓ ತನ್ನ ಎದೆಗೆ ಆತನು ನಮ್ಮನ್ನು ಅಪ್ಪಿಕೊಳ್ಳುವ ದೇವರು ಆತನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಎಳೆದುಕೊಳ್ಳಯ್ಯ, ಓಡಿ ಬರುವೇನಾ, ಎಳೆದುಕೊಳ್ಳಯ್ಯ, ಓಡಿ ಬರುವೇನಾ, ಒಳಗೆ ನಡೆಸಯ್ಯ, ಪ್ರೀತಿಯ ಸವಿಯುವೆನು, ಒಳಗೆ ನಡೆಸಯ್ಯ, ಪ್ರೀತಿಯ ಸವಿಯುವೆನು, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ದ್ರಾಕ್ಷಾರಸಕ್ಕಿಂತಲೂ ಮಧುರವಾದವನೇ, ದ್ರಾಕ್ಷಾರಸಕ್ಕಿಂತಲೂ ಮಧುರವಾದವನೇ, ಉನ್ನತ ಪರಿಮಳವೇ, ಎಲ್ಲೆಲ್ಲೂ ಸುವಾಸನೆ, ಉನ್ನತ ಪರಿಮಳವೇ, ಎಲ್ಲೆಲ್ಲೂ ಸುವಾಸನೆ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ.
ದಿನವೆಲ್ಲ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಜೀವಾಂತ್ಯ ದಿನವೆಲ್ಲ ನಿಮಗೆ ಸ್ತೋತ್ರ. ಓ ಹಾಲೆಲೂಯ. ಕರ್ತನೆ, ನಮ್ಮನ್ನು ಅನುದಿನವೂ ಹೊರುವಾತನೇ, ಅನುದಿನವೂ ನಮ್ಮನ್ನ ನಡೆಸುವಾತನೇ. ಅಪ್ಪ, ನಿಮ್ಮ ಪ್ರೀತಿಗಾಗಿ ನಾವು ನಿಮಗೆ ಸ್ತೋತ್ರ ಮಾಡುತ್ತೇವೆ. ನಾವು ಬದುಕಿರುವ ದಿನಗಳೆಲ್ಲ, ನಮ್ಮ ಜೀವಿತದ ಕೊನೆಯ ದಿನದವರೆಗೂ ದೇವರೇ ನಾವು ನಿಮ್ಮನ್ನ ಸ್ತುತಿಸಿ ಆರಾಧಿಸುತ್ತೇವೆ. ನಿಮ್ಮ ತ್ಯಾಗಗಳನ್ನು ನಾವು ತ್ಯಾಗಗಳನ್ನು ನಾವು ಸ್ಮರಿಸುತ್ತೇವೆ. ಯೇಸುವೇ, ನಮ್ಮನ್ನು ಅನುದಿನವೂ ನಿನ್ನ ಚಿತ್ತದ ಪ್ರಕಾರವಾಗಿ ನಮ್ಮನ್ನು ನಡೆಸು. ನಿಮ್ಮ ಚಿತ್ತಗಳು ನಮ್ಮಲ್ಲಿ ನೆರವೇರುವಂತೆ ಯೇಸುವೇ ನಮ್ಮನ್ನು ನಾವು ಒಪ್ಪಿಸಿಕೊಡುತ್ತೇವೆ. ಕರ್ತನೆ, ನಮ್ಮ ಆರಾಧನೆಗಳಲ್ಲಿ ಮಹಿಮೆ ಹೊಂದತಕ್ಕನಾದ ಕರ್ತನೆ, ಈ ಸಮಯದಲ್ಲಿ ನಿಮ್ಮ ಪ್ರಸನ್ನತೆಯಲ್ಲಿ ನಿಮ್ಮ ಪಾದಕ್ಕೆ ನಾವು ಅಡ್ಡ ಬೀಳುತ್ತೇವೆ. ಓ ಕರ್ತನೆ, ನಿಮ್ಮ ಪ್ರೀತಿ ಒಂದೊಂದು ದಿನ ನಮ್ಮ ಹೃದಯಗಳಲ್ಲಿ ಅಗ್ನಿ ಜ್ವಾಲೆಯಾಗಿ ಉರಿಯಲಿ ದೇವರೇ. ಈ ಲೋಕದ ಕಷ್ಟಗಳು, ಹಿಂಸೆಗಳು, ಶೋಧನೆಗಳು ಯಾವುದು ಅದನ್ನು ಆರಿಸದ ಹಾಗೆ ಓ ಕರ್ತನೆ, ಒಂದೊಂದು ದಿನ ನಿಮ್ಮ ಪ್ರೀತಿಯಲ್ಲಿ ನಾವು ನಡೆಯುವುದಕ್ಕೆ ಸಹಾಯ ಮಾಡಿ. ನಿನ್ನ ಸಹಾಯದ ಆತ್ಮನು ನಮ್ಮನ್ನ ಮಾರ್ಗ ನಡೆಸಲಿ. ಸಕಲ ಸ್ತುತಿ, ಸ್ತೋತ್ರ, ಘನಮಾನ, ಪ್ರಭಾವಗಳು ನಿಮಗೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ನಾವೆಲ್ಲರೂ ಕುಳಿತುಕೊಳ್ಳೋಣ. ಕರ್ತನ ನಾಮದಲ್ಲಿ ಮತ್ತೊಂದು ಸಾರಿ ಈ ಆರಾಧನೆಗೆ ಕೂಡಿ ಬಂದಿರುವ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಸ್ವಾಗತಿಸುವನಾಗಿದ್ದೇನೆ. ನಾನು ಆವಾಗಲೇ ಹೇಳಿದ ಹಾಗೆ ನಾನು ಯಾವಾಗಲೂ ಹೇಳ್ತೇನೆ, ಕರ್ತನು ಒಳ್ಳೆಯವನಾಗಿದ್ದಾನೆ. ಆಮೇನ್. ನೀವು ಯಾವಾಗಲೂ ಹೇಳ್ಬೇಕು, ಕರ್ತನೆ ನೀವು ನಲ್ಲವರ್ ಎಂಬುದಾಗಿ. ಹಲ್ಲೆಲೂಯ. ಯೇಸುವೇ ನೀವು ನಲ್ಲವರ್, ಯೇಸುವೇ ಸರ್ವವಲ್ಲವರ್ ಎಂಬುದಾಗಿ ನೀವು ಯಾವಾಗಲೂ ಹೇಳ್ಬೇಕು. ಹಲ್ಲೆಲೂಯ. ಈ ಸಮಯದಲ್ಲಿ ಅಲ್ಪ ಸಮಯ ನಾವು ಪ್ರಾರ್ಥಿಸ್ಲಿಕ್ಕೆ ಹೋಗೋಣ. ಕರ್ತನ ಸಮ್ಮುಖದಲ್ಲಿ ನಮ್ಮನ್ನೇ ನಾವು ಒಪ್ಪಿಸಿಕೊಡೋಣ. ದೇವರು ನಮ್ಮನ್ನ ಬಲಪಡಿಸುವಂತೆ, ದೇವರು ನಮ್ಮನ್ನ ತನ್ನ ಚಿತ್ತದಲ್ಲಿ ನಮ್ಮನ್ನ ಒಪ್ಪಿಸಿ ನಡೆಸುವಂತೆ, ನಮ್ಮ ಕುಟುಂಬವನ್ನ, ಸಭೆಯನ್ನ ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋಣ. ದೇವರು ಆತನ ಚಿತ್ತದ ಪ್ರಕಾರವಾಗಿ ಜೀವಿಸುವುದಕ್ಕಾಗಿ ದೇವರು ನಮ್ಮನ್ನ ಕರೆದಿದ್ದಾರೆ. ಹಲ್ಲೆಲೂಯ. ಆತನ ಉದ್ದೇಶಗಳನ್ನ ನೆರವೇರಿಸುವುದಕ್ಕಾಗಿ ದೇವರು ನಮ್ಮನ್ನ ಕರೆದಿದ್ದಾರೆ. ಹಲ್ಲೆಲೂಯ. ನಾವು ನೀವುಗಳು ಜೀವಿಸುತ್ತಿರುವುದು ಆತನಿಗಾಗಿ, ದೇವರು ನಮಗಾಗಿ ಅಲ್ಲ, ನಮ್ಮ ಮಕ್ಕಳಿಗಾಗಿ ಅಲ್ಲ, ನಮ್ಮ ಫ್ಯೂಚರ್ ಜನರೇಷನ್ಗಾಗಿ ಅಲ್ಲ. ದೇವರು ಕರೆದಿರೋದು ನಮ್ಮನ್ನ ನಿಮ್ಮನ್ನ ಆತನಿಗಾಗಿ. ಹಲ್ಲೆಲೂಯ. ಸಭೆ ಆತನಿಗಾಗಿ ಕರೆಯಲ್ಪಟ್ಟಿದೆ, ಸಭೆ ಆತನಿಗಾಗಿ ಸ್ಥಾಪಿಸಲ್ಪಟ್ಟಿದೆ. ದೇವರು ವಾಕ್ಯ ಹೇಳ್ತದೆ, ಆತನಿಗಾಗಿ ಸಂಪಾದಿಸಲ್ಪಟ್ಟ ಸಭೆ ನಾವು ನೀವುಗಳು. ಆದ್ರಿಂದ ಈ ಸಮಯದಲ್ಲಿ ಪ್ರಾರ್ಥಿಸೋಣ. ದೇವರೇ, ಯಾವ ಉದ್ದೇಶಕ್ಕಾಗಿ ನನ್ನನ್ನು ಆರಿಸಿಕೊಂಡ್ರಿ, ಯಾವ ಉದ್ದೇಶಕ್ಕಾಗಿ ನನ್ನನ್ನು ಬೇರ್ಪಡಿಸಿದ್ದೀರಿ, ಆ ಉದ್ದೇಶ ನನ್ನಲ್ಲಿ ನೆರವೇರಲಿ ಅಪ್ಪ. ನನ್ನಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಸಭೆಯಲ್ಲಿ ಓ ನಿನ್ನ ಉದ್ದೇಶ ನೆರವೇರಲಿ ಎಂಬುದಾಗಿ ಎಲ್ಲರೂ ಒಂದು ನಿಮಿಷ ಆತನ ಚಿತ್ತಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಎಲ್ಲರೂ ಪ್ರಾರ್ಥನೆ ಮಾಡ್ರಿ. ಎಲ್ಲರೂ ಬಾಯಿಗಳನ್ನು ತೆರೆದು ಕೇಳಿಕೊಳ್ಳ್ರಿ. ಯೇಸುವೇ, ನಿನ್ನ ಚಿತ್ತ ನನ್ನಲ್ಲಿ ಆಗಲಿ, ನನ್ನ ಕುಟುಂಬಗಳಲ್ಲಿ ಆಗಲಿ, ನನ್ನ ಸಂತತಿಗಳಲ್ಲಿ ಆಗಲಿ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರ ಬಾಯಿಗಳು ತೆರೆಯಲ್ಪಡಲಿ. ಆತನ ಚಿತ್ತವನ್ನ ಬಯಸುವಂತ ಮಕ್ಕಳಲ್ಲಿ ದೇವರು ಪ್ರಿಯ ಪಡುವವನಾಗಿದ್ದಾನೆ. ಆತನ ಚಿತ್ತವನ್ನ ಬೇಡಿಕೊಳ್ಳುವಂತ ಮಕ್ಕಳಲ್ಲಿ ಆತನು ಸಂತೋಷ ಪಡ್ತಾನೆ. ಓ ಹಲ್ಲೆಲೂಯಾ. ಕರ್ತನೆ, ಬೆಳಗಿನ ಜಾವದಲ್ಲಿ ನಿನ್ನ ಚಿತ್ತಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ, ನಿಮ್ಮ ಉದ್ದೇಶಕ್ಕಾಗಿ ನಾವು ಕೇಳಿಕೊಳ್ಳುತ್ತೇವೆ. ನನ್ನಲ್ಲಿಯೂ, ನನ್ನ ಸಂತತಿಗಳಲ್ಲಿ, ನನ್ನ ಕುಟುಂಬಗಳಲ್ಲಿ, ನನ್ನ ಸಭೆಯಲ್ಲಿ ದೇವರೇ ನಿನ್ನ ಚಿತ್ತ ನೆರವೇರಲಿ. ಏನೇ ಕಷ್ಟ, ಹಿಂಸೆ, ಶೋಧನೆಗಳು ಬಂದರು, ಓ ದೇವರೇ, ನಾವು ನೀವುಗಳು ನಿನ್ನ ಚಿತ್ತದಲ್ಲಿ ನಿಲ್ಲುವುದಕ್ಕೆ ನಮಗೆ ಕೃಪೆಯನ್ನ ಕೊಡು. ಓ ಹಲ್ಲೆಲೂಯಾ. ಕರ್ತನೆ, ನಿಮ್ಮ ಪ್ರೀತಿಯಲ್ಲಿ ಆಳವಾಗಿ ನಾವು ಬೇರೂರಿ ಕರ್ತನೆ, ನಿನ್ನ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವುದಕ್ಕೆ ಕೃಪೆಯನ್ನ ಕೊಡು. ನಮಗೆ ನೇಮಕವಾಗಿರುವಂತ ಓಟವನ್ನ ಓಡುವುದಕ್ಕೆ ನಮಗೆ ಸಹಾಯ ಮಾಡು. ಓ ಪ್ರಾರ್ಥಿಸ್ರಿ. ಪೌಲನು ಹೇಳ್ತಾನಲ್ಲ, ನನಗೆ ನೇಮಕವಾಗಿರುವಂತ ಓಟದಲ್ಲಿ ನಾನು ಸ್ಥಿರಚಿತ್ತನಾಗಿ ನಾನು ಓಡ್ತಾ ಇದ್ದೇನೆ ಎಂಬುದಾಗಿ. ಅದೇ ರೀತಿಯಾಗಿ ಇವತ್ತು ಕೇಳಿಕೊಳ್ಳೋಣ. ಕರ್ತನೆ, ನನಗೆ ನೇಮಕವಾಗಿರುವಂತ ಓಟದಲ್ಲಿ
ನಾನು ಓಡುವಂತೆ ನನಗೆ ಕೃಪೆಯನ್ನ ಕೊಡು. ಸಭೆ ಯಾವುದಕ್ಕಾಗಿ ನೇಮಿಸಲ್ಪಟ್ಟಿದೆಯೋ ಆ ಮಾರ್ಗದಲ್ಲಿ ಹೋಗುವುದಕ್ಕೆ ಕೃಪೆಯನ್ನ ಕೊಡು. ಓ ಹಲ್ಲೆಲೂಯಾ. ಕರ್ತನೆ, ನಿಮ್ಮ ಚಿತ್ತವನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ನಾವು ತಿರುಗಿಕೊಳ್ಳದ ಹಾಗೆ ಓ ಕರ್ತನೆ, ನಿಮ್ಮ ಮಾರ್ಗದಲ್ಲಿ ನಡೆಯುವುದಕ್ಕೆ ನಮಗೆ ಸಹಾಯ ಮಾಡು. ಓ ಚಿಕ್ಕವರನ್ನ ಮೊದಲುಗೊಂಡು ದೊಡ್ಡವರವರೆಗೆ ನಿಮ್ಮ ಚಿತ್ತ ಆಗಲಿ ಅಪ್ಪ, ನಿಮ್ಮ ಉದ್ದೇಶ ನೆರವೇರಲಿ ಕರ್ತನೆ. ಥ್ಯಾಂಕ್ ಯು ಲಾರ್ಡ್. ಆಮೇನ್. ಹಾಗೆ ನಾವು ಪ್ರಾರ್ಥಿಸೋಣ. ಈ ದಿನಗಳಲ್ಲಿ ಸಭೆ ಅನೇಕ ವಿಧವಾದ ಪರಿಸ್ಥಿತಿಗಳಲ್ಲಿ, ಅನೇಕ ವಿಧವಾದ ಅನುಭವಗಳಲ್ಲಿ ಹಾದು ಹೋಗ್ತಾ ಇದೆ, ನಾವೆಲ್ಲರಿಗೂ ಗೊತ್ತು. ಆದ್ರಿಂದ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಸಭೆಯ ಮಕ್ಕಳನ್ನ ಕರ್ತನು ಬಲಪಡಿಸಲಿ, ಅವ್ರಿಗಿರುವಂತಹ ಕಷ್ಟ ಹೋರಾಟಗಳಿಂದ ಬಿಡುಗಡೆ ಮಾಡಲಿ, ಬಲಗೊಳ್ಳಲಿ, ಧೈರ್ಯಗೊಳ್ಳಲಿ, ನಂಬಿಕೆಯಲ್ಲಿ ನೆಲೆಗೊಂಡವರಾಗಿ ಕ್ರಿಸ್ತನನ್ನು ದೃಷ್ಟಿಸಿ ಓಡುವಂತೆ ದೇವರಾತ್ಮನು ತಾನೇ ಶಾರೀರಿಕವಾಗಿ ಲೌಕಿಕವಾಗಿ ಕರ್ತನು ಅವರನ್ನು ಆಶೀರ್ವದಿಸುವಂತೆ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಪ್ರಾರ್ಥನೆ ಮಾಡ್ರಿ. ನಿಮಗೆ ಗೊತ್ತಿರುವಂಥ ವಿಶ್ವಾಸಿಗಳು, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅವ್ರಿಗಾಗಿ ಪ್ರಾರ್ಥನೆ ಮಾಡ್ರಿ. ಅವ್ರ ಪರಿಸ್ಥಿತಿಗಳು ನಿಮ್ಗೆ ಗೊತ್ತಿದೆ, ಅವರ ಕಷ್ಟಗಳು ಗೊತ್ತಿದೆ. ಕೆಲವರಿಗೆ ಫೈನಾನ್ಷಿಯಲ್ ನೀಡಲಿದ್ದಾರೆ, ಕೆಲವರು ಸ್ಪಿರಿಚುವಲ್ ನೀಡಲಿದ್ದಾರೆ. ಯಾಕೆಂದ್ರೆ ಸಭೆಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ವಾಕ್ಯಗಳನ್ನ ಕೇಳಲಿಕ್ಕೆ ಆಗ್ತಾ ಇಲ್ಲ, ಆರಾಧನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕೆಲವು ಮಂದಿ ಮಾತ್ರ ಆನ್ಲೈನ್ಗಳಲ್ಲಿ, ಕೆಲವರು ಮಾತ್ರ ಸಭೆಯಲ್ಲಿ ಕೂಡಿ ಬರ್ತಾ ಇದ್ದಾರೆ. ನಾವು ಪ್ರಾರ್ಥನೆ ಮಾಡೋಣ. ಯಾರಿಗೆಲ್ಲ ವಾಕ್ಯವನ್ನು ಕೇಳಲಿಕ್ಕೆ ಆಗ್ತಾ ಇಲ್ವೋ, ದೇವರು ಆರಾಧನೆಗೆ ಬರ್ಲಿಕ್ಕೆ ಆಗ್ತಾ ಇಲ್ವೋ, ಅವ್ರನ್ನ ಕರ್ತನ ಆತ್ಮನು ಬಲಪಡಿಸಲಿ, ಚೈತನ್ಯಗೊಳಿಸಲಿ. ಅವ್ರ ನಂಬಿಕೆಯನ್ನು ಕಳ್ಕೊಳ್ಬಾರ್ದು, ರಕ್ಷಣೆಯನ್ನು ಕಳ್ಕೊಳ್ಬಾರ್ದು, ದೇವರ ಪ್ರೀತಿಯನ್ನು ಬಿಟ್ಟು ಬಿಡಬಾರ್ದು. ಓ ಪ್ರಾರ್ಥನೆ ಮಾಡ್ರಿ. ಸಭೆ ಹಾದು ಹೋಗ್ತಿರುವಂತ ಎಲ್ಲಾ ಪರಿಸ್ಥಿತಿಗಳಲ್ಲಿ ದೇವರ ಆತ್ಮನ ಬಲಪಡಿಸುವಿಕೆಯ ಆತ್ಮನ ಅವ್ರನ್ನ ಸಂತೈಸಲಿ. ಪ್ರಾರ್ಥಿಸಿ. ಕರ್ತನೆ, ಈ ಸಮಯದಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಸಭೆ ಹಾದು ಹೋಗ್ತಿರುವಂತಹ ಒಂದೊಂದು ಪರಿಸ್ಥಿತಿಗಳಿಗಾಗಿ, ಸಂದರ್ಭಗಳಿಗಾಗಿ, ಅವರ ಅವಶ್ಯಕತೆಗಳಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಅವರ ಎಲ್ಲ ಅವಶ್ಯಕತೆಗಳನ್ನ ಕಂಡಂತ ದೇವರು, ಅರಿತಿರುವ ದೇವರು ಕರ್ತನೆ, ಒಂದು ವೇಳೆ ಅದು ಶಾರೀರಿಕವಾಗಿರ್ಬೋದು, ಅದು ಫೈನಾನ್ಷಿಯಲ್ ಆಗಿರ್ಬೋದು ಕರ್ತನೆ, ಒಂದು ವೇಳೆ ಮಾನಸಿಕವಾಗಿರ್ಬೋದು ಕರ್ತನೆ. ಯೇಸುವಿನ ನಾಮದಲ್ಲಿ ಕರ್ತನು ತಾನೇ ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ಒಬ್ಬೊಬ್ಬರ ಅವಶ್ಯಕತೆಗಳನ್ನ ಸಂಧಿಸಲಿ, ಕೊರತೆಗಳನ್ನ ನೀಗಿಸಲಿ, ಕಷ್ಟಗಳಿಂದ ಬಿಡುಗಡೆ ಉಂಟಾಗಲಿ, ಸೌಖ್ಯ ಉಂಟಾಗಲಿ, ಆತ್ಮಿಕವಾಗಿ ಒಬ್ಬೊಬ್ಬರು ಚೈತನ್ಯಗೊಳ್ಳಲಿ, ಬಲಗೊಳ್ಳಲಿ ಕರ್ತನೆ. ಓ ಹಲ್ಲೆಲೂಯಾ. ಬರುವಂತ ದಿನಗಳಲ್ಲಿ ಎಲ್ಲಾ ಜನಗಳು ಕೂಡಿ ಓ ಮನಪೂರ್ವಕವಾಗಿ, ಸಂತೋಷವಾಗಿ, ಸ್ವತಂತ್ರವಾಗಿ ದೇವರನ್ನ ಆರಾಧಿಸುವಂತ ಕೃಪೆನ ಕರ್ತನು ದಯಪಾಲಿಸುವಂತೆ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಓ ಹಲ್ಲೆಲೂಯಾ. ಕರ್ತನೆ, ಯೇಸುವಿನ ನಾಮದಲ್ಲಿ ಇರುವಂತ ಎಲ್ಲಾ ಪರಿಸ್ಥಿತಿಗಳು ಮಾರ್ಪಾಡಾಗಲಿ, ಎಲ್ಲ ಸಂದರ್ಭಗಳು ಹಲ್ಲೆಲೂಯಾ ಬದಲಾಗಲಿ ಕರ್ತನೆ. ಯೇಸುವೇ, ನಿನ್ನ ಚಿತ್ತದಲ್ಲಿ ನಮ್ಮನ್ನ ನಡೆಸು, ನೀವು ಮಹಿಮೆ ಹೊಂದಿ ಕರ್ತನೆ. ಆಮೇನ್, ಆಮೇನ್. ಹಾಗೆ ನಾವು ಪ್ರಾರ್ಥಿಸೋಣ. ಸಭಾಪಾಲಕರುಗಳಿಗಾಗಿ ಪ್ರಾರ್ಥಿಸೋಣ, ಸೇವೆ ಮಾಡುವಂತಹ ಸೇವಕರುಗಳಿಗಾಗಿ ಪ್ರಾರ್ಥಿಸೋಣ, ಅವರ ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡ್ರಿ. ಬ್ರಾಂಚ್ ಸಭೆಯಲ್ಲಿರುವಂತಹ ಎಲ್ಲ ಸೇವಕರುಗಳಿಗಾಗಿ ಪ್ರಾರ್ಥನೆ ಮಾಡ್ರಿ. ದೇವರಾತ್ಮನು ಸೇವಕರ ಕುಟುಂಬಗಳನ್ನ ಬಲಪಡಿಸಲಿ, ಆತ್ಮನು ಅವರ ಚಿತ್ತದ ಪ್ರಕಾರವಾಗಿ ನಡೆಸಲಿ, ಅವರಿಗೆ ಬೇಕಾಗಿರುವ ಎಲ್ಲ ಅವಶ್ಯಕತೆಗಳನ್ನ ದೇವರಾತ್ಮನು ಸಂಧಿಸಲಿ. ಪ್ರಾರ್ಥಿಸಲಿ. ಎಲ್ಲರ ಶಬ್ದಗಳು ಹೆಚ್ಚಾಗಲಿ. ಓ ಆನ್ಲೈನ್ ಅಲ್ಲಿ ವೀಕ್ಷಿಸಿ ಪ್ರಾರ್ಥಿಸುವಂತಿರುವಂತಹ ದೇವ ಜನಗಳೇ, ಪ್ರಾರ್ಥನೆ ಮಾಡ್ರಿ, ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ರಿ. ನಿಮ್ಮ ದಾಸರಿಗೆ ಪ್ರಾರ್ಥನೆ ಮಾಡ್ರಿ, ಸೇವಕರಿಗಾಗಿ, ನಿಮಗೆ ಕೊಡಲ್ಪಟ್ಟಿರುವಂತ ಆತ್ಮಿಕ ತಂದೆಗಾಗಿ ಪ್ರಾರ್ಥನೆ ಮಾಡ್ರಿ. ಓ ಹಲ್ಲೆಲೂಯಾ. ನೀವುಗಳು ಇವತ್ತು ಸುಕ್ಷೇಮದಿಂದ ಇರುವುದು, ನೀವು ಆಶೀರ್ವಾದವಾಗಿರುವುದು ಅವರ ಪ್ರಾರ್ಥನೆ ಮುಖಾಂತರವಾಗಿ, ಅವರು ನಿಮಗಾಗಿ ಮಾಡ್ತಿರುವಂತ ತ್ಯಾಗದ ಮುಖಾಂತರವಾಗಿ. ಇವತ್ತು ನೀವು ನಾವುಗಳು ಹಲ್ಲೆಲೂಯಾ ಆರಾಧನೆಗೂ ಹಲ್ಲೆಲೂಯಾ ಸಭೆಗೂ ಬರುವುದಕ್ಕೂ, ಒಳ್ಳೆ ರೀತಿಯಲ್ಲಿ ಜೀವಿಸುವುದಕ್ಕೂ ಅವರು ಮಾಡುವಂತ ಪ್ರಾರ್ಥನೆಗಳು, ಅವರು ಮಾಡುವಂತ ತ್ಯಾಗಗಳು, ಅವರು ನಮಗಾಗಿ ಶ್ರಮವನ್ನು ವಹಿಸಿ ಸ್ಪೆಂಡ್ ಮಾಡ್ತಿರುವಂತ ಅವರ ಸಮಯಗಳ ನಿಮಿತ್ತವಾಗಿ ನೀವುಗಳು ಇವತ್ತು ನೆಲೆಗೊಂಡಿದ್ದವರಾಗಿದ್ದೇವೆ. ಪ್ರಾರ್ಥನೆ ಮಾಡ್ರಿ ಅವ್ರಿಗಾಗಿ. ಓ ಕರ್ತನೆ, ಸಭಾಪಾಲಕರಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಅವರ ಪತ್ನಿ ಮಕ್ಕಳಿಗಾಗಿ ಕರ್ತನೆ, ಸೇವೆ ಮಾಡುವಂತ ಒಂದೊಂದು ದಾಸರಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಓ ಕರ್ತನೆ, ಅವ್ರನ್ನ ಬಲಪಡಿಸು, ಅವ್ರನ್ನ ಆಶೀರ್ವದಿಸು, ಅವರಿಗೆ ದೈವಿಕ ಕಾವಲುಗಳು ಉಂಟಾಗಲಿ, ಸುಖಬಲ ಉಂಟಾಗಲಿ, ದೀರ್ಘಾಯುಷ್ಗಳು ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಸಭೆಯನ್ನು ನಡೆಸುವುದಕ್ಕೂ ಸೇವೆ ಮಾಡುವುದಕ್ಕೂ ಕೃಪಾವರಗಳು ಹೆಚ್ಚಾಗಲಿ ಕರ್ತನೆ. ಪವಿತ್ರಾತ್ಮನ ಪ್ರೋತ್ಸಾಹ ಹೆಚ್ಚಾಗಲಿ ಕರ್ತನೆ. ಅವರು ಕೂತುಕೊಳ್ಳುವಾಗಲೂ ಎದ್ದೇಳುವಾಗಲೂ ಹಗಲಿನಲ್ಲೂ ಇರಲಿನಲ್ಲೂ ದೇವ ದೂತರುಗಳ ಕಾವಲು ಉಂಟಾಗಲಿ ಕರ್ತನೆ. ಯಾವುದೇ ರೀತಿಯಾದ ವ್ಯಾಧಿಗಳಾಗಲಿ ರೋಗಗಳಾಗಲಿ ಮುಟ್ಟದ ಹಾಗೆ ಕರ್ತನೆ ನಿಮ್ಮ ಕರಗಳಲ್ಲಿ ಒಪ್ಪಿಸಿ ಕೊಡುತ್ತಾ ಇದ್ದೇವೆ. ನಾವು ಮನಪೂರ್ವಕವಾಗಿ ಕರ್ತನೆ ನಮ್ಮ ದಾಸರುಗಳನ್ನು ಆಶೀರ್ವದಿಸ್ತಾ ಇದ್ದೇವೆ. ಓ ಹಲ್ಲೆಲೂಯಾ. ಎಲ್ಲಾ ವಿಷಯಗಳಲ್ಲಿ ಅವ್ರನ್ನ ಮಾರ್ಗ ನಡೆಸಿ ಕರ್ತನೆ, ಬಲಪಡಿಸಿ.
ಓ ನೀವು ಸಂತೈಸಿ ನಡೆಸುವಂತೆ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ನೀವು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಸ್ವಾಮಿ, ಯೇಸುವಿನ ನಾಮದಲ್ಲಿ ಆಮೇನ್. ಹಾಗೆ ನಾವು ಪ್ರಾರ್ಥನೆ ಮಾಡೋಣ. ಈ ಒಂದು ಕೋವಿಡ್-19ಗಾಗಿ ಪ್ರಾರ್ಥನೆ ಮಾಡೋಣ. ದಿನದಿಂದ ದಿನದಕ್ಕೆ ಹೆಚ್ಚಾಗ್ತಾ ಇದ್ರು ಕೂಡ ನಾವು ವಿಶ್ವಾಸವನ್ನ ಕಳ್ಕೊಳ್ಳದೇನೆ ದೇವರ ಮೇಲೆ ನಂಬಿಕೆ ಇಟ್ಟವರಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ಸರ್ವಶಕ್ತನಾಗಿದ್ದಾನೆ. ಆತನಿಂದ ಅಸಾಧ್ಯವಾದದ್ದು ಒಂದು ಇಲ್ಲ. ಆತನಿಂದ ಎಲ್ಲವೂ ಸಾಧ್ಯ. ಆತನು ಕ್ಷಣ ಮಾತ್ರದಲ್ಲಿ ಹಲ್ಲೆಲೂಯಾ ಓ ಎಲ್ಲವನ್ನ ಮಾರ್ಪಡಿಸಲು ಆತನು ಬಲ್ಲಾತನಾಗಿದ್ದಾನೆ. ಆದ್ರಿಂದ ಪ್ರಾರ್ಥನೆ ಮಾಡೋಣ. ಎಲ್ಲ ರೋಗದ ಬಲಗಳು ಲಯವಾಗಲಿ, ರೋಗದ ಶಕ್ತಿ ನೀಗಲ್ಪಡಲಿ, ದೇಶಕ್ಕೆ ಸುಕ್ಷೇಮ ಉಂಟಾಗಲಿ, ಆರೋಗ್ಯ ಉಂಟಾಗಲಿ, ಜನಗಳು ಹಲ್ಲೆಲೂಯಾ ಬಿಡುಗಡೆ ಆಗಲಿ. ಪ್ರಾರ್ಥನೆ ಮಾಡ್ರಿ. ದೇವರು ತಾನೇ ಹಲ್ಲೆಲೂಯಾ ಓ ಇದಕ್ಕೊಂದು ಸೊಲ್ಯೂಷನ್ ಬರುವಂತೆ, ವ್ಯಾಕ್ಸಿನೇಷನ್ ಬರುವಂತೆ ಪ್ರಾರ್ಥನೆ ಮಾಡೋಣ. ದೇವರ ಆತ್ಮನು ತಾನೇ ಸಹಾಯ ಮಾಡಲಿ, ಕೃಪೆ ತೋರಲಿ, ಕರುಣೆ ತೋರುವಂತೆ. ಅದು ಮಾತ್ರವಲ್ಲ, ಓ ವಾರಿಯರ್ಸ್ ಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಕೋವಿಡ್-19 ವಾರಿಯರ್ಸ್ ಗಳಿಗಾಗಿ, ಹಲ್ಲೆಲೂಯಾ ಡಾಕ್ಟರ್ಸ್ ಗಳಿಗಾಗಿ, ನರ್ಸ್ ಗಳಿಗಾಗಿ, ಲ್ಯಾಬ್ ಟೆಕ್ನಿಷಿಯನ್ಸ್ ಗಳಿಗಾಗಿ ಪ್ರಾರ್ಥನೆ ಮಾಡ್ರಿ. ಪೊಲೀಸ್ ಅಧಿಕಾರಿಗಳಿಗಾಗಿ, ಗೌರ್ಮೆಂಟ್ ಸರ್ವೆಂಟ್ಸ್ ಗಳಿಗಾಗಿ ಪ್ರಾರ್ಥನೆ ಮಾಡ್ರಿ. NGO ಅಲ್ಲಿ ವರ್ಕ್ ಮಾಡುವಂತ ಜನಗಳಿಗಾಗಿ ಪ್ರಾರ್ಥನೆ ಮಾಡ್ರಿ. ಪೌರ ಕಾರ್ಮಿಕರುಗಳಿಗಾಗಿ ಪ್ರಾರ್ಥಿಸ್ರಿ. ಓ ಹಲ್ಲೆಲೂಯಾ. ಕರ್ತನೇ, ನಿಮ್ಮ ಕರದಲ್ಲಿ ಒಪ್ಪಿಸಿ ಕೊಡುತ್ತಾ ಇದ್ದೇನೆ. ಮನುಷ್ಯನು ಸಹಾಯ ಮಾಡಲು ಶಕ್ತನಲ್ಲ ಎಂಬುದಾಗಿ ವಾಕ್ಯ ಹೇಳೋ ಪ್ರಕಾರ ಯೇಸುವೆ ನಮ್ಮ ಸಹಾಯವು ನಿಮ್ಮಿಂದಲೇ, ನಮಗೆ ಸದುತ್ತರವು ನಿಮ್ಮಿಂದಲೇ. ಯೇಸುವೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನನ್ನೇ ನಾವು ದೃಷ್ಟಿಸಿದವರಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಕರ್ತನೇ, ಲೋಕಕ್ಕೆ ಉಂಟಾಗಿರುವಂತ ಎಲ್ಲಾ ಕ್ಷಾಮಗಳಿಂದಲೂ ರೋಗಗಳಿಂದ ಕರ್ತನೇ ನೀವು ಬಿಡುಗಡೆ ಮಾಡುವಂತೆ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ರೋಗದ ಬಲಗಳು ಲಯವಾಗಲಿ, ಎಲ್ಲ ಮರಣದ ಶಕ್ತಿಗಳು ಲಯವಾಗಲಿ, ಎಲ್ಲ ഇരുಳಿನ ಬಲಗಳು, ಎಲ್ಲ ಸೈತಾನ ತಂತ್ರಗಳನ್ನು ಅಧಿಕಾರವುಳ್ಳ ಯೇಸುವಿನ ನಾಮದಲ್ಲಿ ಲಯ ಮಾಡುತ್ತಾ ಇದ್ದೇವೆ. ಕರ್ತನೆ, ಈ ಒಂದು ರೋಗಕ್ಕೆ ಹಲ್ಲೆಲೂಯಾ ಒಂದು ಅಂತ್ಯವನ್ನು ನಾವು ಹೇಳ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ಅತಿ ಶೀಘ್ರವಾಗಿ ಈ ಒಂದು ರೋಗಕ್ಕೆ ಕರ್ತನೆ ವ್ಯಾಕ್ಸಿನೇಷನ್ ಬರುವಂತೆ, ಅದಕ್ಕೆ ಕರ್ತನು ಸಹಾಯ ಮಾಡುವಂತೆ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಇದಕ್ಕಾಗಿ ಶ್ರಮ ಪಡುತ್ತಿರುವಂತ ಎಲ್ಲ ಕೋವಿಡ್ ವಾರಿಯರ್ಸ್ ಗಳಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ಒಬ್ಬೊಬ್ಬರನ್ನ ಮುಟ್ಟಿ, ಒಬ್ಬೊಬ್ಬರನ್ನ ಆಶೀರ್ವದಿಸಿ, ಅವರಿಗೆ ದೈವಿಕ ಕಾವಲುಂಟಾಗಲಿ, ಯಾವುದೇ ಸೋಂಕಾಗಲಿ, ಯಾವುದೇ ಮರಣವಾಗಲಿ ಅವ್ರನ್ನ ಮುಟ್ಟದ ಹಾಗೆ ಒಬ್ಬೊಬ್ಬ ಅಧಿಕಾರಿಗಳನ್ನ, ಒಬ್ಬೊಬ್ಬ ಕರ್ತನೆ ಮಕ್ಕಳನ್ನ, ಕರ್ತನೆ ಅಧಿಕಾರಿಗಳನ್ನ, ಓ ವೈದ್ಯರುಗಳನ್ನ ಕರ್ತನೆ ನೀವು ಮುಟ್ಟಿ ಅವ್ರನ್ನ ಆಶೀರ್ವದಿಸಿ ಅವ್ರನ್ನ ಉಪಯೋಗಿಸುವಂತೆ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಕರ್ತನೆ, ನೀವು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ಕರ್ತನೆ, ನಿಮ್ಮ ಕರದನ್ನ ಒಪ್ಪಿಸಿ ಕೊಡ್ತಾ ಇದ್ದೇವೆ. ನೀನು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದೀರಾ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಆಮೆನ್. ಹಾಗೆ ನಾವು ಪ್ರಾರ್ಥನೆ ಮಾಡೋಣ. ಕೊನೆಯದಾಗಿ ನಮ್ಮ ದೇಶವನ್ನು ಆಳ್ವಿಕೆ ಮಾಡುವಂಥ ಎಲ್ಲ ನಾಯಕರುಗಳಿಗಾಗಿ ಪ್ರಾರ್ಥಿಸೋಣ. ಒಳ್ಳೆ ರೀತಿಯಲ್ಲಿ ಅವರು ದೇಶವನ್ನು ಆಳ್ವಿಕೆ ಮಾಡಬೇಕಾಗಿದೆ. ದೇಶದಲ್ಲಿ ಒಳ್ಳೆಯ ಆಡಳಿತ ಬರಬೇಕಾಗಿದೆ, ನೀತಿ ಉಳ್ಳ ಆಡಳಿತ, ಸತ್ಯತೆ ಉಳ್ಳ ಆಡಳಿತ. ಅದು ಮಾತ್ರವಲ್ಲ, ದೇಶದಲ್ಲಿ ಅನೇಕ ವಿಧವಾದ ಕ್ಷಾಮಗಳನ್ನ ನೋಡ್ತಾ ಇದ್ದೇವೆ, ಮಳೆಯಿಂದ ಉಂಟಾಗುವಂಥ ಪ್ರವಾಹಗಳನ್ನ ನೋಡ್ತಾ ಇದ್ದೇವೆ, ಅನೇಕ ಉಪದ್ರವಗಳನ್ನ ನೋಡ್ತಾ ಇದ್ದೇವೆ, ಅನೇಕ ನಾಶನಗಳನ್ನ ನೋಡ್ತಾ ಇದ್ದೇವೆ. ಆದ್ರಿಂದ ಪ್ರಿಯವಾದ ದೇವ ಜನರೇ, ನಾವು ಪ್ರಾರ್ಥನೆ ಮಾಡೋಣ. ದೇವರು ಕರುಣೆಯನ್ನು ತೋರದೆ ಹೋದ್ರೆ, ದೇವರು ಹಲ್ಲೆಲೂಯಾ ನಮ್ಮ ಜನ ಮೇಲೆ ಮನಮರುಗದೆ ಹೋದ್ರೆ ಅವರೆಲ್ಲರೂ ನಾಶನವಾಗಿ ಹೋಗ್ತಾರೆ. ಆದ್ರಿಂದ ಈ ಸಮಯದಲ್ಲಿ ನಾವುಗಳು ಹಲ್ಲೆಲೂಯಾ ಮಧ್ಯಸ್ಥಿಕರಾಗಿದ್ದು, ಹಲ್ಲೆಲೂಯಾ ದೇವರ ವಾಕ್ಯ ಹೇಳ್ತದೆ, ನನ್ನ ಜನಗಳು ಕಾವಲುಗಾರರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳುವ ಪ್ರಕಾರ ಈ ಲೋಕದ ನಾಶನದಲ್ಲಿರುವಂತ ಜನಗಳಿಗಾಗಿ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸೋಣ. ಎಲ್ಲರೂ ಪ್ರಾರ್ಥನೆ ಮಾಡ್ರಿ. ದೇಶನ ಒಪ್ಪಿಸಿಕೊಡೋಣ. 130 ಕೋಟಿಗೂ ಅಧಿಕವಾಗಿರುವಂತ ಜನಗಳನ್ನ ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋಣ. ದೇಶಕ್ಕೆ ಸುಕ್ಷೇಮ ಉಂಟಾಗಲಿ, ದೇಶಕ್ಕೆ ರಕ್ಷಣೆ ಉಂಟಾಗಲಿ, ದೇಶಕ್ಕೆ ಉಜ್ಜೀವನ ಬರಲಿ, ದೇವರ ರಾಜ್ಯ ಸ್ಥಾಪಿಸಲ್ಪಡಲಿ. ಓ ಹಲ್ಲೆಲೂಯಾ. ಕರ್ತನೆ, ನಿಮ್ಮ ಚಿತ್ತ ಆಗ್ಲಿ ಅಪ್ಪ. ನಿಮ್ಮ ಉದ್ದೇಶಕ್ಕೆ ದೇವರೇ ನಮ್ಮ ದೇಶವನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ, ಪೂರ್ವದಿಂದ ಪಶ್ಚಿಮದವರೆಗೂ ಅಪ್ಪ ನಿಮ್ಮ ಆಳ್ವಿಕೆ ಉಂಟಾಗಲಿ. ದೇಶದ ನಾಯಕರುಗಳನ್ನು ಆಶೀರ್ವದಿಸು. ನಿಮ್ಮ ದೇವರ ಭಯ ಅವರಿಗೆ ಉಂಟಾಗಲಿ. ಒಳ್ಳೆಯ ರೀತಿಯಲ್ಲಿ ದೇಶವನ್ನು ನಡೆಸುವುದಕ್ಕೂ ಅಪ್ಪ ಸುಖದಿಂದಲೂ ಸುಭದ್ರತೆಯಿಂದಲೂ ಸಮಾಧಾನದಿಂದಲೂ ದೇಶ ಉಂಟಾಗುವಂತೆ ನಿಮ್ಮ ದೈವಿಕ ಹಸ್ತ ದೇಶದ ಮೇಲೆ ಚಲಿಸಲಿ. ಕರ್ತನೆ, ನಾಶನಗಳು ಸ್ಟಾಪ್ ಆಗಲಿ. ಎಲ್ಲ ಸೈತಾನ ತಂತ್ರೋಪಾಯಗಳು ಅದು ಲಯವಾಗಿ ಹೋಗ್ಲಿ. ಕರ್ತನೆ, ನಿನ್ನ ಬರೋಣವು ಸಮೀಪವಾಗಿರುವಾಗ ಕರ್ತನೆ, ದೇಶಕ್ಕೆ ದೇಶವೇ ಉಜ್ಜೀವನದ ಕಡೆಗೆ ತಿರುಗಿಕೊಳ್ಳುವಂತೆ ಕರ್ತನ ಆತ್ಮನು ಕಾರ್ಯ ಮಾಡಲಿ. ದೇಶಕ್ಕೆ ಸುಕ್ಷೇಮವನ್ನ, ಸಮಾಧಾನವನ್ನ, ರಕ್ಷಣೆಯನ್ನು ಹೇಳಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ನಾವು ಆಶೀರ್ವದಿಸ್ತಾ ಇದ್ದೇವೆ. ನಮ್ಮ ದೇಶವನ್ನ, ರಾಜ್ಯವನ್ನ, ನಾವು ಇರುವಂತ ಪಟ್ಟಣಗಳನ್ನ ನಾವು ಬ್ಲೆಸ್ ಮಾಡ್ತಾ ಇದ್ದೇವೆ. ನಿಮ್ಮ ರಾಜ್ಯ ಬರಲಿ ಅಪ್ಪ, ನಿಮ್ಮ ಚಿತ್ತ ಆಗಲಿ, ನಿಮ್ಮ ನಾಮ ಮಹಿಮೆ ಹೊಂದಲಿ. ಕರ್ತನೆ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ. ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ.
ನಮ್ಮ ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳುವ ದೇವರು, ಸದುತ್ತರವನ್ನು ದಯಪಾಲಿಸುವ ದೇವರಾಗಿದ್ದಾನೆ. ನಿಮ್ಮ ವಿಶ್ವಾಸವನ್ನು ಕಳ್ಕೊಳ್ಬೇಡ್ರಿ. ಒಂದು ವೇಳೆ ನಾವು ಮಾಡುವಂಥ ಪ್ರಾರ್ಥನೆಗೆ ಸದುತ್ತರ ಅದು ಲೇಟ್ ಆಗ್ಬೋದು, ಆದರೆ ಅದು ಎಂದಿಗೂ ಬರದೇ ಇರೋದಿಲ್ಲ. ಹಲ್ಲೆಲೂಯಾ. ನಾವು ಆತನಿಂದ ಸದುತ್ತರವನ್ನು ಹೊಂದಿಕೊಳ್ತೀವಿ. ಅದರಿಂದ ಅದ್ಭುತಗಳನ್ನ ಹೊಂದಿಕೊಳ್ಳಲಿಕ್ಕೆ ನಮಗೆ ಸಾಧ್ಯ. ಅದರಿಂದ ದೇವರನ್ನ ನಂಬ್ರಿ, ಪ್ರಾರ್ಥನೆಯಲ್ಲಿ ಸೋತು ಹೋಗ್ಬೇಡ್ರಿ. ಹೆಚ್ಚಿನದಾಗಿ ಎಲ್ಲ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡ್ರಿ. ಸಭೆಯ ಮಕ್ಕಳಿಗೂ, ಸೇವಕರುಗಳಿಗೂ, ಹಾಗೆ ದೇಶಗಳಿಗಾಗಿ, ಅನೇಕ ವಿಷಯಗಳಿಗಾಗಿ ನೀವು ಪ್ರಾರ್ಥನೆ ಮಾಡ್ರಿ. ದೇವರ ಚಿತ್ತ ನೆರವೇರಬೇಕಾಗಿದೆ. ಆಮೇನ್. ಪ್ರೈಸ್ ಲಾರ್ಡ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಈ ಸಮಯದಲ್ಲಿ ವಾರದಲ್ಲಿ ನಡೆಯುವಂಥ ಕೂಟಗಳ ಬಗ್ಗೆ ಅನೌನ್ಸ್ಮೆಂಟ್ ಆಗಿದೆ. ಪ್ರತಿ ವಾರ ನಡೆಯುವ ಪ್ರಕಾರವಾಗಿ ಸಂಜೆಯ ಸಮಯದಲ್ಲಿ ನಮಗೆ ಆನ್ಲೈನ್ ಕೂಟಗಳು ಈ ವಾರ ಕೂಡ ಅದು ಯಥಾಪ್ರಕಾರವಾಗಿ ನಡೆಯುವಂಥದ್ದಾಗಿದೆ. ಸರಿಯಾಗಿ ಅದು 7 ಗಂಟೆಗೆ ಪ್ರಾರಂಭವಾಗ್ತದೆ. ನಮಗೆ ಸೋಮವಾರ ಮತ್ತು ಮಂಗಳವಾರ ನಮಗೆ ಪ್ರೇಯರ್ ಫೆಲೋಶಿಪ್ ಇರುವಂಥದ್ದಾಗಿದೆ. ಮಂಗಳವಾರ ಸಂಜೆ ನಮಗೆ ಬೈಬಲ್ ಸ್ಟಡಿ ಇರುವಂಥದ್ದಾಗಿದೆ. ದಯವಿಟ್ಟು ಎಲ್ಲ ದೇವಜನಗಳು ಇದರಲ್ಲಿ ಪಾಲುಗಾರರಾಗ್ರಿ. ಇದು ನಿಮಗೆ ಆಶೀರ್ವಾದ. ನಿಮಗೆ ಅದು ಏನಾಗ್ತದೆ, ನಿಮ್ಮ ಆತ್ಮಗಳನ್ನ ಕಟ್ಟುವಂಥದ್ದು, ಬಲಪಡಿಸುವಂಥದ್ದಾಗಿದೆ. ಆದ್ದರಿಂದ ನೀವು ಒಂದು ವೇಳೆ ಬೆಳಗಿನ ಜಾವದಲ್ಲಿ ಕೆಲಸಕ್ಕೆ ಹೋದರೆ ಸಂಜೆ ಸಮಯದಲ್ಲಿ ನೀವು ಅದರಲ್ಲಿ ಜಾಯ್ನ್ ಆಗ್ಬೋದಾಗಿದೆ. ಹಾಗೆ ಬುಧವಾರ 7 ಗಂಟೆಗೆ ಯೌವನಸ್ಥರ ಕೂಟ ಇರುವಂಥದ್ದಾಗಿದೆ. ಎಲ್ಲ ಯೌವನಸ್ಥರುಗಳು ದಯವಿಟ್ಟು ನೀವು ಅದರಲ್ಲಿ ಪಾಲುಗಾರರಾಗ್ರಿ. ನಿಮ್ಮನ್ನು ಒಳ್ಳೆಯ ರೀತಿಯಲ್ಲಿ ಕರ್ತನಿಗೆ ಭಯಭಕ್ತಿ ಉಳ್ಳವರಾಗಿ ಕರ್ತನ ಉದ್ದೇಶದಲ್ಲಿ ನಿಲ್ಲುವುದಕ್ಕೆ ಇದೆಲ್ಲವೂ ನಿಮಗೆ ಸಹಾಯಕವಾಗಿರೋದ್ರಿಂದ ಯಾವ ಲೋಕದ ಸೈತಾನನ ವಂಚನೆ ಸಿಕ್ಕಿಕೊಳ್ಳದ ಹಾಗೆ ದೇವರ ಚಿತ್ತದಲ್ಲಿ ಇರಬೇಕಂದ್ರೆ ಆತನ ಮಾತುಗಳನ್ನ ಕೇಳಿ ಆತನೊಂದಿಗೆ ಜೀವಿಸುವಾಗ ನಿಶ್ಚಯವಾಗಿ ನೀವು ಆಶೀರ್ವಾದ ಉಳ್ಳವರಾಗಿ ಜೀವಿಸಲಿಕ್ಕೆ ಸಾಧ್ಯ. ಆದ್ದರಿಂದ ಬುಧವಾರ ನಡೆಯುವಂಥ ಯೌವನಸ್ಥರ ಕೂಟದಲ್ಲಿ ಎಲ್ಲ ಯೌವನಸ್ಥರುಗಳು 15 ವಯಸ್ಸಿಗೆ ಮೇಲ್ಪಟ್ಟು 35 ವಯಸ್ಸಿಗೆ ಕೆಳಗಿರುವಂಥ ಎಲ್ಲ ಯೌವನಸ್ಥರು ಅದರಲ್ಲಿ ಪಾಲುಗಾರರಾಗಬೇಕನ್ನ ಕೇಳ್ಕೊಳ್ತೇನೆ. ಗುರುವಾರ ಸಂಜೆ ಸಹೋದರಿಯರಿಗಾಗಿ ಎಸ್ತೇರ್ ಮೀಟಿಂಗ್ ಇರುವಂಥದ್ದಾಗಿದೆ. ಎಲ್ಲ ಸಹೋದರಿಯರು ಆ ಒಂದು ಎಸ್ತೇರ್ ಮೀಟಿಂಗಲ್ಲಿ ನೀವು ಭಾಗವಹಿಸ್ರಿ. ಹಾಗೆ ಶುಕ್ರವಾರ ನಮಗೆ ಉಪವಾಸದ ಪ್ರಾರ್ಥನೆ ಸಂಜೆ ಸಮಯದಲ್ಲಿ ಇರುವಂಥದ್ದಾಗಿದೆ. ಅದರಲ್ಲೂ ಕೂಡ ನೀವು ಪಾಲುಗಾರರಾಗಿ. ಹಾಗೆ ಶನಿವಾರ ಮತ್ತು ಭಾನುವಾರ ಸಂಜೆ 5 ಗಂಟೆಗೆ ಚಿಕ್ಕ ಮಕ್ಕಳಿಗಾಗಿ ಸಂಡೇ ಸ್ಕೂಲ್ ಇರುವಂಥದ್ದಾಗಿದೆ ಆನ್ಲೈನಲ್ಲಿ. ದಯವಿಟ್ಟು ನೀವು ಈಗಾಗಲೇ ನಿಮ್ಮ ಏನು ಸೆಕ್ಯುಲರ್ ಸ್ಟಡಿಗಾಗಿ ಆನ್ಲೈನಲ್ಲಿ ನಿಮ್ಮ ಮಕ್ಕಳನ್ನ ಇನ್ವಾಲ್ವ್ ಮಾಡ್ತಾ ಇದ್ರೋ ಅದಕ್ಕಿಂತ ಹೆಚ್ಚಿನದಾಗಿ ಈ ಒಂದು ಸ್ಪಿರಿಚುವಲ್ ಸ್ಟಡೀಸಲ್ಲಿ ಮಕ್ಕಳು ದೇವರಲ್ಲಿ ನೆಲೆಗೊಳ್ಳುವುದಕ್ಕೆ, ದೇವರನ್ನ ಆತ್ಕೊಳ್ಳೋದಕ್ಕೆ ಸಹಾಯವಾಗುವಂಥ ಈ ಒಂದು ಕ್ಲಾಸ್ಗಳಲ್ಲಿ ನೀವು ದಯವಿಟ್ಟು ನಿಮ್ಮ ಮಕ್ಕಳನ್ನ ಇನ್ವಾಲ್ವ್ ಮಾಡಿರಿ, ಜಾಯಿನ್ ಮಾಡಿರಿ. ಆ ಸಮಯಗಳಲ್ಲಿ ನೀವು ಅಲ್ಪ ಸಮಯ ಕೂತ್ಕೊಂಡು ಅವ್ರನ್ನ ನೀವು ಎಂಕರೇಜ್ ಮಾಡಬೇಕನ್ನ ಕೇಳ್ಕೊಳ್ತೇನೆ. ಅದು ಶನಿವಾರ ಮತ್ತು ಭಾನುವಾರ ಸಂಜೆ 5 ಗಂಟೆಯಿಂದ 6 ಗಂಟೆ 1 ಗಂಟೆ ಮಾತ್ರ ಇರುವಂಥದ್ದಾಗಿದೆ. ಹಾಗೆ ಪ್ರತಿದಿನ ನಡೆಯುವಂಥ ಎಲ್ಲ ಕೂಟಗಳಿಗಾಗಿ ಪ್ರಾರ್ಥನೆ ಮಾಡಿರಿ. ಹಾಗೆ ಬರುವಂಥ ಭಾನುವಾರ ಕೂಡ ನಮಗೆ 3 ಆರಾಧನೆಗಳು. ಬೆಳಿಗ್ಗೆ 8 ಗಂಟೆಗೆ ಕನ್ನಡ ಮತ್ತು ತಮಿಳಿನಲ್ಲಿ ಮೊದಲನೇ ಆರಾಧನೆ, ನಂತರವಾಗಿ 2ನೇ ಆರಾಧನೆ ಸರಿಯಾಗಿ 10 ಗಂಟೆಗೆ ನಮಗೆ ಸಭೆಯಲ್ಲಿ ಹಾಗೆ ಆನ್ಲೈನಲ್ಲೂ ಕೂಡ ಇರುವಂಥದ್ದಾಗಿದೆ. ಹಾಗೆ ಸಂಜೆ 6ವರೆಗೆ ನಮಗೆ 3ನೇ ಆರಾಧನೆ ಇರುವಂಥದ್ದಾಗಿದೆ. ನಿಮಗೆ ಯಾವ ಆರಾಧನೆಗೆ ಬರಲಿಕ್ಕೆ ಅನುಕೂಲ ಆಗ್ತದೋ ದಯವಿಟ್ಟು ಆರಾಧನೆಗೆ ಬನ್ನಿರಿ, ಮತ್ತೊಬ್ರಿಗಾಗಿ ಪ್ರಾರ್ಥನೆ ಮಾಡಿರಿ. ಹಾಗೆ ಬರುವಂಥ ಮಂಗಳವಾರ 20ನೇ ತಾರೀಕು ನಮಗೆ ಸಭೆಯಲ್ಲಿ ಒಂದು ಸ್ಮರಣೆಯ ಒಂದು ಕೂಟ ಇರುವಂಥದ್ದಾಗಿದೆ. ಮೆಮೋರಿಯಲ್ ಸರ್ವಿಸ್, ಥ್ಯಾಂಕ್ಸ್ ಗಿವಿಂಗ್ ಸರ್ವಿಸ್ ಇರುವಂಥದ್ದಾಗಿದೆ. ಕಳೆದ ತಿಂಗಳಲ್ಲಿ ನಮ್ಮ ಪಾಸ್ಟರ್ ಪಪ್ಪ ಅವರು ತೀರೋದ್ರು. ಅದರಿಂದ ಅವ್ರನ್ನ ಸ್ಮರಿಸುವಂಥ ಆ ಒಂದು ಕೂಟ ನಮಗೆ ಮಂಗಳವಾರ ಬೆಳಿಗ್ಗೆ 11 ಗಂಟೆಗೆ ಈ ಸ್ಥಳದಲ್ಲಿ ಇರುವಂಥದ್ದಾಗಿದೆ. ಒಂದು ವೇಳೆ ನೀವು ಆ ಸಮಯದಲ್ಲಿ ಇರುವವರು ಸಭೆಗೆ ನೀವು ಕೂಡಿ ಬರ್ಬೋದಾಗಿ ನಾನು ಕೇಳ್ಕೊಳ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಅಧಿಕವಾಗಿ ಎಲ್ಲ ವಿಷಯಗಳಿಗಾಗಿ ನಾನು ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಅಧಿಕವಾಗಿ ಪ್ರಾರ್ಥಿಸ್ರಿ. ಪ್ರಾರ್ಥನೆ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಯುವಂತೆ ಅದು ಸಹಾಯ ಮಾಡುವಂಥದ್ದಾಗಿದೆ. ಗಾಡ್ ಬ್ಲೆಸ್ ಯು. ಈ ಸಮಯದಲ್ಲಿ ಕರ್ತನಿಗಾಗಿ ನಾವು ಕಾಣಿಕೆಗಳನ್ನು ತೆಗೆದುಕೊಳ್ಳೋಣ. ಕಾಣಿಕೆ ದಶಮ ಭಾಗ ಯಾವುದೇ ಇದ್ರೂ ತೆಗೆದುಕೊಂಡವರಾಗಿ ನಾವು ಕರ್ತನಿಗೆ ನಾವು ಸ್ತೋತ್ರ ಮಾಡೋಣ. ಕರ್ತನು ನಮ್ಮನ್ನು ಆಶೀರ್ವದಿಸಲು ಆತನು ಶಕ್ತನಾಗಿದ್ದಾನೆ. ಹಾಲೆಲೂಯ. ಆದ್ರಿಂದ ಎಲ್ಲರೂ ನಾವು ಕರದಲ್ಲಿ ತೆಗೆದುಕೊಂಡವರಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಹಾಲೆಲೂಯ. ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್. ಅಪ್ಪ, ಇದುವರೆಗೂ ಸ್ತುತಿ ಸ್ತೋತ್ರಗಳ ಕಾಣಿಕೆಗಳನ್ನು ಸಮರ್ಪಿಸುವಂತೆ ನೀವು ನಮಗೆ ಸಹಾಯ ಮಾಡಿದ್ರೆ ಈ ಸಮಯದಲ್ಲೂ ಕೂಡ ಅಪ್ಪ ನಮ್ಮ ಪ್ರಯಾಸಗಳ ಮುಖಾಂತರವಾಗಿ ಕಾಣಿಕೆಗಳನ್ನ, ದಶಮ ಭಾಗಗಳನ್ನ, ಮಿಷನರಿ ಆಫರಿಂಗ್ಗಳನ್ನ ತಂದಿರುವಂತ ನಿಮ್ಮ ಮಕ್ಕಳನ್ನ ನಿಮ್ಮ ಕರದಲ್ಲಿ ನಾವು ಒಪ್ಪಿಸಿಕೊಡ್ತಾ ಇದ್ದೇವೆ. ನಿನ್ನ ವಾಕ್ಯ ಹೇಳ್ತದೆ, ಕೊಡಿರಿ ಕೊಡಲ್ಪಡುವುದು ಎಂಬುದಾಗಿ. ಕರ್ತನು ಯಾರಿಗೂ ಸಾಲಗಾರನಲ್ಲ. ಆತನು ತನ್ನ ಪರಲೋಕದ ದ್ವಾರಗಳನ್ನು ತೆರೆದು ಸುವರಗಳನ್ನು ಸುರಿಸಿ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ, ಆ ರೀತಿಯಾಗಿ ನಾನು ಮಾಡ್ತೀನೋ ಇಲ್ಲವೋ ಎಂಬುದಾಗಿ ನನ್ನನ್ನು ಪರೀಕ್ಷಿಸ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳುವ ಪ್ರಕಾರವಾಗಿ ದೇವರೇ ನಿಮ್ಮ ಕರಗಳಲ್ಲಿ ಕಾಣಿಕೆಗಳನ್ನು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಹಾಕುವಂತ ಕರಗಳು ಅವ್ರು
ಮಾಡುವ ಬಿಸ್ನೆಸ್ಗಳು, ವ್ಯಾಪಾರಗಳು ಎಲ್ಲವೂ ಕರ್ತನಿಂದ ಅನುಗ್ರಹಿಸಲ್ಪಡಲಿ, ಆಶೀರ್ವದಿಸಲ್ಪಡಲಿ. ಒಬ್ಬೊಬ್ಬರ ಕೊರತೆಗಳು ನೀಗಲ್ಪಡಲಿ, ದರಿದ್ರಗಳು ಲಯವಾಗಲಿ, ಒಬ್ಬೊಬ್ಬರು ಅನೇಕರಿಗೆ ಕೊಡುವವರಾಗಿ ಆಶೀರ್ವಾದ ನಿಧಿಯಾಗಿ ಮಾರ್ಪಾಡಾಗಲಿ ಕರ್ತನೆ. ಈ ಕಾಣಿಕೆ ಸಭೆಗಾಗಿ, ಸೇವೆಗಾಗಿ, ಸೇವಕರ ಪೋಷಣೆಗಾಗಿ ಇದು ಉಪಯೋಗಿಸಲ್ಪಡಲಿ. ಇದರ ಮುಖಾಂತರ ನಿಮ್ಮ ನಾಮ ಮಹಿಮೆ ಹೊಂದಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ಲಾರ್ಡ್. ಈ ಸಮಯ ವಾಕ್ಯ ಕೇಳುವಂತ ಸಮಯ. ನೇರವಾಗಿ ನಾವು ಸಂದೇಶಕ್ಕೆ ಹೋಗೋಣ. ಎಲ್ಲರೂ ಆಸಕ್ತಿ ಉಳ್ಳವರಾಗಿ ವಾಕ್ಯವನ್ನು ನಾವು ಕೇಳುವವರಾಗಿರೋಣ. ಪ್ರೈಸ್ ದಿ ಲಾರ್ಡ್. ಕರ್ತನು ರಕ್ಷಕನಾಗಿರುವಂತಹ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ಈ ಎರಡನೇ ಆರಾಧನೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. இந்த கர்த்தர் ரட்சகருமான இயேசுவை நாமத்தினால இந்த இரண்டு ஆராதனைகளை நான் வரவேற்கிறேன். ಕರ್ತನ ಕೃಪೆ ನಮ್ಮನ್ನ ಒಂದೊಂದು ದಿನ ಕಾಯ್ದು ನಮ್ಮನ್ನ ರಕ್ಷಿಸಿ ಬರುತ್ತಿರುವುದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಮಾಡುವನಾಗಿದ್ದೇನೆ. கர்த்தருடைய கிருபை நம்ம ஊரನ್ನು ரட்சித்து பாதுகாத்து வருவதால் அவரை ஸ்தோத்திரிக்கிறேன். ಈ ದಿನದಲ್ಲೂ ಸಹ ನಾವು ಬದುಕಿ ಉಳಿದಿರುವುದು ದೇವರ ಕೃಪೆ ಆಗಿದೆ. இந்த நாளும் பிழைத்து நாம் இருப்பது அவருடைய கிருபையாயிருக்கிறது. ಸೊ ದೇವರ ಜನಗಳು ಯಾವಾಗಲೂ ಸಹ ಎಲ್ಲಾ ಸಮಯದಲ್ಲೂ ನಾವು ಆತನಿಗೆ ಸ್ತೋತ್ರ ಮಾಡುತ್ತಾ ಕೃತಜ್ಞತೆಯೊಂದಿಗೆ ನಾವು ಜೀವಿಸೋದನ್ನ ಕಲಿಯಬೇಕಾಗಿದೆ. ஆகையால் தேவ ஜனங்கள் நன்றியுள்ள இதயத்தோடு அவருக்கு நன்றி செலுத்துகிறவராய் நாம் இருக்க வேண்டும். ಆಮೇನ್, ஆமென். ಓಕೆ, ಈ ಸಮಯ ನಾವು ಸ್ವಲ್ಪ ಹೊತ್ತು ಕರ್ತನ ವಾಕ್ಯವನ್ನು ನೋಡೋಣ. இந்த நேரம் கர்த்தருடைய வாசனத்தை நாம் பார்க்கலாம். ನೀವೆಲ್ಲರೂ ಸಹ ಕರ್ತನಲ್ಲಿ ಸಂತೋಷವಾಗಿದ್ದೀರಾ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. நீங்க அனைவரும் கர்த்தருக்குள் கிறிஸ்துவுக்குள் மனமகிழ்ச்சியா இருக்கிறீங்க நான் நினைத்துக் கொள்கிறேன். ಆಮೇನ್. ஆமென். ನಮ್ಮ ಜೀವಿತ, ನಮ್ಮ ಏನಿದೆ ಆತ್ಮಿಕ ಜೀವಿತವೆಲ್ಲ ನಾವು ಕ್ರಿಸ್ತನೊಂದಿಗೆ ನಡೆಸಬೇಕಾಗಿರೋದು ಬಹಳ ಮುಖ್ಯವಾದುದಾಗಿದೆ. நமக்கு இருக்கிற வாழ்க்கை அது கிறிஸ்துவோடு நடக்கிற வாழ்க்கை அது மிக முக்கியமாக இருக்கிறது. ಯಾಕಂದ್ರೆ ಅದು ಪ್ರತಿಯೊಬ್ಬರಿಗೂ ಸಹ, ನಿಮ್ಮೆಲ್ಲರಿಗೂ ಸಹ ಪ್ರಯೋಜನ ಉಳ್ಳದ್ದು ಮತ್ತೆ ಆಶೀರ್ವಾದಕರವಾದದ್ದಾಗಿದೆ. உங்கள் அனைவருக்கும் அது பிரயோஜனம் உள்ளது, அது மட்டுமல்ல அது ஆசீர்வாதமான ஒரு காரியமா இருக்கிறது. ಹಾಗೆ ನಮ್ಮ ಜೊತೆಯಲ್ಲಿ ಆನ್ಲೈನ್ ನಲ್ಲಿ ಇರುವಂತಹ ಪ್ರತಿಯೊಬ್ಬ ದೇವರ ಮಕ್ಕಳನ್ನ ನಾವು ಈ ಸಮಯದಲ್ಲಿ ನಿಮ್ಮನ್ನು ಸಹ ನಾವು ಸ್ವಾಗತಿಸ್ತಾ ಇದ್ದೇವೆ. ஆன்லைன்ல இருக்கிறதான உங்கள் அனைவரும் கூட எங்க சபையின் சார்பாக நான் வரவேற்கிறோம். ಕರ್ತನ ಕರವು ನಿಮ್ಮನ್ನ ಮತ್ತೆ ನಿಮ್ಮ ಕುಟುಂಬವನ್ನ ನೀವು ಯಾವುದೇ ಸ್ಥಳದಲ್ಲಿ ಇದ್ರೂ, ಯಾವುದೇ ಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿ ಇದ್ರೂ ಸಹ ದೇವರ ಕರ ನಿಮ್ಮ ಜೊತೆಲಿದ್ದು ನಿಮ್ಮನ್ನ ಮತ್ತೆ ನಿಮ್ಮ ಕುಟುಂಬನ ಆಶೀರ್ವದಿಸಲಿ ಅಂತ ನಾವು ಪ್ರಾರ್ಥಿಸೋರಾಗಿದ್ದೇವೆ. எந்த சூழ்நிலை இருந்தாலும் கர்த்தருடைய கரம் உங்களை உங்களுடைய குடும்பத்தையும் ஆசீர்வதிக்கும்படியாக நாங்கள் ஜெபித்துக் கொள்கிறோம். ಓಕೆ, ನೇರವಾಗಿ ನಾವು ಕರ್ತನ ವಾಕ್ಯದ ಕಡೆಗೆ ನಾವು ಹೋಗೋಣ. நாம் நேராக கர்த்தருடைய வார்த்தையின் பக்கம் போகலாம். ಈ ದಿನದಲ್ಲಿ ನಾವು ನೋಡುವಂತದ್ದು ಯೂದ ಪುಸ್ತಕದಲ್ಲಿರುವಂತಹ 2 ವಾಕ್ಯಗಳನ್ನ ಕುರಿತು. இந்த நாள் இருக்கிறதான யூதா எழுதின நிருபத்தில் இருக்கிற 2 வார்த்தைகளை குறித்து ಒಂದು ನಿಮಿಷ ನಾವು ಪ್ರಾರ್ಥಿಸೋಣ. ஒரு நிமிடம் கூட நாம் ஜெபிக்கலாம். ಪರಿಶುದ್ಧಾತ್ಮನ ನಮಗೆ ಸಹಾಯ ಮಾಡುವಂತೆ ஆவியானவர் நமக்கு உதவி செய்யும்படியாக ನಾವೆಲ್ಲರೂ ಪವಿತ್ರಾತ್ಮನನ್ನ ನಮ್ಮ ಮಧ್ಯದಲ್ಲಿ ಸ್ವಾಗತಿಸೋಣ. நாம் அந்த பரிசுத்த ஆவியை நாங்கள் வரவேற்குவோம். ಬಂದಿರುವಂತ ನೀವೆಲ್ಲರೂ ಸಹ ಕರ್ತನ ಸಮ್ಮುಖದಲ್ಲಿ ನಿಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ರಿ. வந்திருக்கிற நடுவு கர்த்தர் சமூகத்தில் ஒப்பு கொடுத்து ஜெபியுங்க. ಕರ್ತನ್ ನಮ್ಮ ಜೊತೆಲಿ ಮಾತಾಡುವಂತೆ ಪ್ರಾರ್ಥನೆ ಮಾಡ್ರಿ. கர்த்தர் நம்மோடு பேசும்படியாய் ஜெபியுங்க. ಈ ಸಮಯದಲ್ಲಿ ದೇವರ ಕರ ನಿಮ್ಮನ್ನ ಸ್ಪರ್ಶಿಸುವಂತೆ ಪ್ರಾರ್ಥನೆ ಮಾಡ್ರಿ. இதுல கர்த்தருடைய கரங்களை தொடும்படியாய் ஜெபியுங்க. ಕಾಲಾಬಾ ಶೇತಿರಿ ಕಲ್ಮನ ಸಂದರಬಾರ ಮನ ಸಂದರ ಓ ಲಿಯಾಂತರಲು ಕಲಮನ ಸಂದರಬ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಕರ್ತನೆ, ಕರ್ತನೆ, ನಮ್ಮ ಮಧ್ಯದಲ್ಲಿ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. எங்களுடைய வரவேற்கிறோம் ஆண்டவரೇ. ಪವಿತ್ರಾತ್ಮನೇ, ನಮ್ಮ ಮಧ್ಯದಲ್ಲಿ ಬರಮಾಡುತ್ತಾ ಇದ್ದೇವೆ. ஆவியானவரே எங்களுடைய வரவேற்கிறோம். ಓ ನಮ್ಮನ್ನ ಚಾಲಿಸು, ನಮ್ಮ ಮಧ್ಯದಲ್ಲಿ ಚಾಲಿಸು, எங்களுடைய ஆசைவாடுங்க ஆவியானவரே. ನಮ್ಮನ್ನ ಆಶೀರ್ವದಿಸು ಕರ್ತನೆ. எங்களை ஆசீர்வதியும் ஆண்டவரே. ನಿನ್ನ ಕರವನ್ನು ಒಬ್ಬೊಬ್ಬರ ಮೇಲೆ ಚಾಚು ಪವಿತ್ರಾತ್ಮನೇ. ஒவ்வொரு மீது நீட்டப்படட்டும் ஆண்டவரே. ಒಬ್ಬೊಬ್ಬರ ಮನಸ್ಸು, ಹೃದಯವನ್ನ, ಭಾವನೆ, ಉದ್ವೇಗಗಳನ್ನ ಸ್ಪರ್ಶಿಸು. ஒவ்வொரு மனது உணர்ச்சிகள் ஒவ்வொரு காரியங்கள் ஆசீர்வதியும் ஆண்டவரே. ಒಂದೊಂದು ಕುಟುಂಬವನ್ನ, ಒಂದೊಂದು ಕೆಲಸವನ್ನ, ಒಂದೊಂದು ಬಿಸ್ನೆಸ್ ಅನ್ನ ಸ್ಪರ್ಶಿಸು. ஒவ்வொரு குடும்பத்தை ஒரு வாழ்க்கையை நீ தொடும் ஆண்டவரே. ಒಬ್ಬೊಬ್ಬರ ಜೀವಿತವನ್ನ ಸ್ಪರ್ಶಿಸು. ஒவ்வொரு வாழ்க்கையும் தொடுங்க ஆண்டவரே. ಒಬ್ಬೊಬ್ಬರ ಹೃದಯದಲ್ಲಿ ಕ್ರಿಯೆ ಮಾಡು ಪವಿತ್ರಾತ್ಮನೇ. ஒவ்வொரு இதயத்துக்குள்ளே கிரியை பண்ணுங்க ஆவியானவரே. ಒಬ್ಬೊಬ್ಬರ ಮನಸ್ಸಿನಲ್ಲಿ ಕ್ರಿಯೆ ಮಾಡು ஒவ்வொரு ಪವಿತ್ರಾತ್ಮನೇ. மனதிலே கிரியை பண்ணுங்க ஆண்டவரே. ಈ ಹಗಲು ಹೊತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಒಂದು ಪ್ರಕಾಶವುಳ್ಳ ಮನೋನೇತ್ರಗಳು ಉಂಟಾಗುವಂತೆ ಪ್ರಾರ್ಥಿಸ್ತಾ ಇದ್ದೇವೆ. பகல் நேரத்துல ஒரு பிரகாசமான மனநேத்திரம் திறக்கப்படும்படியாக நாங்கள் ಒಬ್ಬೊಬ್ಬರ ஜெபிக்கிறோம். ಹೃದಯದ ಕಣ್ಣುಗಳು ತೆರೆಯಲ್ಪಡಲಿ ಅಪ್ಪ. ஒவ்வொரு இதய கண்கள் திறக்கப்படட்டும் அப்பா. ಒಬ್ಬೊಬ್ಬರ ಜೀವಿತದಲ್ಲಿ ಕ್ರಿಯೆ ಮಾಡು ಪವಿತ್ರಾತ್ಮನೇ. ஒவ்வொரு வாழ்க்கையிலே கிரியை பண்ணுங்க ஆவியானவரே. ಒಬ್ಬೊಬ್ಬರನ್ನ ಸ್ಪರ್ಶಿಸು ಪವಿತ್ರಾತ್ಮನೇ. ஒவ்வொருவரையும் தொடுங்க ஆவியானவரே. ಬೇರೆ ಯಾವದ ಕಡೆಗೂ ಅಲ್ಲ, ನಿನ್ನ ವಾಕ್ಯದ ಕಡೆಗೆ ಮನಸ್ಸು, ಹೃದಯಗಳು ತಿರುಗಲ್ಪಡಲಿ. எந்த பக்கம் அல்ல, நம்முடைய வார்த்தையின் பக்கமாக மனதும் இதயம் திரும்பட்டும். ಎಲ್ಲ ಅಪವಿಶ್ವಾಸದ ಆತ್ಮಗಳು, எல்லா அவிசுவாசத்தின் ಎಲ್ಲ ஆவிகள், ಮನಸ್ಸಿನಲ್ಲಿರುವಂತ ಕಷ್ಟಗಳೆಲ್ಲ, மனதில் இருக்கிற எல்லா கஷ்டங்களையும், ಜೀವಿತದಲ್ಲಿರುವಂತ ಹೋರಾಟಗಳೆಲ್ಲ, வாழ்க்கையில் இருக்கிற எல்லா போராட்டத்தையும், ಎಲ್ಲ ಭಯದ ಕ್ರಿಯೆಗಳು எல்லா பயத்தின் கிரியைகள் ನಜರೇತಿನ ಯೇಸುವಿನ ನಾಮದಿಂದ நசரேயனாகிய இயேசுவின் ಈ நாமத்தில் ಬೆಳಗಿನ ಸಮಯದಲ್ಲಿ
ಸಮಯದಲ್ಲಿ ಮುರಿದು ಬೀಳುವಂತೆ ಆಜ್ಞಾಪಿಸ್ತಾ ಇದ್ದೇವೆ. காலவேளை முறிக்கும்படியா உடைக்கும்படியா நாங்க கட்டளையிடுகிறோம். ಒಬ್ಬೊಬ್ಬರಲ್ಲಿ ಒಬ್ಬೊಬ್ಬರ ಒಳಗಡೆ ನೀನು ಕ್ರಿಯೆ ಮಾಡು ಪರಿಶುದ್ಧಾತ್ಮನೇ. ஒவ்வொருத்தருக்குள்ள கிரியைகள் செய்யுங்க ஆவியானவரே. ಪ್ರಾರ್ಥಿಸ್ರಿ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡ್ರಿ. ஒவ்வொருத்தரும் அப்படி ஜெபிங்க. ದೇವರಾತ್ಮನ ಶಕ್ತಿಯನ್ನು ನಿಮ್ಮ ಒಳಗಡೆ ಬಂದು ತೆಗೆದುಕೊಳ್ಳ್ರಿ. தேவாவுடைய வல்லமை உங்களுக்குள்ள எடுத்துக்கொள்ளுங்க. Hallelujah. Release the power of God which is in you. உங்களுக்குள்ள தேவ வல்லமை விடுதலை ஆக்குங்க. ನಿಮ್ಮ ಒಳಗಡೆ ಇರುವಂತ ದೇವರ ಶಕ್ತಿಯನ್ನು ಬಿಡುಗಡೆ ಮಾಡ್ರಿ. உங்களுக்குள்ள தேவ வல்லமை விடுதலை ஆக்குங்க. ನಿಮ್ಮ ಒಳಗಡೆ ಇರುವಂತ ದೇವರ ಸಾನ್ನಿಧ್ಯವನ್ನು ಬಿಡುಗಡೆ ಮಾಡ್ರಿ. உங்களுக்குள்ள தேவ பிரசன்னத்தை விடுதலை ஆக்குங்க. ನನ್ನನ್ನು ವಿಶ್ವಾಸಿಸುವವನ ಹೊಟ್ಟೆ ಒಳಗಡೆಯಿಂದ ಜೀವಕರವಾದ ನದಿಗಳು ಹರಿಯುವವು ಎಂದು ವಾಗ್ದಾನ ಮಾಡಿದಾತನು. என்னை நம்புகிற வார்த்தை வாய் ನಮ್ಮನ್ನು ಆಲಿಸುತ್ತಿರುವಂತ ಎಲ್ಲಾ ಮಕ್ಕಳುಗಳು ಪ್ರಾರ್ಥನೆ ಮಾಡ್ರಿ. என்னை பார்க்கிற ஒவ்வொரு பிள்ளைகளை ஜெபிங்க. இப்படி ಎಲ್ಲ ವಯಸ್ಸಾದವರು ಪ್ರಾರ್ಥನೆ ಮಾಡ್ರಿ. ವಯದಾನವர்கள் ಜೆபிங்க. ದೂರದಲ್ಲಿ ಇರುವಂತ ಹತ್ತಿರದಲ್ಲಿ ಇರುವಂತ ಪ್ರತಿಯೊಬ್ಬರು ಸಹ ಪ್ರಾರ್ಥನೆ ಮಾಡ್ರಿ. நீங்க தூரத்திலும் தூரமா சமீபத்திலும் இருக்க ஒவ்வொருவரும் ஜெபிங்க. ಈ ಸ್ಥಳದಲ್ಲಿ ಇರುವಂತ ಪ್ರತಿಯೊಬ್ಬರು ಸಹ ಪ್ರಾರ್ಥನೆ ಮಾಡ್ರಿ. இருக்கிற ஒவ்வொரு நீங்க அப்படி ஜெபிங்க. ಲಾಭಾಶೇತೆ ರೇ ಗಲ್ಮನನ ಶಾದೋ ರೋಕೋಟೋ ರೇ ಬಲ್ಮನ ಸಂದರಬ ರೇ ಹಲ್ಮನೋ ಕಲಮನ ಸೇತಿರ್ ಮನ ಗಡ ಜುರದಲ ಮಾನನ ಶಂಕೋಲಿ ಕಲ್ಮನ ಸಂದರಬ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಪರಿಶುದ್ಧಾತ್ಮನೇ 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 ನೀನ್ ಚಲಿಸು ಪವಿತ್ರಾತ್ಮನೇ. ಒಬ್ಬೊಬ್ಬರ ಜೀವಿತದಲ್ಲಿ ಚಲಿಸು ಪವಿತ್ರಾತ್ಮನೇ. ಒಬ್ಬೊಬ್ಬರ ಕುಟುಂಬದಲ್ಲಿ ಚಲಿಸು ಪವಿತ್ರಾತ್ಮನೇ. ಒಂದೊಂದು ಮಕ್ಕಳುಗಳ ಮೇಲೆ ಚಲಿಸು ಪವಿತ್ರಾತ್ಮನೇ. ನಮ್ಮನ್ನು ಆಲಿಸುತ್ತಿರುವಂತ ಪ್ರತಿಯೊಬ್ಬರ ಮೇಲೆ, ಆನ್ಲೈನ್ ಇರುವಂತ ಪ್ರತಿಯೊಬ್ಬರ ಮೇಲೆ ಚಲಿಸು ಪವಿತ್ರಾತ್ಮನೇ. ಎಲ್ಲ ಕತ್ತಲೆಯ ಶಕ್ತಿಗಳು ಮುರಿಯಲ್ಪಡಲಿ. ಯೇಸುವಿನ ನಾಮದಿಂದ ಸೈತಾನನ ವಂಚನೆಗಳು ಅಳಿಯಲಿ. ಯೇಸುವಿನ ನಾಮದಿಂದ ಬಂಧನಗಳು ಬಿಚ್ಚಲ್ಪಡಲಿ. ಯೇಸುವಿನ ನಾಮದಿಂದ ರೋಗದ ಶಕ್ತಿಗಳು ಅಳಿಯಲಿ. ಎಲ್ಲ ಚಿಂತೆಗಳು ಮಾರ್ಪಡಲಿ. ಯೇಸುವಿನ ನಾಮದಿಂದ ಎಲ್ಲ ಭಯಗಳು ಮಾರ್ಪಡಲಿ. ನಿರುತ್ಸಾಹಗಳು ನಿರಾಶೆಗಳು ಎಲ್ಲ ದುಃಖಗಳು ಒಬ್ಬೊಬ್ಬರು ಬಿಟ್ಟು ನೀಗಲಿ. ಯೇಸುವಿನ ನಾಮದಿಂದ ಓ ನಂಬಿಕೆ ಹೆಚ್ಚಲಿ ಕರ್ತನೆ. ಪರಿಶುದ್ಧತೆ ಹೆಚ್ಚಲಿ. ಅದ್ಭುತಗಳು ಹೆಚ್ಚಲಿ. ಆಶೀರ್ವಾದಗಳು ಹೆಚ್ಚಲಿ. ಆರೋಗ್ಯವು ಧೈರ್ಯವು ಹೆಚ್ಚಲಿ ಕರ್ತನೆ. ಜೀವ ಉಂಟಾಗಲಿ ರಾಜ. ನೊಗಗಳನ್ನು ಮುರಿಯುವಂತ ಅಭಿಷೇಕ. ನೊಗಗಳನ್ನು ಮುರಿಯುವಂತ ಅಭಿಷೇಕ ಒಬ್ಬೊಬ್ಬರ ಮೇಲೆ ಸಮಯದಲ್ಲಿ ಬೀಳ್ತಿರುವುದಕ್ಕಾಗಿ ಸ್ತೋತ್ರ. ಒಬ್ಬೊಬ್ಬರ ಒಳಗಡೆ ಎದ್ದೇಳುತ್ತಿರುವುದಕ್ಕಾಗಿ ಸ್ತೋತ್ರ. ಒಬ್ಬೊಬ್ಬರ ಮೇಲೆ ಇಳಿದು ಬರುತ್ತಿರುವುದಕ್ಕಾಗಿ ಸ್ತೋತ್ರ. ಒಬ್ಬೊಬ್ಬರ ಒಳಗಡೆಯಿಂದ ನೊಗಗಳನ್ನು ಮುರಿಯುವಂತ ಅಭಿಷೇಕ ಎದ್ದೇಳುತ್ತಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ಸೈತಾನನ ನೊಗಗಳು, ಎಲ್ಲ ಲೋಕದ ನೊಗಗಳು, ಎಲ್ಲ ಶಾರೀರಿಕ ನೊಗಗಳೆಲ್ಲ ಯೇಸುವಿನ ನಾಮದಿಂದ ಈ ಸಮಯದಲ್ಲಿ ಮುರಿಯಲ್ಪಡಲಿ. ಅಭಿಷೇಕದ ಮುಖಾಂತರ ಮುರಿದು ಬೀಳಲಿ. ಯೇಸುವಿನ ನಾಮದಿಂದ Thank you, Holy Spirit of God. Thank you, Holy Ghost. Thank you, Holy Ghost. Thank you, Holy Ghost. Thank you, Holy Ghost. Thank you, Holy Spirit of God. Thank you, Spirit of Father. Thank you, Spirit of Jesus. ಪರಿಶುದ್ಧಾತ್ಮನೇ ನಿಮಗೆ ಮಹಿಮೆ. ಪರಿಶುದ್ಧಾತ್ಮನೇ ನಿಮಗೆ ಮಹಿಮೆ. Hallelujah. ಸೈತಾನನಿಗೆ ಅವಕಾಶವಿಲ್ಲ. ರೋಗಕ್ಕೆ ಅವಕಾಶವಿಲ್ಲ. ಮರಣಕ್ಕೆ ಅವಕಾಶವಿಲ್ಲ. ದರಿದ್ರಕ್ಕೆ ಅವಕಾಶವಿಲ್ಲ. ಕತ್ತಲೆಯ ಕ್ರಿಯೆಗಳಿಗೆ ಅವಕಾಶವಿಲ್ಲ. ಭಯಕ್ಕೆ ಅವಕಾಶವಿಲ್ಲ. ದರಿದ್ರಕ್ಕೆ ಅವಕಾಶವಿಲ್ಲ. ಸಾಲವೇ ನಿನಗೆ ಅವಕಾಶವಿಲ್ಲ. ಶೋಧನೆ ನಿನಗೆ ಅವಕಾಶವಿಲ್ಲ. ದುಃಖವೇ ನಿನಗೆ ಅವಕಾಶವಿಲ್ಲ. ಕರ್ತನೆ ಒಂದು ಹೊಸ ನಿರೀಕ್ಷೆ, ಹೊಸ ನಿರೀಕ್ಷೆ, ಒಂದು ಹೊಸ ನಿರೀಕ್ಷೆ, ಒಂದು ಹೊಸ ನಂಬಿಕೆ ದೇವರೇ. ಓ ಕರ್ತನೆ ಒಂದು ಹೊಸ ಅನುಭವ. ನಿನ್ನ ಮಕ್ಕಳಿಗೆ ಒಂದು ಹೊಸ ಆಶೀರ್ವಾದ.
ஆசீர்வாதம், ನೂತನವಾದಂತ ಬಿಡುಗಡೆ, ஒரு புதிதான ஒரு விடுதலை, ಒಂದು ನೂತನ ಆಶೀರ್ವಾದಗಳು புதிதான ஒரு ಉಂಟಾಗಿದ್ದಕ್ಕಾಗಿ ಸ್ತೋತ್ರ. உண்டானதற்காய் Lord, touch your people, God. ஒவ்வொரு ஜனங்களை தொடும், Change your people, God. ஜனங்களை மாற்றும் ஆண்டவரே. Change these people's mindset right now in Jesus' name. மாற்றும் இயேசுவின் நாமத்தில். Barakataba shedere kalaba. Rohal mana 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 shandala bara mana na sandaraba. Yes, ಆತನನ್ನು ಆರಾಧಿಸೋಣ, ಆರಾಧಿಸೋಣ, ಆರಾಧಿಸೋಣ. ಆತನನ್ನು ಮಹಿಮೆ ಪಡಿಸೋಣ. Exalt him, exalt him. நாமத்தை உயர்த்தி ஆராதிக்கிறோம். ಆತನು ಇನ್ನೂ ಸಹ ಜೀವಿಸ್ತಾ ಇದ್ದಾರೆ ದೇವಜನರೇ. ಆತನು ಇನ್ನೂ ಸಹ ಜೀವಿಸ್ತಾ அவர் ಇದ್ದಾರೆ. இன்றைக்கும் ஜீவிக்கிறார். ಆತನ ಶಕ್ತಿ ಬದಲಾಗಿಲ್ಲ. அவருடைய வல்லமை மாறவில்லை. ಆತನು ಯಾವತ್ತೂ ಬದಲಾಗದ ಆತನು. ஒருபோதும் மாறாதவர். ಭೂಮಿ ಆಕಾಶಗಳು ಮಾರ್ಪಟ್ಟರು, ಆತನ ಮಾತುಗಳು ಮಾರ್ಪಟ್ಟಿಲ್ಲ. வான பூமಿ மாறினாலும் அவர் வார்த்தை ಆತನ மாறவில்லை. ಯೆಹೋವ ಈರೆ, ಯೆಹೋವಾ ನಿನ್ನ ಅಗತ್ಯಗಳನ್ನು ಸಂಧಿಸುವ ಆತನು. தேவைகளை சந்திக்கிறவர். ಯೆಹೋವ ನಿಸ್ಸಿ, ಯೆಹೋವಾ ನಿಸ್ಸಿ, ನಿನಗೆ ಜಯ ಕೊಡುವ ಆತನು. உனக்கு ஜெயம் தருகிறவர். ಯೆಹೋವ ಎಲ್ ಶಡಾಯ್, ಯೆಹೋವಾ ಎಲ್ ಶಡಾಯ್, ಸರ್ವಶಕ್ತನಾಗಿರುವ ಆತನು. ಸರ್ವವಲ್ಲಮುಳ್ಳ ದೈವ. ಆಮೆನ್. ಎಲ್ಲ ಜನರಿಗೆ ಉತ್ತರ ಕೊಡುವೆ ಸತೋತ್ತರ ದಯಪಾಲಿಸು, ನಾನಿಂದು ಪ್ರಾರ್ಥಿಸುವೆ. ಉತ್ತಾರವ ದಯಪಾಲಿಸು, ನಾನಿಂದು ಪ್ರಾರ್ಥಿಸುವೆ. ಪರಿಶುದ್ಧಾತ್ಮನೇ, ನಿನ್ನ ಸಾನ್ನಿಧ್ಯಕ್ಕಾಗಿ ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ. என்னவரே பிரசன்னத்துக்காக நிச்சரித்துக்கொண்டு ನಿನ್ನ ನಾಮವನ್ನು ಪ್ರಸ್ತಾಪ ಪಡಿಸುವಂತ ಎಲ್ಲಾ ಸ್ಥಳದಲ್ಲೂ ನೀನು ಇಳಿದು ಬಂದು ಆಶೀರ್ವದಿಸುವಂತ ದೇವರಾಗಿರುವುದಕ್ಕಾಗಿ ಸ್ತೋತ್ರ. நாமத்தை பிரஸ்தாபப்படுத்துகிற எல்லா இடத்தும் இறங்கி வந்து ஆசீர்வதிக்கிற தேவனாய் இருக்கிறீர். ಇಬ್ಬರು ಮೂವರು ಇರುವಂತ ಸ್ಥಳದಲ್ಲಿ ನೀನು ಇರುವುದಕ್ಕಾಗಿ ಸ್ತೋತ್ರ ದೇವರೇ. 2-3 பேர் சேர்ந்து இருக்கிறத இருப்பதற்காய் ஸ்தோத்திரம். ನಿನ್ನ ಸಾನ್ನಿಧ್ಯಕ್ಕಾಗಿ ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ. உம்முடைய பிரசன்னத்திற்காய் ஸ்தோத்திரிக்கிறோம். ನಿನ್ನ ದೈವಿಕ ಹಸ್ತದಲ್ಲಿ ನಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ. தெய்வீக கரத்தில் ஒப்பு கொடுத்துறாங்க. ಲಾರ್ಡ್, ಸ್ಪೀಕ್ ಟು ಅಸ್ ಗಾಡ್. நீர் எங்களோடு பேசும். ಸ್ಪೀಕ್ ಥ್ರೂ ಅಸ್ ಗಾಡ್. எங்க மூலமா பேசுங்க ஆண்டவரே. ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ. உங்க நாம மாத்திரம் மகிமை. ಯೇಸುವಿನ ನಾಮದಲ್ಲಿ. இயேசுவின் நாமத்தில். ಹಾಲೆಲೂಯಾ, ஹalleluya, ಹಾಲೆಲೂಯಾ, ஹalleluya. ಆಮೆನ್. ಕರಗಳನ್ನು ತಟ್ಟಿ ನಾವು ಕರ್ತನ ಮಹಿಮೆ ಪಡಿಸೋಣ ದೇವ ಜನರೇ. தட்டி கர்த்தரை மகிமைப்படுத்தலாமா? ದೇವರ ಪ್ರಸನ್ನತೆ ನಮಗೆಲ್ಲವೂ ಸಹ ಬಂದಾಗಿದೆ. தேவனுடைய பிரசன்னம் நமக்கு எல்லாமா இருக்கிறது. ಸೊ ದೇವರ ಮಕ್ಕಳು ಯಾವಾಗಲೂ ಸಹ ದೇವರ ಸಾನ್ನಿಧ್ಯದಲ್ಲಿ ನಾವು ಇರೋದನ್ನ ನಾವು ಕಲಿಬೇಕಾಗಿದೆ. தேவனுடைய பிள்ளைகள் எப்போதும் தேவ பிரசன்னத்தில் இருப்பதை கற்றுக்கொள்ள வேண்டும். ನಾವು ಹೋಗುವಂತ ಸ್ಥಳದಲ್ಲಿ, ಇರುವಂತ ಸ್ಥಳದಲ್ಲಿ, ವರ್ಕ್ ಮಾಡುವಂತ ಪ್ಲೇಸ್ ಅಲ್ಲಿ ಎಲ್ಲಿ ಹೋದ್ರು ಸಹ ನಾವು ದೇವರ ಪ್ರಸನ್ನತೆಯನ್ನ ರಿಲೀಸ್ ಮಾಡೋದನ್ನ ನಾವು ತಿಳಿದಿರಬೇಕಾಗಿದೆ. நாம் இருக்கிற எந்த இடத்துல இருந்தாலும், வேலை செய்கிற இடத்துல எந்த இடத்துல தேவ பிரசன்னத்தை விடுதலை ஆக்குவதை கற்றுக்கொள்ள வேண்டும். ಆಮೆನ್, ஆமென், ಹಲ್ಲೆಲೂಯಾ. ஹalleluya. ಸಮಾರಿಯ ಸ್ತ್ರೀಯನ್ನ ನೋಡಿ ಯೇಸು ಸ್ವಾಮಿ ಹೇಳಿದ್ರು. சமாரிய ஸ்திரியை பார்த்து இயேசு சுவாமி சொன்னார். ಸಮಾರಿಯ ಸ್ತ್ರೀಯ ಮೈಂಡ್ ಅಲ್ಲಿ ಇತ್ತು, சமாரிய ஸ்திரியுடைய மனதில் இருந்தது, ನಾವು ತಂದೆಯನ್ನು ಆರಾಧಿಸೋದಕ್ಕೋಸ್ಕರ ನಾವು ಯೆರೂಸಲೇಮಿಗೆ ಹೋಗ್ಬೇಕು ಅಂತ. நம்முடைய பிதாவை ஆராதிப்பதற்காக எருசலேமுக்கு போக வேண்டும். ಆ ಸ್ಥಳಕ್ಕೆ ಅಷ್ಟು ದೂರ ಹೋಗ್ಬೇಕು. அவ்வளவு தூரமாக நாங்கள் போக ಅದು வேண்டும். ಮಾತ್ರವಲ್ಲದೆ ನಾವು ಸಮಾರ್ಯರು, அது மட்டும் நாங்கள் சமாரியர்கள். ಯಹೂದ್ಯರುಗಳು ನಮ್ಗೆ ಪರ್ಮಿಷನ್ ಕೊಡೋದಿಲ್ಲ. யூதர்கள் நமக்கு ஒரு பர்மிஷன் தர ಯಾವ மாட்டாங்க. ರೀತಿಯಾಗಿ ನಾವು ಅಲ್ಲೋಗಿ ಆರಾಧಿಸ್ಲಿಕ್ಕೆ ಸಾಧ್ಯ? எப்படியாக அங்க போய் நம்ம ஆராதிக்க ಬಟ್ முடியும்? ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ஆனா இயேசு சொல்லுகிறார், ಸ್ತ್ರೀಯ ಒಂದು ಕಾಲ ಬರುತ್ತೆ, ஸ்ரீயே ஒரு காலம் வரும், ತಂದೆಯನ್ನ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವಂತ ಕಾಲ. பிதாவை ஆவியோடு உண்மையோடு ஆராதிக்கிற ஒரு நாள். ಈ ಸೀಸನ್ ಆಗಿದೆ, ಈ ಸಮಯವಾಗಿದೆ. ಅದು அது இந்த நேரமா இருக்கிறது. ನಾವು ಎಲ್ಲಿ ಹೋದ್ರು, ಯಾವುದೇ ಸ್ಥಳದಲ್ಲಿ ಹೋದ್ರು, ಯಾವುದೇ ಸ್ಥಳದಲ್ಲಿ ಇದ್ರು, ಯಾವುದೇ ವರ್ಕಿಂಗ್ ಪ್ಲೇಸ್ ಅಲ್ಲಿ ಇದ್ರು, ಎಲ್ಲಿ ಬೇಕಾದ್ರೆ ನಿಮ್ಮ ತಂದೆಯನ್ನ ನೀವು ಆರಾಧಿಸಲು ಸಾಧ್ಯ. நீங்க எந்த இடத்துல வேலை செய்யலாம், எந்த இடத்துல உங்களுடைய தகப்பன் உங்களுடைய பிதாவை ஆராதிக்க கூடும். ಆತ್ಮದಿಂದಲೂ ಸತ್ಯದಿಂದಲೂ ಯಾವ ಸ್ಥಳದಲ್ಲಿ, ಯಾವ ಮನೆಯಲ್ಲಿ, ಯಾವ ಪ್ಲೇಸ್ ಅಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರೋ, ಯಾವ ಕಂಪನಿಲಿ ಇದ್ದೀರೋ, ಆ ಸ್ಥಳದಲ್ಲಿ ಆತ್ಮದಿಂದಲೂ ಸತ್ಯದಿಂದಲೂ ನೀವು ಆರಾಧಿಸೋದಾಗ ಆಗಿರೋದಾದ್ರೆ ಯು ಕ್ಯಾನ್ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ಎವ್ರಿ ಸಿಚುವೇಶನ್ ಅಂಡ್ ಎವ್ರಿ ಪ್ಲೇಸ್. Hallelujah. எந்த இடத்துலயும் நீங்க ஆவியோடு உண்மையோடு ஆராதிக்கும் போது அவருடைய பிரசன்னத்தை எல்லா நேர சூழலையும் அனுபவிக்க முடியும். ಆಮೆನ್. ஆமென். ಸೊ ಕರ್ತನ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ನಾವು ಸ್ತೋತ್ರ ಮಾಡೋಣ. கர்த்தருடைய பிரசன்னம் இருப்பதற்கான அவரை ஸ்தோத்திரிக்கிறேன். ಇವತ್ತು ನಮ್ಮ ಧ್ಯಾನಕ್ಕೋಸ್ಕರ ನಾನು ತೆಗೆದುಕೊಂಡಿರುವಂತಹ ವಾಕ್ಯ இன்றைக்கு தியானத்திற்கு எடுத்துக்கொண்ட வசனம் ಯೂದ ಪುಸ್ತಕದ 20 ಮತ್ತೆ 22ನೇ ವಾಕ್ಯ, 21ನೇ ಅಧ್ಯಾಯ 20ರಿಂದ 23ನೇ ವಾಕ್ಯದವರೆಗೂ. இன்றைக்கு தியானத்திற்காக யூதா எழுதின நிருபத்து 1ஆம் அதிகாரம் 20ஆம் வசனத்திலிருந்து 21 வசனங்கள் வரை. ಸೊ ಅದರಲ್ಲಿ ಇರೋದು ಒಂದೇ ಚಾಪ್ಟರ್ ಆಗಿದೆ. அதுல இருக்கிற ஒரே ஒரு அத்தியாய சாப்டரா இருக்கிறது. ಅದರಲ್ಲಿ ನಾವು ಓದುವಂತದ್ದು 20, 21, 22, 23. ಬಟ್ ವಿ ವಿಲ್ ಫೋಕಸ್ ಓನ್ಲಿ
20 and 21 ಅಷ್ಟೇ. ನಾವು ಅದನ್ನೆರಡನ್ನ ಮಾತ್ರ ನಾವು ಸ್ಪಷ್ಟವಾಗಿ ಸ್ವಲ್ಪ ನಾವು ನೋಡೋಣ. இந்த ரெண்டு வசனங்களை மட்டும் மிக கவனமாக கவனிக்க போகிறோம். ಆಮೆನ್. ಯೂದ ಬರೆದ ಪುಸ್ತಕ, யூதா எழுதின நிருபத்தில் ಯೇಸುವಿನ ಸಹೋದರನಾದಂತ ಯೂದ ಇವನು. இயேசுவுடைய சகோதரனாகிய யூதா இவர். ಯಾಕೋಬನ ಸಹೋದರನು ಸಹ. ಯಾಕೋಬು ಕೂಡ ಅವರ தகப்பன். ಈ ಸಮಯದಲ್ಲಿ ಈ ಒಂದು ಪತ್ರಿಕೆಯನ್ನು ಬರೆದಿದ್ದಾನೆ ಸ್ಥಳದಲ್ಲಿ. இந்த இடத்துல ஒரு நிருபத்தை எழுதியிருக்கிறார். ಬರೆದಿರುವಂತ ಉದ್ದೇಶ, எழுதின ஒரு நோக்கம், ಒಂದು ಸಾರಿ ஒரு தடவை ಯೇಸು ಸ್ವಾಮಿ ಆತನು ಜಾತ್ರೆಗೆ ಹೋಗ್ಬೇಕಂತ ಅನ್ಬೇಕಾದ್ರೆ, ಯೇಸು அந்த பண்டகைக்கு போக வேண்டிய நேரம், ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೀವಿ. யோவான் 7ஆம் அதிகாரத்தில் பார்க்கிறோம். ಆತನು ಹೋಗಿ ಬಹಳ ಒಂದು ಮುಖ್ಯವಾದಂತ ಕಾರ್ಯಕ್ಕೋಸ್ಕರ ಕರ್ತನಾದ ಯೇಸು ಕ್ರಿಸ್ತನು ಹೋಗ್ಬೇಕಾದ್ರೆ, மிக ಮುಖ್ಯமான ಕಾರ್ಯಕ್ಕೆ ಯೇಸು ಕ್ರಿಸ್ತ கடந்து போகும்போது ಅಲ್ಲಿರುವಂತ ಜನಗಳು, ಗುಂಪಾಗಿದ್ದಂತ ಜನಗಳನ್ನ ನೋಡಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, கூட்டமா இருக்கிற ஜனத்தை பார்த்து ಯೇಸು சொல்லுகிறார், ದಾಹದಿಂದಿರೋರು ನನ್ನ ಹತ್ರ ಬರಲಿ ಅಂತ. தாகமுள்ளவர் என்னிடத்தில் வர கடவுள். ಯೇಸು ಸ್ವಾಮಿಗೆ ಜನಗಳ ಮೇಲೆ ದಾಹ, ಯೇಸುக்கு ಜನத்தின் மீது தாகம். ಆ ರೀತಿಯಾಗಿರುವಂತ ಸಮಯದಲ್ಲಿ, அப்படியாக இருக்கிற நேரத்துல ಯೇಸು ಸ್ವಾಮಿಗೆ ಯೂದ ಮತ್ತೆ ಯಾಕೋಬ ವಿರುದ್ಧವಾಗಿ ಮಾತಾಡಿದ್ರು. அப்போது ಯೇசு ವಿರುದ್ಧ ಯೂದಾவும் ಯಾಕೋಬು ವಿರೋಧமா பேசினார். ನಿನ್ನ ಆ ಸ್ಥಳದಲ್ಲಿ ಹೋಗಿ ನಿನ್ನನ್ನು ನೀನು ತೋರಿಸ್ಕೋ ಅಂತ. அந்த இடத்துல உன்னை போய் காண்பித்துக்கொள். ಬಟ್ ಅವರೊಳಗಡೆ ಯಾವುದೇ ರೀತಿಯ ಪ್ಯಾಷನ್ಗಳಾಗ್ಲಿ ದಾಹಗಳಾಗ್ಲಿ ಬಂದು ಇರಲಿಲ್ಲ ಆ ಸಮಯದಲ್ಲಿ. எந்த ஒரு ஆசையும் தாகம் இல்லாமல் இருந்தது. ಯೇಸುವನ್ನ ಕೀಳಾಗಿ ಆ ಸ್ಥಳದಲ್ಲಿ ಕೇವಲವಾಗಿ ನೋಡಿದಂತ ವ್ಯಕ್ತಿಗಳು, அந்த இடத்துல இயேசுவை கீழாக கேவலமாய் பார்த்த மனிதர்கள். ಈ ಸ್ಥಳದಲ್ಲಿ ಯೂದ ಬರಿಬೇಕಾದ್ರೆ ಪತ್ರಿಕೆಯನ್ನ, இந்த இடத்துல யூதா அந்த நிருபத்தை எழுதும் பொழுது ಅವನ ಹೃದಯ ಒಡೆಯಲ್ಪಟ್ಟವನಾಗಿ, ಅವನ இதயம் ಒಡೆಯಲ್ಪಟ್ಟವನಾಗಿ, ಬಹಳ ದುಃಖದೊಂದಿಗೆ ವೇದನೆಯೊಂದಿಗೆ, மிக துக்கத்தோடு ವೇದನೆயோடு ಸಭೆಗಳಲ್ಲಿ ಕಾರ್ಯ ಮಾಡುತ್ತಿರುವಂತಹ ಸಭೆಗಳ ಒಳಗಡೆ ಸೇರಿರುವಂತಹ ಕಾರ್ಯಗಳನ್ನು ಕುರಿತು ಅವನು ಬರೀತಾ ಇದ್ದಾನೆ. சபைக்குள் சேர்ந்திருக்கிற காரியங்களை குறித்து அவர் எழுதுகிறார். ಕಳ್ಳ ಬೋಧಕರುಗಳ ಬಗ್ಗೆ, கள்ள போதகரை குறித்து, ಕಳ್ಳ ಉಪದೇಶಗಳ ಬಗ್ಗೆ, கள்ள ಉಪದೇಶங்களை குறித்து, ಜನಗಳು ಯೇಸು ಕ್ರಿಸ್ತನ ಮೇಲಿದ್ದಂತ ದೃಷ್ಟಿಯನ್ನ ಚೇಂಜ್ ಮಾಡಿರೋದ್ರ ಬಗ್ಗೆ, ಜನಗಳು ಯೇಸು ಕ್ರಿಸ್ತನ ಪಾರ್ವೆ ವಿಲಕಿ ಬಿಟ್ಟ ಕಾರ್ಯங்களை ಆ குறித்து, ಸ್ಥಳದಲ್ಲಿ ರಕ್ಷಣೆಯನ್ನು ಕುರಿತು, ನಿತ್ಯ ಜೀವನ ಕುರಿತು ಯಾವುದೇ ರೀತಿಯ ಭಯ ಇಲ್ಲದಲೆ ಸಾಧಾರಣವಾದಂತಹ ಶಾರೀರಿಕ ಆಸೆಗಳಿಗಾಗಿ, ಭೋಗಗಳಿಗಾಗಿ, ಸಾಧಾರಣ ದ್ರವ್ಯ ಸಂಪಾದನೆಗಳಿಗಾಗಿ, ತನ್ನ ಸ್ವಂತ ಕಾರ್ಯಗಳಿಗಾಗಿ ಜೀವಿಸ್ತಿರುವಂತಹ ವ್ಯಕ್ತಿಗಳನ್ನ ಕುರಿತು ಈ ಸ್ಥಳದಲ್ಲಿ ಅವ್ರು ಯಾವ ರೀತಿಯಾಗಿದ್ದಾರೆ ಎನ್ನುವಂತ ಕುರಿತು ಯೂದ ಈ ಸ್ಥಳದಲ್ಲಿ ಪುಸ್ತಕದಲ್ಲಿ ಬರೀತಾ ಇದ್ದಾರೆ. ಯೇಸು ಕುರಿತು, ನಿತ್ಯ ಜೀವನದ ಕುರಿತು, ವಿಲಗಿರಿக்கிற ಕಾರ್ಯಗಳ ಕುರಿತು ಯೂದ ಅಂತ ಪುಸ್ತಕத்தை அவர் எழுதுகிறார். ಯೂದ ಈ ಸ್ಥಳದಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾನೆ, ಕೆಲವರು ಕಾಯಿನನ ರೀತಿಯಲ್ಲಿ ಬಂದು ಯಾವಾಗಲೂ ಸಹ ಅವರಿಗೆ ಅವರು ಸ್ವಂತ ಕಾರ್ಯಗಳ ಬಗ್ಗೆ, ಅದ್ರ ಸ್ವಂತ ದ್ರವ್ಯಗಳನ್ನು ಸಂಪಾದನೆ ಮಾಡಬೇಕು, ಅದ್ರ ಬಗ್ಗೆ ನೋಡ್ತಾ ಇದ್ದಾರೆ ಅಂತ. யூதா சொல்லுகிற காரியனை போல சொந்த ஆசைகளை, தன்ன சொந்த காரியங்களை சம்பாதித்துக் கொள்கிற காரியங்களுக்கு அவர் பேசுகிறார். ಅದರ ನಂತರ ಯೂದ ಬಂದು ಹೇಳ್ತಾ ಇದ್ದಾರೆ, ಕೆಲವರು ಬಿಳಾಮನ ರೀತಿಯಲ್ಲಿ ಯಾವಾಗಲೂ ಸಹ ಬಂದು ಹೆಸರು ಪ್ರಖ್ಯಾತಿಗೋಸ್ಕರ, ಹಣಕ್ಕೋಸ್ಕರ ಎದುರು ನೋಡ್ತಿರುವಂತ ಜನಗಳು ಅಂತ அவர் சொல்லுகிறார். பிலாம போல பணத்திற்காகவும் பெயர் புகழுக்காகவும் சில இருக்கிறத குறித்து அவர் சொல்லுகிறார். ಬಟ್ ಅವ್ನು ಹೇಳ್ತಾ ಇದ್ದಾನೆ, ಕೆಲವರು ಕೊರೋಹನ ರೀತಿಯಲ್ಲಿ ಬಂದಿದ್ದಾರೆ, ಅಧಿಕಾರಕ್ಕೆ ವಿರುದ್ಧವಾಗಿ ಎದ್ದೇಳ್ತಿರುವಂತ ಜನಗಳು, ದೇವರಿಗೂ ಯಾವಾಗಲೂ ವಿರುದ್ಧವಾಗಿ ಎದ್ದೇಳುವಂತ ಜನಗಳು, ಅಧಿಕಾರಕ್ಕೆ ವಿರುದ್ಧವಾಗಿ ಎದ್ದಿರುವಂತ ಜನಗಳು ಕುರಿತು ಬಂದು ಈ ಸ್ಥಳದಲ್ಲಿ ಹೇಳ್ತಾ ಇದ್ದಾರೆ. இந்த இடத்துல அவர் சொல்லுகிறார், அது அதிகாரಕ್ಕೆ ವಿರುದ್ಧವಾಗಿ எழும்புகிற காரியங்களை குறித்து அவர் நேரத்தில் பேசுகிறார். ಅವ್ರಿಗೆ ಆಗುವಂತ ಪರಿಸ್ಥಿತಿಗಳನ್ನ ಕುರಿತು ಬಂದು ಬರೀತಾ ಇದ್ದಾರೆ. அவர் நேரிடுகிற சூழ்நிலை குறித்து அவர் எழுதுகிறார். ಆಮೆನ್. ಅನೇಕ ಕಾರ್ಯಗಳು ಈ ಸ್ಥಳದಲ್ಲಿ ಬರೆಯಲ್ಪಟ್ಟಿದೆ. ಅನೇಕ ಕಾರ್ಯಗಳು இந்த புத்தகத்தில் எழுதப்பட்டிருக்கிறது. ಅನೋಕನನ್ನ ನೋಹನ್ ಈ ಸ್ಥಳದಲ್ಲಿ ಯೂದನ ಒಂದು ಪ್ರವಾದಿಯಾಗಿ ಬಂದು ತೋರಿಸ್ತಾ ಇದ್ದಾನೆ. ஆனோக்கை இந்த இடத்தில் யூதா ஒரு தீர்க்கதரிசியாக காண்பித்துக் கொடுக்கிறார். ಅನೇಕ ಕಾರ್ಯಗಳು ಈ ಸ್ಥಳದಲ್ಲಿ ಹೇಳಲ್ಪಟ್ಟಿದೆ. ಅನೇಕ ಕಾರ್ಯಗಳು சொல்லப்பட்டிருக்கிறது. ಬಟ್ ಇವತ್ತು ನಾವು ನೋಡುವಂತ ಕಾರ್ಯ, ஆனா இன்றைக்கு நாம் பார்க்கிற காரியம், ಇವತ್ತು ದೇವ ಜನಗಳೇ ಅವತ್ತು ಏನ್ ಸಿಚುವೇಶನ್ ಇತ್ತೋ ಅದೇ ಸಿಚುವೇಶನ್ ಇವತ್ತು ಸಹ ಅದಕ್ಕಿಂತಲೂ ಹೆಚ್ಚಾಗಿ ಬಂದು ನಮ್ಮ ದೇಶದಲ್ಲಿ ಅಂದ್ರೆ ಕಾರ್ಯ ಮಾಡ್ತಾ ಇರೋದನ್ನ ನಾವು ನೋಡಬಹುದಾಗಿದೆ. அன்றைக்கு என்ன காரியங்கள் நாம் கவனித்தோமோ இன்றைக்கு நம்ம தேசத்தில் நடக்கிற காரியங்களை பார்க்க முடியும். ಬಟ್ ವಿಶ್ವಾಸಿಗಳಾಗಿರುವಂತ ನಾವುಗಳು ಬಹಳ ಕೇರ್ಫುಲ್ ಆಗಿ ಇರಬೇಕೆನ್ನುವಂತ ಕಾರ್ಯಗಳನ್ನ ಕುರಿತು ಈ ಸ್ಥಳದಲ್ಲಿ ಹೇಳಲ್ಪಟ್ಟಿದೆ. விசுவாசியா இருக்கிற நாம் மிக ஜாக்கிரதையா இருக்க வேண்டிய காரியங்கள் குறித்து சொல்லப்படுகிறது. ಅಲ್ಲಲ್ಲಿ ಭಯ ಇಲ್ಲದಲ್ಲಿರುವಂತ ಕಾರ್ಯಗಳು, ಮತ ಭ್ರಷ್ಟತೆಗಳು, ಆ ರೀತಿಯಾಗಿ ದೇವರ ಭಯ ಇಲ್ಲದಂತ ಕಾರ್ಯಗಳು ನಡೆಯುತ್ತಿರುವಂತ ಸಮಯದಲ್ಲಿ ವಿಶ್ವಾಸಿಗಳು ಬಹಳ ಸರಿಯಾದ ರೀತಿಯಲ್ಲಿ ಬಿಹೇವ್ ಮಾಡಬೇಕು, ಅವರ ವರ್ತನೆಗಳು ಸರಿಯಾಗಿರ್ಬೇಕು ಎನ್ನುವಂತ ಕಾರ್ಯಗಳನ್ನ ಕುರಿತು ಈ ಸ್ಥಳದಲ್ಲಿ ಯೂದನು ಬರೀತಾರೆ. தேவ பயம் இல்லாமல் இருக்கிற காரியங்கள், விசுவாசிகள் நடந்து கொள்ளுகிற காரியங்களை குறித்து யூதா எழுதுகிறார். ಇವತ್ತು ನಾವು ನಮ್ಮ ವಿಶ್ವಾಸಿಗಳಾಗಿರುವಂತಹ ನಮ್ಮ ಬಿಹೇವಿಯರ್ನ ಕುರಿತು ನಾವು ಈ ಸ್ಥಳದಲ್ಲಿ ನಾವು ನೋಡ್ತಾ ಇದೀವಿ. ಹೌ ಬಿಲೀವರ್ಸ್ ಶುಡ್ ಬಿಹೇವ್ ಇನ್ ದಿ ಸ್ಪಿರಿಚುವಲ್, ಏನಿದೆ ಅಟ್ಮಾಸ್ಫಿಯರ್, ಇಲ್ಲ ಅಂತ ಹೇಳಿದ್ರೆ ಸ್ಪಿರಿಚುವಲ್ ಲೈಫ್ ಅಂತ ಅದನ್ನ ಕುರಿತು ಯಾವ ರೀತಿಯಾಗಿ ನಾವು ಆತ್ಮಿಕ ಜೀವಿತದಲ್ಲಿ ವಿಶ್ವಾಸಿಗಳು ವರ್ತಿಸಬೇಕೆನ್ನುವಂತ ಕಾರ್ಯಗಳನ್ನ ಕುರಿತು ನಾವು ನೋಡೋಣ ಈ ಸಮಯದಲ್ಲಿ. ನಾವು பார்க்க போகிற விசுவாசிகள் ஆவிக்கிற காரியங்களை எவ்வாறாக நடந்து கொள்ள வேண்டும் என்ற காரியங்களை குறித்து பார்க்க போகிறோம். 20 ಮತ್ತು 21ನೇ ವಾಕ್ಯನ ಗಮನಿಸ್ರಿ. 20-21ನೇ ವಚನದ ಗಮನಿಂಗ. ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನ ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳ್ರಿ.
ஹalleluya. Hallelujah. ಎಷ್ಟು ಅದ್ಭುತವಾದಂತ ವಾಕ್ಯ ನೋಡ್ರಿ. இவ்வளவு அற்புதமான வார்த்தை பாருங்க. ನಿಮಗಿರುವ ಅತಿ ಪರಿಶುದ್ಧವಾದಂತ ಕ್ರಿಸ್ತ ವಿಶ್ವಾಸವನ್ನ ನಂಬಿಕೆಯನ್ನ ಆಧಾರ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ. உங்களுக்கு இருக்கிறது அதி பரிசுத்தமான விசுவாசத்தை ஆதாரமாக்கி கொண்டு ನೀವ್ ಹೇಗಿರ್ಬೇಕಂತೆ? நீங்க எப்படி இருக்க வேண்டுமா? ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದ್ತಾ ಇರ್ಬೇಕಂತೆ. நீங்க பக்தியில விருத்தி அடைந்து கொண்டே இருக்கணும். ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡ್ತಾ ಇರ್ಬೇಕು. ஆவியினால் நிரப்பப்பட்டு ஜெபித்து கொண்டே இருக்கணும். ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡ್ತಾ ಇರ್ಬೇಕಂತೆ. நித்திய ஜீவனுக்காக நம்ம கர்த்தராகிய இயேசு கிறிஸ்துவின் இரக்கத்தை நாம் எதிர்பார்த்து கொண்டிருக்க ಮತ್ತೆ வேண்டும். ದೇವರ ಪ್ರೀತಿಯಲ್ಲಿ ನಮ್ಮನ್ನು ಕಾಪಾಡಿಕೊಳ್ತಾ அது ಇರ್ಬೇಕು. மட்டுமல்ல தேவ அன்பிலே நம்மை காத்துக்கொள்ள வேண்டும். ಹalleluya. ஹalleluya. ದೇವ ಜನಗಳೇ, தேவ ஜனமே, ಇದು ಒಂದು ವಿಶ್ವಾಸಿಗಳಿಗೆ ಸಭೆಗೆ ಬೇಕಾದಂತ ಒಂದು ಬಹಳ ಮುಖ್ಯವಾದಂತ ಒಂದು ಸಂದೇಶವಾಗಿದೆ. விசுவாசிக்கும் சபைக்கும் வேண்டிய மிக முக்கியமான ஒரு செய்தியா இருக்கிறது. ಪವಿತ್ರಾತ್ಮನು ನಮಗೆ ಹೇಳ್ತಾ ಇರೋದು, ஆவியானவர் நமக்கு சொல்கிறது. ಸೊ ನಾವಾದರೂ ನೋಡ್ರಿ, ಒಂದು ನಾವು ಮಾಡಬೇಕಾಗಿರುವಂತ ಕಾರ್ಯಗಳು ಬಹಳ ಮುಖ್ಯವಾದದ್ದು ಏನಂತಂದ್ರೆ, நாம் செய்ய வேண்டிய காரியம் மிக முக்கியமான காரியம் ನಾವು என்னவென்றால் ಹೊಂದಿಕೊಂಡಿರುವಂತ ವಿಶ್ವಾಸ ಬಹಳ ಮುಖ್ಯವಾದದ್ದು. நாம் பெற்றுக்கொண்டிருக்கிற விசுவாசம் மிகவும் ಸೊ முக்கியமானது. ಕಳೆದ ದಿನಗಳಿಂದ ನೀವು ಕೇಳ್ಕೊಂಡು ಬರ್ತಾ ಇದ್ದೀರ ವಿಶ್ವಾಸವನ್ನ ಕುರಿತು. கடந்த நாட்களில் கேட்டு வரீங்க விசுவாசத்தை குறித்து. ದೇವರು ನಮ್ಮ ಒಳಗಡೆ ಇರುವಂತಹ ಹಾಕಿರುವಂತಹ ವಿಶ್ವಾಸ ಬಹಳ ಬಹಳ ಒಂದು ಮುಖ್ಯವಾದಂತದ್ದಾಗಿದೆ. தேவ நமக்குள்ளதான வைத்ததான விசுவாசம் மிகவும் மிகவும் முக்கியமானது. ನೀವು ಹೊಂದಿಕೊಂಡಿರುವಂತಹ ವಿಶ್ವಾಸ ಬಹಳ ಮುಖ್ಯವಾದದ್ದು. நீங்கள் பெற்றதான அந்த விசுவாசம் மிக ಸೊ முக்கியமானது. ಆತ್ಮಿಕ ಜೀವಿತ ಪೂರ್ತಿಯಾಗಿ ವಿಶ್ವಾಸದಲ್ಲಿ ನೆಲೆಗೊಂಡಿದೆ ದೇವ ಜನಗಳೇ. ஆவிக்கிற வாழ்க்கை பூரணமா விசுவாசம் நிலைத்திருக்கிற பிரியமானவர்களே, ದೇವರಿಗೆ ನಾವು ಇವತ್ತು ನೋಡ್ರಿ, ನಾವು ಕೊರೋನಾ ನಮ್ಗೆ ದೊಡ್ಡ ಸಮಸ್ಯೆ ಆಗಿದೆ, ಬಟ್ ದೇವರಿಗೆ ಕೊರೋನಾ ಸಮಸ್ಯೆನೇ ಅಲ್ಲ. நமக்கு இந்த கொரோனா பெரிய பிரச்சனை இருக்கான், தேவத்திற்கு இது பிரச்சனையே அல்ல. ಏನೂ ಸಹ ಇಲ್ಲ ಕೊರೋನಾ. கொரோனா ஒன்றுமே இல்ல. ಬಟ್ ನಮಗೆ, ஆனா நமக்கோ, ಎಸ್ಪೆಷಲಿ ದೇವ ಜನಗಳಿಗೆ ಕೊರೋನಾ ಅನ್ನೋದೊಂದು ದೊಡ್ಡ ಸಮಸ್ಯೆ ಆಗಿದೆ. ஆனா தேவஜன விசேஷமான கொரோனா பெரிய பிரச்சனையா இருக்கிறது. ಆದ್ರೆ ದೇವರ ದೃಷ್ಟಿಯಲ್ಲಿ ನಾವು ನೋಡೋದಾದ್ರೆ, ஆனா தேவனுடைய பார்வையில் பார்க்கும் பொழுது ಯಾವ ರೀತಿಯಾಗಿ ದೇವರು ಈ ಸಿಚುವೇಶನ್ಸ್ ಗಳನ್ನ ದೇವರು ನೋಡ್ತಾ ಇದ್ದಾರೆ, எப்படியாக தேவன் சூழ்நிலையை பார்க்கிறார், ಪರಿಸ್ಥಿತಿಗಳನ್ನ ದೇವರು ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ, சூழ்நிலையை தேவன் எப்படியாக பார்க்கிறார். ಆಮೇನ್. ஆமென். ಅದಾಗಿದೆ ವಿಶ್ವಾಸ. அதுதான் விசுவாசம். ದೇವರು ಬಯಸ್ತಾ ಇದ್ದಾರೆ. தேவன் விரும்புகிறார். ಲೋಕ ಯಾವ ರೀತಿಯಾಗಿ ಇದನ್ನ ಏನ್ ಪರಿಸ್ಥಿತಿಗಳನ್ನ ನೋಡ್ತಾ ಇದೆಯೋ, உலகம் எந்த விதமான சூழ்நிலையை பார்க்கிறதோ ಆ ರೀತಿಯಾಗಿ ನೀನ್ ನೋಡ್ಬಾರ್ದು. அப்படியாக நீங்கள் பார்க்க ನೀನ್ கூடாது. ಮಾಡಬೇಕಾಗಿರೋದು ಒಂದೇ, ஆனா நீங்க செய்ய வேண்டியது ஒன்றுதான். ನೀನ್ ಹಾದು ಹೋಗುವಂತ ಈ ಪರಿಸ್ಥಿತಿಗಳಲ್ಲಿ நீங்க கடந்து போகிற இந்த ನೀನ್ சூழ்நிலையில ಮಾಡಬೇಕಾಗಿರೋದು ನಿನ್ನ ವಿಶ್ವಾಸವನ್ನ ಕುರಿತು, ನಿನ್ನ ವಿಶ್ವಾಸವನ್ನ ಫೋಕಸ್ ಮಾಡಬೇಕಾಗಿದೆ. நீ செய்ய வேண்டிய காரியம் விசுவாசத்தை நோக்கி பார்க்க ನೀವು வேண்டும். ಹೊಂದ್ಕೊಂಡಿರುವಂತ ವಿಶ್ವಾಸ ಬಹಳ ಮುಖ್ಯವಾದದ್ದು. நீங்கள் பெற்றதான விசுவாசம் மிக முக்கியமானது. ಪೇತ್ರನು ಹೇಳ್ತಾ ಇದ್ದಾರೆ, ಬಂಗಾರಕ್ಕಿಂತಲೂ ಅಮೂಲ್ಯವಾದದ್ದು ನಮ್ಮ ವಿಶ್ವಾಸ ಅಂತ. பேதுரு சொல்லுகிறார், பொன்னை பார்க்கிறது விசேஷமானது என்று சொல்லுகிறார். ಆಮೇನ್. ஆமென். ಸೊ ನಮಗೆ ನಮ್ಮ ಜೀವಿತದಲ್ಲಿ ಬಂಗಾರನೇ ತಾನೆ, ಈ ಲೋಕದಲ್ಲಿ ಹೇಳ್ಬೇಕಾದ್ರೆ ಗೋಲ್ಡ್ ಬಹಳ ಮುಖ್ಯ. இந்த உலகத்தை சொல்லும்போது இந்த கோல்டு மிக முக்கியமானது. ಗೋಲ್ಡ್ ರೇಟ್ ಬಂದು ಎಷ್ಟು ಹೈ ಆಗ್ತಾ ಇದೆ ಅಲ್ವಾ? கோல்டுடைய விலை பெருகிக்கொண்டே இருக்கிறதல்ல, ಬಹಳ ಮುಖ್ಯ, மிக முக்கியம். ಆದ್ರೆ ವಾಕ್ಯ ಹೇಳ್ತಾ ಇದೆ, ಪೇತ್ರನು ಬರಿತಾ ಇದ್ದಾನೆ, ಬಂಗಾರದಕ್ಕಿಂತಲೂ ಅಮೂಲ್ಯವಾದದ್ದು ನಿಮ್ಮ ವಿಶ್ವಾಸ ಅಂತ. ஆனா பேதுரு எழுதுகிற பொன்னை பார்க்கலும் உங்களுடைய விசுவாசம் வெளியேற பெற்றது என்று. ಆಮೇನ್. ஆமென். ಪೌಲನು ಎಷ್ಟೊಂದು ಕಡೆ ವಿಶ್ವಾಸದ ಕುರಿತು ಆತನು ಹೇಳ್ತಾ ಇದ್ದಾನೆ. பவுல் எத்தனையோ தடவை விசுவாசத்தை குறித்து சொல்லி இருக்கிறார். ಅಡ್ಡಗೂ ಬೇಕಾದ್ರೆ ನಷ್ಟಪಟ್ಟು ಹೋದ್ರೂ ಸಹ ನಿನ್ನ ವಿಶ್ವಾಸ ಬಂದು ನೀನು ಕೆಡಿಸ್ಕೊಳ್ಬೇಡ ಅಂತ ಬಂದು ಹೇಳ್ತಾ ಇದ್ದಾನೆ. படகு நஷ்டப்பட்டு போனாலும் விசுவாசத்தை கெடுத்துக் கொள்ளாது என்று சொல்லுகிறார். ಅಡ್ಡಗೂ ಬಂದು ಈಕ್ವಲ್ ಮಾಡಿದ್ದಾರೆ, ಹೋಲಿಕೆ ಮಾಡ್ತಾ ಇದ್ದಾರೆ. ಪೌಲನು ಒಂದು ಯಾವ ವಿಶ್ವಾಸನ ಕುರಿತು விசுவாசத்தை படகுக்கு ஒப்பிட்டு பேசுகிறார். ಹಡಗು ಯಾವ ರೀತಿಯಾಗಿ ಸ್ವಲ್ಪ ಒಂದು ಕ್ರ್ಯಾಕ್ ಬಂದ ತಕ್ಷಣ ಒಂದೊಂದೇ ಡ್ರಾಪ್ ನೀರು ಅದ್ರ ಒಳಗಡೆ ಹೋಗಿದ ಕೂಡಲೇ ಯಾವ ರೀತಿಯಾಗಿ ಆ ಒಂದು ಡ್ರಾಪ್ ನೀರು ಇಡೀ ಹಡಗನ್ನ ಮುಳುಗಿಸುವಷ್ಟು, ಒಂದೊಂದೇ ಡ್ರಾಪ್ ಹೋಗ್ತಾ ಹೋಗ್ತಾ ಹಡಗನ್ನು ಮುಳುಗಿಸುವಷ್ಟು ಬಂದು ಅದಕ್ಕೆ ಅಷ್ಟು ಶಕ್ತಿ ಇದೆಯೋ ಅದಕ್ಕಿಂತಲೂ ಹೆಚ್ಚಾಗಿ ಬಂದು ವಿಶ್ವಾಸವಾಗಿದೆ. எப்படியாக படகுக்குள்ள கொஞ்சம் ஓட்டப்பட்டால் தண்ணி நிரம்பி அழிந்து விடுமோ அதை பார்க்கல விசுவாசம் பெரிதா இருக்குன்னு ಅದಕ್ಕೆ சொல்லுகிறார். ಶಿಷ್ಯಂದ್ರಗಳು ಪರಿಸ್ಥಿತಿಗಳನ್ನ ಹಾದು ಹೋಗ್ಬೇಕಾದ್ರೆ ಯೇಸು ಸ್ವಾಮಿ ಆಗಾಗ ಬಂದು ಗದರಿಸ್ತಾ ಇದ್ರು, ನಿಮ್ ವಿಶ್ವಾಸ ಎಲ್ಲಿ? ಅಪವಿಶ್ವಾಸಿಗಳೇ, ಯಾಕೆ ಭಯ ಪಡ್ತಾ ಇದ್ದೀರಾ, ಯಾಕೆ ಧೈರ್ಯಗೆಡ್ತಾ ಇದ್ದೀರಾ ಅಂತ ಯೇಸು ಸ್ವಾಮಿ ಆಗಾಗ ಬಂದು ಮಾತಾಡ್ತಾ ಇದ್ರು. அப்போது சீடர்கள் படகுல போகும்போது உங்க விசுவாசம் என்பதாக இயேசு அப்பப்போது அவர் அதிர்த்தி கொண்டிருந்தார். ಸೊ ದೇವರ ಮಕ್ಕಳ ಜೀವಿತದಲ್ಲಿ ವಿಶ್ವಾಸ ಅನ್ನೋದು ಬಹಳ ಮುಖ್ಯ. தேவ ஜனோட வாழ்க்கை விசுவாசம் என்பது மிகவும் ಈ முக்கியமானது. ಸ್ಥಳದಲ್ಲಿ ಯೂದನ ಹೇಳ್ತಾ ಇರೋದು, இந்த இடத்துல யூதா சொல்லுகிறது, ನಿಮ್ಮ ವಿಶ್ವಾಸವನ್ನು ಆಧಾರ ಮಾಡ್ಕೊಳ್ರಿ. உங்களுடைய விசுவாசத்தை ஆதாரமாக்கிக் ಅಂದ್ರೆ ನಮ್ಮ கொள்ளுங்கள். ಸ್ಪಿರಿಚುವಲ್ ಲೈಫ್ಗೆ ವಿಶ್ವಾಸ ಅನ್ನೋದು ಒಂದು ಫೌಂಡೇಶನ್ ಆಗಿದೆ, உங்களுடைய ஆவிக்கிற வாழ்க்கைக்கு விசுவாசம் ஒரு அடிப்பாயா இருக்கிறது, ಒಂದು ಪಿಲ್ಲರ್ ಆಗಿದೆ. ஒரு பில்லரா இருக்கிறது. ಒಂದು ಮನೆ ನಿಲ್ಬೇಕಂದ್ರೆ ಫೌಂಡೇಶನ್ ಬಹಳ ಮುಖ್ಯ. ஒரு வீடு கட்ட நிற்க வேண்டிய ஃபவுண்டேஷன் மிக ಅದೇ முக்கியமானது. ರೀತಿಯಾಗಿ ನಮ್ಮ ಜೀವಿತದಲ್ಲಿ ದೇವರ ಮೇಲಿಟ್ಟಿರುವಂತಹ ವಿಶ್ವಾಸ ಬಹಳ ಮುಖ್ಯ. ஆகிய நம்
தேவன் மீது வைத்திருக்கிற விசுவாசம் மிகவும் முக்கியம். ವಾಕ್ಯದ ಮೇಲಿಟ್ಟಿರುವಂತ ವಿಶ್ವಾಸ ಬಹಳ ಮುಖ್ಯ. வசனத்தின் மீது வைத்திருக்கிற விசுவாசம் மிக முக்கியம். ಒಂದು ವೇಳೆ ನಮ್ಮ ಆತ್ಮಿಕ ಜೀವಿತದಲ್ಲಿ ವಿಶ್ವಾಸನ ನಾವು ಕಳ್ಕೊಳ್ಳೋದಾದ್ರೆ ಎಲ್ಲವೂ ಸಹ ವ್ಯರ್ಥವಾಗಿ ಬದಲಾಗುತ್ತೆ. நம்ம ஆவிக்குரிய வாழ்க்கையில் விசுவாசம் இழந்து போன எல்லாம் வீணாக இருக்கும். ಅದಕ್ಕೋಸ್ಕರ ಯೂದನ ಹೇಳ್ತಾ ಇರೋದು, அதற்காக யூதா சொல்லுகிறது, ಇದು ಇಸ್ಕರಿಯೋತ ಯೂದನಲ್ಲ, ಯೇಸುವನ್ನು ಹಿಡುಕೊಟ್ಟ ಯೂದ ಅಲ್ಲ, ಇನ್ನೊಂದು ಯೇಸುವಿನ ಸಹೋದರನಾದಂತ ಯೂದ. இஸ்கரியோத் யூதா இயேசு பிடித்து கொடுத்த யூதா அல்ல, இயேசுவின் சகோதரனாகிய யூதா சொல்லுகிறது. ನಿಮಗಾದರೂ ನಿಮಗಿರುವ ಅತಿ ಪರಿಶುದ್ಧ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದಂತಹ ಕ್ರಿಸ್ತ ವಿಶ್ವಾಸವನ್ನ ಆಧಾರ ಮಾಡಿಕೊಂಡು, நீங்களும் உங்களுக்காக இருக்கிற அதி பரிசுத்தமாய் கிறிஸ்துவின் விசுவாசத்தை ஆதாரமாக்கிக் கொண்டு ಏನ್ ಮಾಡ್ಬೇಕಂತೆ? நீங்க என்ன செய்யணுமா? ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇರ್ರಿ. பக்தியில பெருகி கொண்டிருக்க வேண்டும். ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇರ್ರಿ. பக்தி விருத்தி பெருகி கொண்டிருக்க வேண்டும். ಆಮೆನ್. ಆಮೆನ್. ಸೊ ನನ್ನ ಭಕ್ತಿ ಅಭಿವೃದ್ಧಿ ಬಗ್ಗೆ ನಾನು ಈ ಸ್ಥಳದಲ್ಲಿ ಬಂದು ಹೇಳ್ತಾ பக்தி விருத்தி குறித்து நான் பேசுகிறேன். ಆತನ ಹೇಳ್ತಾ ಇದ್ದಾರೆ, ನಿಮ್ಮಿಂದ ಒಳಗಡೆ ನೀವೇ ಬಂದು ಬಿಲ್ಡಪ್ ಆಗ್ರಿ, உங்களுக்குள்ளாக ಕಟ್ಟಲ್ಪಡ್ರಿ. நீங்களே கட்டப்பட வேண்டும். ನೀವು ಕಟ್ಟಲ್ಪಡ್ರಿ, நீங்கள் கட்டப்பட வேண்டும். ವಿಶ್ವಾಸವನ್ನು ತೆಗೆದುಕೊಂಡು விசுவாசம் எடுத்துக்கொண்டு ನೀವು ಮಾಡಬೇಕಾಗಿರೋದೇನು? நீங்க செய்ய வேண்டியது என்ன? ಸೊ ದೇವ ಜನಗಳೇ ಎಲ್ಲಾ ಸಮಯದಲ್ಲೂ ಎಲ್ಲರೂ ಇರ್ತಾರೆ ಅಂತ ಬಂದು ಹೇಳಲಿಕ್ಕೆ ಆಗೋದಿಲ್ಲ. தேவச்சனம் எல்லா நேரத்திலும் எல்லாம் இருப்பாங்க சொல்ல முடியாது. ಯೇಸುವಿನ ರಕ್ತ ನಮಗಿದೆ, இயேசு ரத்தம் இருக்கிறது, ಪರಿಶುದ್ಧಾತ್ಮನಿದ್ದಾರೆ, பரிசுத்த ஆவியானவர் ದೇವರ ವಾಕ್ಯವಿದೆ, தேவ வசனம் இருக்கிறது. ಈಗಾಗಲೇ ಇಷ್ಟು ವರ್ಷದಿಂದ ಸತ್ಯವನ್ನು ನಾವು ಕೇಳ್ತಾ ಇದ್ದೀವಿ. இத்தனை வருஷமா சத்தியத்தை கேட்டு வருகிறோம். ಹೌದು, ಸತ್ಯಗಳು ನಿಮ್ಗೆ ಕೇಳ್ತಾ ಇದೆ. உண்மை சத்தியங்கள் கேட்கப்படுகிறது. ವಾಕ್ಯದಲ್ಲಿ ಬೆಳೆಯುವುದಕ್ಕೋಸ್ಕರ ಎಷ್ಟೊಂದು ಕಾರ್ಯಗಳು ನಮಗಿದೆ. வசனத்தில் வளர்வது எத்தனையோ காரியங்கள் இருக்கிறது. ಆದ್ರೂ ಸಹ ಪರಿಸ್ಥಿತಿಗಳು ಬರಬೇಕಾದ್ರೆ, ஆனால் சூழ்நிலைகள் வரும் பொழுது ಕೆಲವರು ಕಾಲುಗಳು ಜಾರಲ್ಪಡ್ತಾ சில ಇದೆ, கால்கள் சறுக்குகிறது, ಕೆಲವರುಗಳು ಮೇಲ್ ಬರ್ಲಿಕ್ಕೆ ಆಗ್ತಾ ಇಲ್ಲ, சிலர் மேலாக வளர்ந்து வட ಕೆಲವರಿಗೆ ಮುಳುಗೋಗುವಂತ ಅನುಭವ, சில முழுகி போகிற அனுபவங்கள். ಪರಿಸ್ಥಿತಿಗಳನ್ನ ನೋಡ್ತಾ ಇರಬೇಕಾದ್ರೆ சூழ்நிலைகளை பார்க்கும் பொழுது ಏನ್ ಮಾಡಬೇಕಂತ ಗೊತ್ತಿಲ್ಲ. என்ன செய்யணும் நமக்கு தெரியல. ಸತ್ಯವೇದ ಹೇಳ್ತಾ ಇದೆ, ஆனால் வேத புத்தகம் ದೇವ சொல்லுகிறது, ಜನಗಳೇ ಒಂದು ಕಾರ್ಯ ನಾವು ತಿಳಿದಿರಬೇಕಾಗಿದೆ. தேவஜனம் ஒரு காரியத்தை அறிந்திருக்க வேண்டும். ಆತ್ಮಿಕ ಜೀವಿತದಲ್ಲಿ ஆவிக்குரிய வாழ்க்கை ನಮ್ಮನ್ನ ನಾವು ಬಲಪಡಿಸಿಕೊಳ್ಬೇಕಾಗಿದೆ. நம்மை நாமே பலப்படுத்திக் கொள்ள வேண்டும். ಆಮೆನ್. ஆமென். Hallelujah. Hallelujah. ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ எல்லாம் சூழ்நிலை நடுவில் ನಮ್ಮನ್ನ ನಾವು ಬಲಪಡಿಸಿಕೊಳ್ಬೇಕು. நம்மை நாம் பலப்படுத்திக் கொள்ள வேண்டும். ಹೌದು, ನಮಗೆ ಚರ್ಚ್ ಬೇಕು, ನಮಗೆ உண்மை நமக்கு சபை வேண்டும், ಪಾಸ್ಟರ್ಸ್ ಗಳು ಬೇಕಾಗಿದೆ, போதகர்கள் நமக்கு வேண்டும், ಕುಟುಂಬ ಬೇಕಾಗಿದೆ, குடும்பம் நமக்கு வேண்டும், ಎಲ್ಲರೂ ಸಹ ನಮಗೆ ಬೇಕು. எல்லாமே நமக்கு வேண்டும். ಬಟ್ ಕೆಲವೊಂದು ಸಮಯದಲ್ಲಿ ನೀವು ಒಂಟಿಗರಾಗಿರ್ತೀರಾ, ஆனா சில நீங்க தனிமையா இருப்பீர்கள். ಕೆಲವೊಂದು ಸಮಯದಲ್ಲಿ ನೀವು ಒಂಟಿಗರಾಗಿ ಬಂದು ಇರ್ತೀರಾ. நீங்க தனிமையா நீங்க இருப்பீங்க. ಎಲ್ಲರೂ ಇದ್ದು ಯಾರು ಇಲ್ದಲ್ಲಿರುವಂತ ಅನುಭವಗಳಲ್ಲಿ ನೀವು ನಡೆಯಲು ಪ್ರಾರಂಭಿಸ್ತೀರಾ. இருந்தும் இல்லாத ஒரு காரியத்தை ಅನುಭವಿப்பீங்க. ಯಾಕಂದ್ರೆ ಕೆಲವು ಸಮಯದಲ್ಲಿ ಕೆಲವೊಂದು ಸಿಚುವೇಶನ್ಸ್ ಗಳು ನೀವು ಆತು ಹೋಗ್ಬೇಕಾದ್ರೆ ಯಾರಿಗೂ ಅರ್ಥ ಆಗೋದಿಲ್ಲ. காரணம் கடந்து போகிற சூழ்நிலை கடந்து போகும் யாருக்கும் புரிந்து கொள்ள முடியாது. ಮನಸ್ಸಿನಲ್ಲಿ ಬರುವಂತ ಅಟ್ಯಾಕ್ಸ್ ಗಳು, உங்க மனதில் வருகிற தாக்குதல்கள், ಆಗಾಗ ನಿಮ್ಮ ಹೃದಯದಲ್ಲಿ ಬರುವಂತ ಅಪವಿಶ್ವಾಸಗಳು, அப்போது இதயத்தில் வர அவவிசுவாசங்கள், ಕೆಲವೊಂದು ಸಮಯದಲ್ಲಿ ಬರುವಂತ ನಿಮ್ಮ ಇದು ಏನಿದೆ ಚಿಂತನೆಗಳು, அப்போது வருகிற உங்க சிந்தையில் வருகிற சிந்தனைகள், ಭಯಗಳು, பயங்கள், ಏನ್ ಮಾಡ್ಬೇಕಂತ ಗೊತ್ತಾಗೋದಿಲ್ಲ. என்ன செய்யணும் உங்களுக்கு தெரியாது. ಸೊ ಕೆಲವರಿಗೆ ನೀವು ಯಾವ್ದಾದ್ರು ಎಲ್ಲವನ್ನು ಶೇರ್ ಮಾಡಿದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ. நீங்க யார்கிட்ட வந்து பகிர்ந்து கொண்டா உங்களுக்கு புரியாது. ಬಟ್ ಈ ಸಮಯದಲ್ಲಿ ನಿಮಗೆ ತಿಳಿದಿರಬೇಕಾಗಿದೆ, ஆனா இந்த நேரப்பட்ட நேரத்தை நீங்க அறிந்திருக்க வேண்டும். ನಿಮ್ಮನ್ನ ನೀವೇ ನಿಮ್ಮ ಭಕ್ತಿಯನ್ನ ನೀವೇ ಡೆವಲಪ್ ಮಾಡ್ಕೊಳ್ಳೋದನ್ನ ನೀವು ತಿಳಿದಿರಬೇಕು. அந்த நேரத்தில் உங்களை நீங்களே பக்தியை விருத்தியாக்கிக் கொள்வதை நீங்க கற்றுக்கொள்ள வேண்டும். ಆಮೆನ್. ஆமென். ನೀವು ತಿಳ್ಕೊಂಡಿರ್ಬೇಕು, ನಿಮ್ಮನ್ನ ನೀವು ಬಿಲ್ಟ್ ಮಾಡ್ಕೊಳ್ಳೋದು, உங்களை நீங்களே கட்டிக்கொள்வதை நீங்க கற்றுக்கொள்ள வேண்டும். ನಿಮ್ಮ ಆತ್ಮಿಕ ಜೀವಿತ ನಿಮ್ಮಿಂದ ಬಂದು ನೀವು ಕಟ್ಟಲ್ಪಡೋದನ್ನ ತಿಳಿದಿರಬೇಕಾಗಿದೆ. ஆவிக்குரிய வாழ்க்கையில் நீங்களே வளர்த்துக் கொள்வதை நீங்க கற்றுக்கொள்ள வேண்டும். ಯಾಕಂದ್ರೆ ಕೆಲವೊಂದು ಸಮಯದಲ್ಲಿ ಎಲ್ಲಾ ಸಮಯದಲ್ಲಿ ನಿಮ್ ಜೊತೆಲಿ ಇರ್ಲಿಕ್ಕೆ ಆಗೋದಿಲ್ಲ. காரணம் எல்லாரும் எல்லா நேரத்திலும் உங்களோட இருக்க முடியாது. ಆಮೆನ್. ஆமென். ಆದ್ರೆ ನೀವು ತಿಳಿದಿರಬೇಕಾಗಿದೆ, ஆனால் நீங்கள் அறிந்திருக்க வேண்டும். ನಿಮ್ಮನ್ನ ನೀವು ಡೆವಲಪ್ ಮಾಡ್ಕೊಳ್ಳೋದನ್ನ ಕುರಿತು. உங்களை நீங்களே வளர்த்துக் கொள்வதை குறித்து ಪರಿಶುದ್ಧ ಪೌಲನ ಅಲ್ಲಲ್ಲಿ ಹೋಗ್ಬೇಕಾದ್ರೆ, பரிசுத்த பவுல் அங்கங்க போகும் பொழுது ನೋಡ್ರಿ, ಪೌಲನ ಎದುರು ಸಹ ಬಂದು ಎಲ್ಲರೂ ಬಂದು ಕೆಲವರು ಎದುರು ನೋಡ್ತಾ ಇದ್ದಾರೆ. பவுலை எதிர்க்க முடியாது, ಅನೇಕ எதிர்பார்க்கிறார்கள். ಪೌಲನ್ ನಮ್ ಜೊತೆಲೇ ಇರಬೇಕು ಅಂತ. பவுல் எங்களோடு இருக்க வேண்டும். ನಮ್ ಜೊತೆಲಿ ಇದ್ದಿದ್ರೆ ಪೌಲನ್ ಎಷ್ಟು ಚೆನ್ನಾಗಿರ್ತಾ ಇತ್ತು. பவுல் எங்களோடு எவ்வளவு நல்லா இருந்திருக்கும். ಅದಕ್ಕೋಸ್ಕರ ಪೌಲನ್ ಒಂದ್ ಕಡೆ ಸೇವೆ ಮಾಡಿ ಆತನ ಮುಗಿಸಿ ಬೇರೆ ಕಡೆಗೆ ಹೋಗ್ಬೇಕಾದ್ರೆ ಜನಗಳೆಲ್ಲ ಅಳ್ತಾ ಇದ್ರು. ஒரு தடவை பவுல் ஊழியத்தை செய்து முடிச்சு வேற பக்கம் போகும்போது ஜனங்கள்லாம் அழுது கொண்டிருந்தார்கள். ಆಮೆನ್. ಆಮೆನ್. ಅದೇ ರೀತಿ ಕೆಲವರಿಗಷ್ಟೇ ಸಭೆಗಳಲ್ಲಷ್ಟೇ ಪಾಸ್ಟರ್ ಇದ್ರೇನೆ ನಮಗೆ ಅಂತ. சிலர் சபையில பாஸ்டர் இருந்தாதான் அவங்க எங்களுக்கு, ಪಾಸ್ಟರ್ ಪ್ರಸಂಗ ಮಾಡಿದ್ರೇನೆ ನಮಗೆ ಅಂತ. பாஸ்டர் பிரசங்கம் பண்ணாதான் எங்களுக்கு. ಬಟ್ ಇಷ್ಟು ವರ್ಷದಿಂದ ನಾವು ದೇವರ ವಾಕ್ಯಗಳನ್ನ ಕೇಳ್ತಾ ಇದೀವಿ. ஆனா இத்தனை வருஷமா தேவ வார்த்தை கேட்டு வருகிறோம். ಯಾವ ರೀತಿಯಾಗಿದೆ ನಮ್ಮ ವಿಶ್ವಾಸ ದೇವರ ಜೊತೆಯಲ್ಲಿ? எப்படியா இருக்கிறது நம்ம விசுவாசம் தேவனோடு? ಕೆಲವೊಂದು ಅಲೆಗಳಲ್ಲಿ ನೀವು ಒಂಟಿಯಾಗಿ ಇರಬೇಕಾದ್ರೆ ಹೊಡಿತಾ ಇರುತ್ತೆ ನಿಮಗೆ. தனிமையா இருக்கும்போது சில அலைகள் வந்து அடிக்கும், ಕೆಲವೊಂದು ಬಿರುಗಾಳಿಗಳು ಹೊಡೆಯುತ್ತೆ ನಿಮಗೆ, சில புயல் காற்று வந்து அடிக்கும். ಹಾಲೆಲೂಯಾ, ஹalleluya. ಅದು ನಿಮ್ಮ ಮನೆಯಲ್ಲಿ ನೀವು 2 ಜನ 4 ಜನ ಇದ್ರು 4 ಜನ ಹೊಡಿದಲ್ಲೇ ನಿಮಗೆ ಹೊಡಿತಾ ಇರುತ್ತೆ. வீட்டுல 3-4 பேர் இருந்தாலும் அவங்களுக்கு அடிக்கும், உங்களுக்கு தான் சரியாக அடிக்கும். ನಿಮಗೆ ಯಾವಾಗಲೂ ಬೀಸ್ತಾ ಇರುತ್ತೆ, உங்களுக்கு தான் எப்போது வீசிக்கொண்டே இருக்கும். ಕೆಲವರು ಹೇಳ್ತಾರೆ, ನಿಮ್ಮ ಮನೆಯವರು ಹೇಳ್ತಾರೆ, ನಾನು ಅದೇ ಅಲೆಗಳನ್ನ ನೋಡ್ತಾ ಇಲ್ಲ, ನಿನಗೆ ಹೇಗೆ ಸಾಧ್ಯ ಇದು? நான் அதையே பார்க்க முடியும், உனக்கு மட்டும் எப்படி கூடும் இது? ನಿನಗೆ ಮಾತ್ರ ಯಾಕೋಸ್ಕರ ಈ ಸಮಸ್ಯೆಗಳು? உனக்கு மட்டும் எதற்கு இத்தனை பிரச்சனைகள்? ಯಾಕಂದ್ರೆ ಗೊತ್ತಾಗೋದಿಲ್ಲ ಅವರಿಗೆ. காரணம் உங்களுக்கு தெரியாது, ಹೇಳಿದ್ರು ಅರ್ಥ ಆಗೋದಿಲ್ಲ, சொன்னாலும் புரியாது அவங்களுக்கு.
பட் இதே சமயದಲ್ಲಿ ஆனா இதே நேரத்துல ನಾವು ತಿಳಿದಿರಬೇಕಾಗಿದೆ. நாம் அறிந்திருக்க வேண்டும். ஹalleluya. ஹalleluya. ಮೊಳೆ ಇದೆ ನೋಡಿ, ಮೊಳೆ ನಾವು ಗೋಡೆ ಹೊಡಿತೀವಲ್ವಾ? இந்த ஆணியை நம்ம செவுத்துல அடிக்கிறோம் இல்லையா? ನೇಲ್ ನಾವು ಗೋಡೆ ಹೊಡಿತೀವಿ ನೋಡಿ. இந்த ஆணியை நாங்க செவுத்துல அடிக்கிறோம் ಅದು இல்லையா? ಎಷ್ಟು ನಾವು ಹೊಡಿತೀವೋ ಅಷ್ಟು ಒಳಗಡೆ ಹೋಗುತ್ತೆ. நம்ம எவ்வளவு அடிக்கிறோமோ அவ்வளவு உள்ள போகும். ಎರಡನೇದಾಗಿ ಎಷ್ಟು ನಾವು ಹೊಡಿತೀವೋ ಅಷ್ಟು ಸ್ಟ್ರಾಂಗ್ ಆಗುತ್ತೆ. நம்ம எவ்வளவு உள்ள அடிக்கிறோம் அவ்வளவு பலனா இருக்கும். ಕೆಲವೊಂದು ಅಲೆಗಳು ನಿಮ್ಮ ಜೀವಿತದಲ್ಲಿ ಬರಬೇಕಾದ್ರೆ, சில அலைகள் உங்க வாழ்க்கையில வரும். ನಿಮ್ಮನ್ನ ಬೀಳಿಸೋದಕ್ಕೋಸ್ಕರ ಅಲ್ಲ, ಅದು ನಿಮ್ಮನ್ನ ಸ್ಟ್ರಾಂಗ್ ಮಾಡ್ಲಿಕ್ಕೋಸ್ಕರ. உங்களை விழவைப்பதற்காக அல்ல, உங்களை பலப்படுத்துவதற்காக. ನಿಮ್ಮನ್ನ ಸ್ಟ್ರಾಂಗ್ ಮಾಡ್ಲಿಕ್ಕೋಸ್ಕರ. உங்களை பலப்படுத்துவதற்காக. ಹalleluya. ஹalleluya. ಒಂದು ವೇಳೆ ಬಂದು ಆಣಿ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿದ್ರೆ, ஒருவேளை ನೇಲ್ ಮೊಳೆ ಬಂದು ಸ್ಟ್ರಾಂಗ್ ಇಲ್ಲ ಅಂತ அந்த ಹೇಳಿದ್ರೆ, ஆணியை ரொம்ப ஸ்ட்ராங்கா இல்லாம போனா ಏನಾದ್ರೂ ನಾವು ಸಿಕ್ಸೋದಾದ್ರೆ, ಹ್ಯಾಂಗ್ ಮಾಡೋದಾದ್ರೆ ಕೆಳಗಡೆ ಬಿದ್ದೋಗುತ್ತೆ. ஏதாவது மாட்டி வைக்க முயற்சித்து அது விழுந்து விடும் கீழே. ಅದ್ರಲ್ಲಿ ನಾವು ಆಗೋದಿಲ್ಲ, ಯಾರು ಸಹ ಬಂದು ಸಿಕ್ಸ್ಲಿಕ್ಕೆ ಆಗೋದಿಲ್ಲ. யாரும் ಅದನ್ನ மாட்டி வைக்க முடியாது. ಸೊ ದೇವ್ರ ಜನಗಳೇ, ದೇವರು ನಮ್ಮನ್ನ ಕೆಲವರಿಗೆ ಬ್ಲೆಸ್ಸಿಂಗ್ ಆಗಿ ಇಡೋದಕ್ಕೋಸ್ಕರ ಕರ್ತನ ನಮ್ಮನ್ನ ಕೆಲವೊಂದು ಪರಿಸ್ಥಿತಿಗಳಲ್ಲಿ ನಮ್ಮನ್ನ ನಡೆಸ್ತಾರೆ. தேவச்சனமே, தேவன் சிலருக்கு நம்ம ஆசீர்வாதம் ஐப்பதற்காக இப்படிப்பட்ட சூழ்நிலை தேவன் நம்ம நடத்துவார். ಕೆಲವೊಂದು ಪೇನ್ ಪ್ರಾಸೆಸ್ ಗಳಲ್ಲಿ ನಾವು ಹೋಗ್ಬೇಕಾಗಿರುತ್ತೆ. சில நோவான சூழ்நிலைகள் நம்ம கடந்து போக வேண்டும். ದೇವರು ಕೆಲವೊಂದು ನಮ್ಮ ಕಲಿಸ್ಕೊಡ್ತಾ ಇರ್ತಾರೆ. தேவன் சில காரியங்களை நமக்கு கற்றுத் தருகிறார். ಕೆಲವೊಂದಕ್ಕೆ ಕರ್ತನ ನಮ್ಮನ್ನ ಪ್ರಿಪೇರ್ ಮಾಡ್ತಾ ಇರ್ತಾರೆ, ಸಿದ್ಧಪಡಿಸ್ತಾ ಇರ್ತಾರೆ. சில ಒಂದು ಕಾರ್ಯಕ್ಕಾಗ ದೇವರು ನಮ್ಮನ್ನು ಆಯತ್ತಪಡಿಸಿಕೊಂಡು கொண்டிருப்பார். ಹalleluya. ஹalleluya. ಈ ರೀತಿಯಾದ ಅಲೆಗಳು ಹೊಡಿಬೇಕಾದ್ರೆ, இப்படிப்பட்ட ಅಲೆಗಳು ಈ ರೀತಿಯಾದ ಪ್ರಾಸೆಸ್ ಅಲ್ಲಿ ನೀವು ಹೋಗ್ಬೇಕಾದ್ರೆ, இப்படிப்பட்ட ஒரு காரியத்தில் கடந்து போக ನೀವು ತಿಳಿದಿರಬೇಕಾಗಿರೋದು ಒಂದೇ, நீங்க அறிய வேண்டியது ஒன்றுதான். ದೇವರು ನಿಮಗೆ ಕೊಟ್ಟಿರುವಂತ ವಿಶ್ವಾಸ ಬಹಳ ಮುಖ್ಯ. தேவன் உங்களுக்கு கொடுத்த விசுவாசம் மிக முக்கியம். ನೀವು ಹೊಂದ್ಕೊಂಡಿರುವಂತ ವಿಶ್ವಾಸದ ಬೇಸ್ ಅಲ್ಲಿ, ಆಧಾರದಲ್ಲಿ ನೀವು ನಿಲ್ಲಬೇಕಾಗಿದೆ. நீங்கள் பெற்றுக்கொண்டிருக்கிற அந்த விசுவாச ஆதாரத்தில் நிற்க வேண்டும். ಆಮೆನ್. ஆமென். ಎರಡನೇದಾಗಿ இரண்டாவதாக ನೀವು ಭಕ್ತಿ ವೃದ್ಧಿ ಆಗ್ತಾ ಇರಬೇಕು. நீங்க பக்தியில் வளர்ந்து கொண்டே இருக்க ನೀವು வேண்டும். ಭಕ್ತಿ ವೃದ್ಧಿ ಆಗ್ತಾ ಇರಬೇಕು. பக்தியில் பெருகிக் கொண்டு இருக்க வேண்டும். ಒಂದೊಂದು ದಿನ ನಿಮ್ಮ ಆತ್ಮಿಕತೆ ಬಂದು ಹೆಚ್ಚುತ್ತಾ ಇರಬೇಕು. ஒவ்வொரு நாளும் ஆவிக்குரிய காரியம் பெருகிக் கொண்டு இருக்க வேண்டும். ಪ್ರಾಬ್ಲಮ್ ಬಂದ ಕೂಡಲೇ ನಿಮ್ಮ ಆತ್ಮಿಕತೆ ನೀವು ಕೆಳಗಡೆ ಬಿದ್ದೋಗಬಾರದು. பிரச்சனை வந்தாலும் ஆவிக்குரிய காரியத்தை கீழே விழுந்துட கூடாது. ಕೆಲವರು ಹೇಳ್ತಾರೆ, சிலர் சொல்லுவாங்க, ಪಾಸ್ಟರ್ ನಾನು ಪ್ರಾರ್ಥಿಸಿದಷ್ಟು ಬಂದು ನನ್ನ ಕಷ್ಟಗಳು ಜಾಸ್ತಿ ಬರ್ತಾ பாஸ்டர் எவ்வளவு ஜெபிக்கணும் அவ்வளவு பிரச்சனை பெருகுகிறது. ಕೆಲವರು ಅದಕ್ಕೋಸ್ಕರ ಪ್ರೇರೆ ಮಾಡೋದಿಲ್ಲ. சில அதற்காக ஜெபிப்பதை விட்டுட்டாங்க. ದೇವರ ಚಿತ್ತವನ್ನು ನಿಮ್ಮ ಜೀವಿತದಲ್ಲಿ ಕಳ್ಕೊಳ್ತೀರಾ ನೀವು. தேவனுடைய சித்தத்தை உங்க வாழ்க்கையில இழந்துடுவீங்க. ಆಮೆನ್. ஆமென். ಹalleluya. ஹalleluya. ನೀವು ಪ್ರಾರ್ಥಿಸಿದಷ್ಟು நீங்க ஜெபிக்கிற ದೇವರು ನಿಮ್ಮನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ರಿ. தேவன் உங்களை ஆயத்தப்படுத்துகிறான்னு அறிந்து கொள்ளுங்க. ಹೌದು. ஆமென். ನೀವು ಪ್ರಾರ್ಥಿಸಿದಷ್ಟು நீங்க ஜெபிக்கிற ಕರ್ತನು ತನ್ನ ಚಿತ್ತಕ್ಕಾಗಿ ನಿಮ್ಮನ್ನ ಸಿದ್ಧಪಡಿಸ್ತಾ ಇದ್ದಾರೆ. கர்த்தருடைய சித்தத்திற்காக உங்களை ஆயத்தப்படுத்தி ತನ್ನ கொடுக்கிறீங்க. ಪ್ಲಾನ್ಗಾಗಿ, ತನ್ನ ಉದ್ದೇಶಗಳಿಗಾಗಿ, ನಿಮ್ಮ ಮೇಲೆ ಇಟ್ಟಿರುವಂತ ಎಲ್ಲ ಪ್ಲಾನ್ಗಳಿಗಾಗಿ ದೇವರು ನಿಮ್ಮನ್ನ ಸಿದ್ಧಪಡಿಸ್ತಾ ಇದ್ದಾರೆ ಅಂತ ನೀವು உங்கள் ತಿಳ್ಕೊಳ್ಬೇಕು. வைத்திருக்கிற நோக்கத்திற்கும் திட்டத்திற்கும் உங்களை ஆயத்தப்படுத்துகிற அறிந்து கொள்ள வேண்டும். ಹalleluya. ஹalleluya. ಅದಕ್ಕೋಸ್ಕರ ನೀವು ಪ್ರಾರ್ಥನೆಗಳನ್ನ ನಿಲ್ಲಿಸಬಾರದು. ஆகி ಎಲ್ಲ உங்களுடைய ஜெபத்தை நிறுத்தக்கூடாது. ದೇವರ ಮಕ್ಕಳು ಯಾವ ಸ್ಥಳದಲ್ಲಿ ಬೇಕಾದ್ರೆ ನೀವು ಪ್ರಾರ್ಥಿಸಬಹುದು. தேவ ஜனங்கள் எந்த இடத்துல நீங்க ஜெபிக்கலாம். ಯಾವ ಸ್ಥಳದಲ್ಲಿ ಬೇಕಾದ್ರೆ ನೀವು ಅನ್ಯ ಭಾಷೆಗಳನ್ನ எந்த ಮಾತಾಡಬಹುದು. இடத்துல நீங்க அந்நிய பாஷையை பேசலாம். ಯಾವ ಸ್ಥಳದಲ್ಲಿ ಬೇಕಾದ್ರೆ ನೀವು ವಾಕ್ಯಗಳನ್ನ ಹೇಳ್ಬಹುದು. ನೀವು எந்த இடத்துல வார்த்தைகளை சொல்லலாம். ಕನ್ಫೆಸ್ ಮಾಡಬಹುದು, ಅರಿಕೆ ಇಡಬಹುದು. வசனங்களை அறிக்கை செய்யலாம். ಹalleluya. ஹalleluya. ಸೊ ಕೆಲವೊಂದು ಅಲೆಗಳನ್ನ ಬರಬೇಕಾದ್ರೆ ನಮ್ಮ ಜೀವಿತದಲ್ಲಿ, சில அலைகள் நம்ம வாழ்க்கையில வரும் பொழுது ಪ್ರತಿಯೊಬ್ಬರ ಲೈಫ್ ಅಲ್ಲೂ ಸಹ ಇದೆ. ஒவ்வொரு வாழ்க்கையிலும் இருக்கிறது. ದೇವರು ಹೇಳ್ತಾ ಇದ್ದಾರೆ, தேவன் சொல்லுகிறார், ನಿನ್ನ ಅಲೆಗಳು ನಿನ್ನ ಜೀವಿತದಲ್ಲಿ ಇದೆ. உன் அலைகள் வாழ்க்கையில் இருக்கிறது. ನಿನ್ನ ಮುಂದೆ ಅಲೆಗಳು ಬರುತ್ತೆ. உன் முன்பதாக அலை வரும். ಬಟ್ ನೀನ್ ಮಾಡ್ಬೇಕಾಗಿರೋದು ಒಂದೇ, ஆனா நீ செய்ய வேண்டியது ನೀನ್ ஒன்றுதான். ನಿಲ್ಲಬೇಕಾಗಿರೋದು, நீ நிற்க வேண்டியது, ನಾನು ನಿನ್ ಕೊಟ್ಟಿರುವಂತ ವಿಶ್ವಾಸದ ಮೇಲೆ ನಿಂತ್ಕೋ. நான் கொடுத்த ನಾನು விசுவாசம், ನಿನ್ ಕೊಟ್ಟಿರುವಂತ ವಾಗ್ದಾನದ ಮೇಲೆ நான் ನಿಂತ್ಕೋ. கொடுத்த வாக்குத்தை நின்றுக்கோ. ನಾನು ನಿನ್ ಕೊಟ್ಟಿರುವಂತ ದರ್ಶನದ ಮೇಲೆ ನಿಂತ್ಕೋ. நான் காண்பித்த தரிசனத்தில் நில்லு நீ. ನಾನು ನಿನ್ ಕೈ ಕೊಟ್ಟಿರುವಂತ ವಾಕ್ಯದ ಮೇಲೆ ನಿಂತ್ಕೋ. நான் கரத்தில் கொடுக்கப்பட்ட வசனத்தில் நின்றுக்கோ. ನನ್ನ ದಾಸರುಗಳ ಮುಖಾಂತರ ನಿನ್ ಜೊತೆಲಿ ಮಾತಾಡಿದಂತ ವಾಕ್ಯದಲ್ಲಿ ನೀನ್ ನಿಂತ್ಕೋ. என் தாசர்களோட பேசுகிற வசனத்தில் நின்றுக்கோ. ನೀನ್ ಹೊಂದ್ಕೊಂಡಿರುವಂತ ದರ್ಶನ ವಾಗ್ದಾನದ ಮೇಲೆ ನಿಂತ್ಕೋ. உனக்கு கொடுக்க தரிசனದ வாக்குதல் நின்றுக்கோ. ಹalleluya. ஹalleluya. ಆಮೆನ್. ஆமென். ವಾಗ್ದಾನದಲ್ಲಿ ನಿಲ್ಬೇಕಾದ್ರೆ ಅಲೆಗಳು ಹೊಡೆಯೋದಿಲ್ವಾ? வாக்குதல் நிற்கும்போது அலைகள் அடைப்பதில்லையா? ಅಲೆಗಳು ಬರುತ್ತೆ, அலைகள் வரும். ಬಟ್ ಅಲೆಗಳು ನಿನ್ನನ್ನು ಮುಳುಗಿಸ್ಲಿಕ್ಕೆ ಆಗೋದಿಲ್ಲ. அலைகள் உன்னை முழுகடிக்காது. ಹalleluya. ஹalleluya. ಅಲೆಗಳು ಬರಬೇಕಾದ್ರೆ, அலைகள் வரும்பொழுது, ಬಿರುಗಾಳಿಗಳು ಬರಬೇಕಾದ್ರೆ, ಕಾற்றுಗಳು ಅಡಿக்கும் ಸುನಾಮಿಗಳು பொழுது, ಬರಬೇಕಾದ್ರೆ, ಸುನಾಮಿಗಳು வரும்பொழுது, ವಾಕ್ಯ ನಿಮ್ಮನ್ನ ಸೇಫ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ, ಅದ್ರ ಮೇಲೆ ಬಂದು ತೆಗೆದುಕೊಂಡು ಹೋಗುತ್ತೆ. வசனம் உன்னை பாதுகாத்து மேலாக உயர்த்தி கொண்டு போகும். ಹalleluya. ஹalleluya. ನಿನ್ನ ಮುಂದಾಗಿ ಬರುತ್ತಿರುವಂತ ಅಲೆಗಳು உனக்கு முன்பதாக வருகிற ನಿಮ್ಮನ್ನ அலைகள் ನುಂಗಬೇಕು ಅಂತ, உன்னை முழுக வேண்டும், ನಿಮ್ಮನ್ನ ಮುಳುಗಿಸಬೇಕು ಅಂತ உன்னை முழுகடிக்க வேண்டும் ಬರುತ್ತಿರುವಂತ ಅಲೆಗಳು, வருகிற அலைகள் ಅದು ಬೇರೆ ಕಡೆ ಹೊರಟು அது ಹೋಗುತ್ತೆ. வேற பக்கமாய் கடந்து ಹalleluya. போகும். ஹalleluya. ಕಾರಣ ಏನು? காரணம் என்ன? ವಾಗ್ದಾನದ ಮೇಲೆ ನಿಂತಿರುವಂತ ನೀವು, வாக்குத்தத்தம் நிற்கிற நீ ಕರ್ತನ ಕರದಲ್ಲಿ ಬಂದು ಸೇಫ್ ಆಗಿ ನೀವು கர்த்தருடைய ಇರ್ತೀರಾ. கரத்தில் பாதுகாப்பாய் இருப்பாய். ದೇವ ಜನಗಳೇ, தேவ ஜனமே, ಅದಕ್ಕಾಗಿ ನಾವು ಪ್ರಾರ್ಥನೆಯನ್ನು ಬಿಡಬಾರ್ದು, அதற்காக ஜெபத்தை விடக்கூடாது, ವಿಶ್ವಾಸನ ನಾವು ಬಿಡಬಾರ್ದು, விசுவாசத்தை விடக்கூடாது, ದೇವರಲ್ಲಿ ನಿಲ್ಲೋದನ್ನ ನಾವು ಬಿಡಬಾರ್ದು, தேவனில் நிற்பதை விடக்கூடாது, ಆತ್ಮಿಕತೆಯನ್ನು ನಿಲ್ಲಿಸಬಾರ್ದು, ஆவிக்குரிய வாக்கியம் நிறுத்தக்கூடாது, ವಾಕ್ಯವನ್ನ ಓದೋದನ್ನ ನಾವು ನಿಲ್ಲಿಸಬಾರ್ದು. வசனத்தை ನಾವು வாசிப்பதை நிறுத்தக்கூடாது, ದೇವರಿಗೆ ಮೊದಲು ಅವಕಾಶವನ್ನ ಕೊಡಬೇಕು. ನಾವು தேவனுக்கு முத வாய்ப்பை கொடுக்கணும், ಆತನಿಗೆ ಮೊದಲು ಸ್ಥಾನವನ್ನು ನಾವು ಕೊಡಬೇಕಾಗಿದೆ. அவருக்கு முத ஸ்தானத்தை கொடுக்க வேண்டும். ಎಷ್ಟೊಂದು ವಾಕ್ಯಗಳನ್ನ ನಾನು ಈ ಸ್ಥಳದಲ್ಲಿ ನಾನು ತೆಗೆದುಕೊಂಡು ಬಂದಿದ್ದೀನಿ. எத்தனை வார்த்தைகளை கொண்டு வந்திருக்கிறேன். ಬಹಳ ಮುಖ್ಯವಾಗಿ மிக முக்கியமா ಎಲ್ಲಾ ಪರಿಸ್ಥಿತಿಗಳಲ್ಲೂ எல்லாம் சூழ்நிலையிலும் ನಮ್ಕೊಂಡು ಹೊಂದಿರುವಂತಹ ವಿಶ್ವಾಸ, நாம் பெற்றிருக்கிறது அந்த விசுவாசம். ದೇವ ಜನಗಳೇ, ನಿಮ್ಮ ಮನೆಯಲ್ಲಿ ಒಂದು ವೇಳೆ 1 ಗ್ರಾಮ್ ನಿಮ್ ಗೋಲ್ಡ್ ಇದೆಯೋ ಇಲ್ವೋ,
ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ್ರಿ. ನೀವು ಯೋಚನೆ ಮಾಡ್ಬೇಕಾಗಿರೋದು ನನ್ನೊಳಗಡೆ ಎಷ್ಟು ಫೇತ್ ಇದೆ ನನ್ನ ದೇವ್ರ ಮೇಲೆ. உங்க வீட்டிலே 1 கிராம் கோல்டு இருக்கியோ அதை பத்தி யோசிக்காதீங்க, எனக்குள்ள எவ்வளவு விசுவாசம் இருக்கிறது யோசிக்கணும். ಇಲ್ಲಾಂದ್ರೆ ನೀವು ನಿಮ್ಮ ಮನೆಗಳಲ್ಲಿ ಹೆಚ್ಚಾದ ಗೋಲ್ಡ್ನ ಇಟ್ಕೊಂಡು ಹೆಚ್ಚಾದ ಹಣಗಳನ್ನ ಇಟ್ಕೊಂಡು ಸಂತೋಷ ಪಡ್ಬೇಡ್ರಿ. ನಿಮ್ಮ ಒಳಗಡೆ ಫೇತ್ ಎಷ್ಟಿದೆ ಅದನ್ನ ನೀವು ನೋಡ್ರಿ. உங்க வீட்ல எவ்வளவு கோல்டு இருந்தா அதை பார்த்து சந்தோஷப்படாதீங்க, உங்களுக்குள்ள இருக்க விசுவாசம் எவ்வளவு இருக்கு அதை பாருங்க. ஹalleluya. ஹalleluya. ದೇವರ ಮಕ್ಕಳು ಸಂತೋಷ ಪಡಬೇಕಾಗಿರೋದು தேவ பிள்ளைகள் சந்தோஷப்பட ಈ ಲೋಕದಲ್ಲಿ ಅಳಿದು ಹೋಗುವಂತ ವಸ್ತುಗಳ ಮುಖಾಂತರ ಅಲ್ಲ, ವಸ್ತುಗಳನ್ನ ನೋಡಿ ನಾವು ಸಂತೋಷ ಪಡೋದಲ್ಲ. இந்த உலகத்தில் அழிந்து போகிற பொருட்களை பார்த்து ಯಾವತ್ತೂ சந்தோஷப்படுவது ಸಹ ಅಳಿಯದೆ ಇರುವಂತದ್ರ ಮೇಲೆ. எப்போதும் அழியாமல் இருக்கிறது. ಆಮೆನ್. ஆமென். ಅಬ್ರಹಾಮನ ಆಶೀರ್ವಾದ ಭೂಮಿಗೆ ಭಾರವಾಗಿತ್ತು. ஆபிரகாம் ಆಸೆ ಭೂಮಿಗೆ ಬಟ್ ಭಾರವಾಗಿ ಅವನ ಭೂಮಿಯಲ್ಲಿ ನಡೀತಾ ಇರಬೇಕಾದ್ರೆ அவன் பூமியில் நடக்கும் ಅವನೊಬ್ಬ ಕಣ್ ತೆರೆಯಲ್ಪಟ್ಟಂತ ವ್ಯಕ್ತಿ. அவன் கண் திறக்கப்பட்ட ஒரு மனிதன். ವಿಶ್ವಾಸದ ಕಣ್ಣುಗಳು ಅವನು ತೆರೆಯಲ್ಪಟ್ಟಿತ್ತು. விசுவாசத்தின் கண்கள் திறக்கப்பட்டிருந்தது. ಎಲ್ಲ ಇದ್ರು எல்லாம் இருந்தது. ಏನಿಲ್ಲದವನಾಗಿ ನಡೆದ. ஒன்றும் இல்லாமல் நடந்தான். ಹಾಲೆಲೂಯಾ. ஹalleluya. ಅಬಿಮೆಲೆಕನ ಸಲ್ಯೂಟ್ ಹೊಡಿತಾ ಇದ್ದಾನೆ. அபிமெலேக்கு அவனுக்கு சல்யூட் பண்ணுகிறான். ಅಬಿಮೆಲೆಕನ ಅವನಿಗೆ ಸಲ್ಯೂಟ್ ಹೊಡಿತಾ ಇದ್ದಾನೆ. அபிமெலேக்கு அவனுக்கு சல்யூட் பண்ணுகிறான். ಅಬ್ರಹಾಮನ ಯಾರು ಅಂತ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತು. ஆபிரகாம் யார் தேசத்துல எல்லாரும் அறிந்திருந்தாங்க. ಬಟ್ ಅಬ್ರಹಾಮನ್ ಏನಿದೆಯೋ ಅದರಲ್ಲಿ ಅವನು ಹೆಚ್ಚಳ ಪಡಲಿಲ್ಲ. ஆபிரகாம் என்ன இருந்தாலும் அவன் மேன்மை பாராட்டவே ಇಲ್ಲ. ಅದೃಶ್ಯನಾಗಿರುವಂತ ದೇವರ ಮೇಲೆ, ಕಾಣದೇ ಇರುವಂತ ದೇವರ ಮೇಲೆ, ದೇವರನ್ನ ಯಾವಾಗಲೂ ಅವನ ಕಣ್ಣುಗಳು ಬಂದು ಕಾಣ್ತಾ ಇತ್ತು. காணக்கூடாத இருக்கிற தேவன் மீது எப்போது அவர் கண்களை வைத்து ಕಾಣದೇ ಇರುವಂತ ಸ್ಥಳ, ಆ ಸ್ಥಳವನ್ನ ಯಾವಾಗಲೂ ಅವನು ದೃಷ್ಟಿಸ್ತಾ ಇದ್ದ. காணக்கூடாத இருக்கிற அந்த இடத்தை எப்போது அவன் நோக்கி பார்த்து ಅದಕ್ಕೋಸ್ಕರ ಭೂಮಿಯಲ್ಲಿ ಅವನು ಟೆಂಟ್ ಅಲ್ಲಿ ವಾಸಿಸುವನಾಗಿ, ஆகிய அந்த பூமியில கூடாரத்தில் அவன் ಒಬ್ಬ வாசித்து ಸ್ಟ್ರೇಂಜರ್ ಆಗಿ, ಪರದೇಶಿಯಾಗಿ ಭೂಮಿಯಲ್ಲಿ ಅವನ ಜೀವಿತವನ್ನು ஒரு ಕಳೆದ. ಪರದೇಶಿಯಾಗಿ இந்த பூமியில சுற்றி திரிந்தவன். ಆಮೆನ್. ஆமென். ಹalleluya. ஹalleluya. ದೇವರು ನಿಮಗೆ ಏನು ಕೊಟ್ಟಿದ್ದಾರೆ ಅದಕ್ಕಾಗಿ ಸ್ತೋತ್ರ ಮಾಡಿ. தேவன் என்ன கொடுத்ததற்கு ஸ்தோத்திரம் பண்ணுங்க. ಏನು ಇಲ್ವೋ ಅದಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಿ. எது இல்லையே ಅದಕ್ಕಾಗಿ ಜಪಿங்க. ಸೊ ನಾನು ಪ್ರಾರ್ಥಿಸ್ತಾ ಇದ್ದೀನಿ ನಿಜವಾಗ್ಲೂ. ಉண்மையாக ನಾನು ಜಪಿತ್ತು. ನಾವು ಫ್ಯಾಮಿಲಿ ನಾವು ಪ್ರಾರ್ಥಿಸ್ತಾ ಇದ್ದ ವಿಶ್ವಾಸಿಗಳಿಗೆ ಪ್ರತಿಯೊಬ್ಬರಿಗೂ ವೆಹಿಕಲ್ ಬೇಕಾಗಿದೆ, ಪ್ರತಿಯೊಬ್ಬರಿಗೂ ಓನ್ ಹೌಸ್ ಬೇಕಾಗಿದೆ ಅಂತ. நான் குடும்பத்தை ஜபிக்கிற விசுவாச ஒவ்வொருக்கு வாகனங்கள் சொந்த வீடு வேணும் ஜபித்து ಬಟ್ கொண்டிருக்கிறோம். ಇದೆಲ್ಲ ನಮಗೆ ಮುಖ್ಯ. ஆனா அதெல்லாம் நமக்கு ನಮ್ಮ முக்கியம். ಮುಖ್ಯ ಇದಕ್ಕಿಂತಲೂ ಹೆಚ್ಚಾದದ್ದು. முக்கியம் அதை பார்க்கிலும் ದೇವರು ನಮ್ಮನ್ನ ಕರೆದಿರೋದು ಒಂದು ಸ್ಥಳಕ್ಕೋಸ್ಕರ. தேவன் நம்ம அழைத்தது ஒரு இடத்திற்காக. ದೇವರು ನಮ್ಮನ್ನ ಕರೆದಿರೋದು ಒಂದು ಉದ್ದೇಶಕ್ಕೋಸ್ಕರ. தேவன் நம்ம அழைத்தது ஒரு நோக்கத்திற்காக. ದೇವರು ನಮ್ಮನ್ನ ಆರಿಸಿಕೊಂಡಿರೋದು ಒಂದು ಕಾರ್ಯಕ್ಕೋಸ್ಕರ. தேவன் நம்மை தெரிந்து கொண்டது ஒரு காரியத்திற்காக. ಹalleluya. ஹalleluya. ಆಮೆನ್. ஆமென். ದೇವರು ನಿಮ್ಮ ಮೇಲಿಟ್ಟಿರುವಂತ ಉದ್ದೇಶವನ್ನ ಕೊರೋನಾ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. தேவன் வைத்திருக்கிற நோக்கத்தை கொரோனா மாற்ற முடியாது. ಯಾವುದೇ ಅಧಿಕಾರಿಗಳು ಮನುಷ್ಯರುಗಳು ಅದನ್ನ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ எந்த ஒரு ಇಲ್ಲ. அதிகாரிகளும் மனிதர்களும் மாற்ற முடியாது. ದೇವರು ನಿಮ್ಮನ್ನ ಕುರಿತು ಏನು ಮಾತಾಡಿದಾರೋ, தேவன் குறித்து என்ன பேசியிருக்கிறாரோ, ಸಭೆಯ ಕುರಿತು ಏನು ಮಾತಾಡಿದಾರೋ, சபை குறித்து என்ன ನಿಮ್ಮ பேசினாரோ, ಸೇವೆನ ಕುರಿತು ಏನು ಮಾತಾಡಿದಾರೋ, ஊழியத்தை குறித்து என்ன ನಿಮ್ಮ பேசினாரோ, ಬಿಸಿನೆಸ್ ನ ಕುರಿತು ಏನು உங்களுடைய ಮಾತಾಡಿದಾರೋ, வியாபாரத்தை குறித்து என்ன ನಿಮ್ಮ பேசினாரோ, ಫ್ಯಾಮಿಲಿನ ನಿಮ್ಮ ಮನೆಯ ಕುರಿತು ಏನು உன் ಮಾತಾಡಿದಾರೋ, குடும்பத்தின் வீட்டை குறித்து என்ன ಅದನ್ನ பேசினாரோ, ನೆರವೇರಿಸಲು ಆತನು ಶಕ್ತನಾದ. அதை நிறைவேற்ற வல்லமையுடையவராய் இருக்கிறார். ಶಕ್ತನಾದ ಆತನು. அவர் வல்லமையுடையவர். ಆಮೆನ್. ஆமென். ಯಾಕೆ ಇಸ್ರಾಯೇಲ್ ಜನಗಳು எதற்கு இஸ்ரவேல் ஜனங்கள் ದೇವರು ವಾಗ್ದಾನ ಮಾಡಿದ್ರು. தேவன் வாக்குத்தம் செய்தார். ಐಗುಪ್ತದಿಂದ ಇಸ್ರಾಯೇಲ್ ಜನಗಳನ್ನ ರಿಲೀಸ್ ಮಾಡಿದ ಉದ್ದೇಶ ಏನ್ ಗೊತ್ತಾ? எகிப்திலிருந்து இஸ்ரவேலை விடுதலையாக்கிய நோக்கம் என்ன தெரியுமா? 40 ವರ್ಷಗಳ ಕಾಲ ಅರಣ್ಯದಲ್ಲಿ ಅಲಿಸೋದಕ್ಕೋಸ್ಕರ ಅಲ್ಲ. 40 வருஷம் வனாந்தரத்தை அலைய வைப்பதற்காக அல்ல. ದೇವರು ಅವ್ರನ್ನ ಆ ಸ್ಥಳದಿಂದ ರಿಲೀಸ್ ಮಾಡಿದ್ದು ಯಾವುದಕ್ಕೋಸ್ಕರ ಗೊತ್ತಾ? தேவன் அதை விடுதலையாக்கி எதற்கு தெரியுமா? ಹಾಲು ಜೇನು ಹರಿಯುವಂತ ಕಾನಾನ್ ದೇಶಕ್ಕೆ ಅವ್ರನ್ನ ನಡೆಸಲಿಕ್ಕೋಸ್ಕರ. பாலும் தேனும் ஓடுகிற கானான் தேசத்துக்கு நடத்துவதற்காக. ಆ ಸ್ಥಳದಲ್ಲಿ ಅವ್ರನ್ನ ಸ್ಥಿರಪಡಿಸಲಿಕ್ಕೋಸ್ಕರ. அந்த இடத்துல அவங்களை ஸ்திரமாக்குவதற்காக ದೇವರು ವಾಗ್ದಾನ ಮಾಡಿದ್ರು. தேவன் வாக்குத்தம் செய்தார். ಬಟ್ 40 ವರ್ಷಗಳು ஆனா 40 வருஷம் they were wandering in the wilderness. hallelujah. ಅವರೆಲ್ಲರೂ ಸಹ ಅರಣ್ಯದಲ್ಲಿ ಅಲಿತಾ ಇದ್ರು. ஆனா அந்த வனாந்தரத்துல அவர் அலைந்து கொண்டிருந்தார். 40 ವರ್ಷಗಳು. 40 வருஷம். ಕಾರಣ ಏನು? காரணம் என்ன? ಆಗಾಗ ಅವರು ಹಿಂದೆ ನೋಡ್ತಾ ಇದ್ರು. அப்பப்பொழுது அவர் பின் திரும்பி பார்த்து ಆಗಾಗ ಅವರಲ್ಲಿ ಇದ್ದಂತ ಗುಣಗುಟ್ಟುವಿಕೆ, அப்பப்ப அவருக்கு ಮುರುமுறுக்கிற ಆಗಾಗ ಅವರಲ್ಲಿ ಇದ್ದಂತ ಅಪವಿಶ್ವಾಸಗಳು, அவங்களுக்குள்ள இருக்கிற ಅವಿಶ್ವಾಸ ಅವ್ರ ಮುಂದೆ ದೊಡ್ಡದಾಗಿ ನಿಂತಿದ್ದು, அவங்க முன்பாக பெரிதாக நின்றது ಕೆಂಪು ಸಮುದ್ರ, சிவந்த சமுத்திரம். ಅದನ್ನ ನೋಡಿ ಗುಣಗುಟ್ಟಿದ್ರು. அதை பார்த்து முறுமுறுத்தார்கள். ಅವ್ರಿಗೆ ಗೊತ್ತಿರ್ಲಿಲ್ಲ அவங்களுக்கு தெரியாது ನನ್ನ ದೇವರು ಕೆಂಪು ಸಮುದ್ರವನ್ನು 2 ಭಾಗ ಮಾಡಲು ಶಕ್ತನು ಅಂತ. என் தேவன் சிவந்த சமுத்திரம் ரெண்டாக பிரிக்க வல்ல முடியும். ಅವ್ರ ಮುಂದೆ ನಿಂತಿದ್ದು ಇನ್ನೊಂದು, அவங்க முன்னாடி நின்றது இன்னொரு காரியம். ಆಹಾರ ಇಲ್ಲದಲ್ಲಿರುವಂತ ಕಾರ್ಯಗಳು. ஆகாரம் இல்லாத ஒரு காரியம். ಹೇಗ್ ಸಿಗುತ್ತಾ ಇಲ್ಲಿ? எப்படி ஆகாரம் கிடைக்கும்? ಐಗುಪ್ತದಲ್ಲಾದ್ರೂ எகிப்திலோ ಬಿತ್ತುತ್ತಾ ಇದ್ರು, ಕೊಯ್ತಾ ಇದ್ರು, விதைப்பார்கள் அறுத்து கொண்டிருந்தார்கள். ಹೇಗಾದ್ರೂ ಸಿಗ್ತಾ ಇತ್ತು. எப்படியோ கிடைத்து கொண்டிருந்தது. ಇಲ್ಲಿ ಏನ್ ಸಿಗುತ್ತೆ ஆனா ನಮಗೆ? இங்க என்ன கிடைக்கும் ಹೇಗ್ எங்களுக்கு? ಸಿಗುತ್ತೆ? எப்படி கிடைக்கும்? ಅವ್ರಿಗೆ ಗೊತ್ತಾಗ್ಲಿಲ್ಲ. அவங்க தெரிந்து கொள்ளல. ನನ್ನ ದೇವರು ಬಿತ್ತದೆ ಕುಯ್ಯದೆ ಸ್ವರ್ಗವನ್ನು ತೆರೆದು ಮನ್ನವನ್ನು ಸುರಿಸಲು ಶಕ್ತನು ಅಂತ. ஓ என் தேவன் விதைக்காமல் அறுக்காமல் பரலோகத்தை திறப்பார் என்று ಗೊತ್ತಾಗಿಲ್ಲ. அவங்களுக்கு தெரியல. ಅವ್ರು ತಿಳ್ಕೊಂಡ್ರು. அவங்க அறிந்து
கொண்டார்கள் ಐಗುಪ್ತದಲ್ಲಿ எகிப்துல ನೈಲ್ ನದಿ ಎಷ್ಟು ಫ್ರೆಶ್ ಆಗಿರುವಂತ ವಾಟರ್, நைல் நதியில் எவ்வளவு ஃப்ரெஷ்ஷான ஒரு தண்ணி ಎಷ್ಟು ಒಳ್ಳೆಯ ನದಿ ಅದು. எவ்வளவு நல்ல தண்ணி, ಅದು ನೀರು ಬಂದು ಎಷ್ಟು ಫ್ರೆಶ್ ಆಗಿದೆ, அந்த தண்ணி எவ்வளவு ஃப்ரெஷ்ஷா ಎಷ್ಟು ಸ್ವೀಟ್ ಆಗಿದೆ. எவ்வளவு சுவையா இருக்கும். ಅದಕ್ಕೋಸ್ಕರ ಅವ್ರು ಗುಣ ಕೊಟ್ಟಿದ್ರು. அதற்காகவும் ಇದು ಅರಣ್ಯ, இது ஒரு வனாந்தரம். ಇಲ್ಲಿ ಬಾವಿ ಇಲ್ಲ, இங்க ஒரு கிணறு இல்ல, ಫ್ರೆಶ್ ಆಗಿರುವಂತ ನೀರಿಲ್ಲ, ಫ್ರೆಶ್ಶான தண்ணி ಇಲ್ಲಿ இல்ல, ನದಿಗಳಿಲ್ಲ. இங்க நதிகளும் இல்ல. ಬಟ್ ಅವ್ರಿಗೆ ಗೊತ್ತಾಗ್ಲಿಲ್ಲ, அவங்க தெரிந்து ನನ್ನ கொள்ளல. ದೇವರು ಬಂಡೆಯನ್ನು ಸೀಳಿ ನೀರು ಕೊಡಲು ಶಕ್ತನು ஓ, ಅಂತ. என் தேவன் கன்மலை பிளந்து தண்ணீரை கொடுப்பார் என்று. ದೇವ ಜನವೇ, தேவ ஜனமே, ಇವತ್ತು இன்றைக்கு ನಾನು ನೀವುಗಳು ತಿಳಿದಿರಬೇಕು, நீயும் நானும் அறிந்திருக்கணும். ಕೊರೋನಾ ದೇವರ ಮುಂದೆ ಅದು ಸಮಸ್ಯೆನೇ ಅಲ್ಲ. ஓ, கொரோனா தேவனுக்கு முன்னதாக பெரிய சேனை அல்ல. ಇವತ್ತು ಕೊರೋನಾ இன்றைக்கு கொரோனா ನಮಗೊಂದು ಕೆಂಪು ಸಮುದ್ರವಾಗಿ ಇರಬಹುದು. பெரிய ಸಿವಂತ ಸಮುದ್ರமாய் ಕರ್ತನು ಎರಡು ಭಾಗ ಮಾಡಲು ಆತನು ಶಕ್ತನಾಗಿದ್ದಾನೆ. பிளக்க ವಲ್ಲಮುಡಿಯವರಾய் இருக்கிறார். ಆಮೆನ್, ಆಮೆನ್, ಹalleluya. ஹalleluya. ಯಾರಿಗಾಗಿ? யாருக்கு? ತನ್ನ ಜನಗಳಿಗಾಗಿ, தன்னுடைய ஜனத்திற்கு, ತನ್ನ ಜನಗಳಿಗಾಗಿ. தன்னுடைய ஜனத்திற்கு. ಆಮೆನ್, ஆமென். ಸಮುದ್ರ, ಕೆಂಪು ಸಮುದ್ರ சிவந்த சமுத்திரம் ಅದು ಐಗುಪ್ತರನ್ನ ಮುಳುಗಿಸಬಹುದು, ಬಟ್ ನಿಮ್ಮನ್ನ ಮುಳುಗಿಸಕ್ ಆಗೋದಿಲ್ಲ. ಎಗಿಪ್ತರನ್ನ ಇಸ್ರಾಯೇಲರನ್ನ ಮುಳುಗಿಸ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ எகிப்தியரை முழுகலாம், இஸ்ரவேலை முழுகடிக்க முடியவில்லை. ಆಮೆನ್. ஆமென். ಕಾರಣ ಏನು? காரணம் என்ன? ಇಸ್ರಾಯೇಲ್ ಜೊತೆಯಲ್ಲಿ இஸ்ரவேலோடு ದೇವರಿದ್ದಾರೆ. தேவன் இருக்கிறார். ಆಮೆನ್. ஆமென். ದೇವ ಜನಗಳೇ, தேவ ஜனமே, ಇದೇ ರೀತಿಯಾದ ಸಮಸ್ಯೆಗಳು இப்படியேப்பட்ட பிரச்சனை ನಮ್ಮ ಮುಂದಾಗಿ ಬರಬಹುದು. முன்பதாக வரலாம். ಬಟ್ ಇದ್ರ ಮಧ್ಯದಲ್ಲಿ ನಾವು ತಿಳಿದಿರಬೇಕು, ஆனா இவைகள் நடுவில் நாம் அறிந்திருக்கணும். ನಾನು ಆರಾಧಿಸುವಂತ ದೇವರು ಇನ್ನೂ ಸಹ ಇದ್ದಾರೆ. நான் ಆರಾಧಿக்கிற தேவன் இன்றைக்கும் இருக்கிறார். ಆತನು ಶಕ್ತನು, அவர் வல்லமையுடையவர், ಆತನು ಸರ್ವ ಶಕ್ತನು, அவர் ಸರ್ವ ವಲ್ಲಮುಳ್ಳவர், ನನಗಾಗಿ ಅದ್ಭುತಗಳನ್ನು ಮಾಡಲು ಶಕ್ತನು, எனக்கு அற்புதங்களை செய்ய ನನ್ನ ಜೊತೆಲಿ வல்லமுடையவர், ಮಾತಾಡಿರುವಂತ ಕಾರ್ಯಗಳನ್ನು ನೆರವೇರಿಸಲು ಶಕ್ತನು, உன்னோட பேசின தேவன் நிறைவேற்ற வல்லமுடையவர், ನನಗಾಗಿ ಕಾರ್ಯಗಳನ್ನು ಮಾಡಲು ಶಕ್ತನು, உனக்கு காரியம் செய்ய ನನ್ನ வல்லமுடையவர், ಕುಟುಂಬಕ್ಕಾಗಿ, ನನ್ನ ಸೇವೆಗಾಗಿ, ನಮಗಾಗಿ ಕಾರ್ಯಗಳನ್ನು ಮಾಡಲು ಶಕ್ತನು ಅಂತ உனக்காகவும் குடும்பத்துக்காக ஊழியத்துக்காக காரியங்களை செய்ய ನಾವು வல்லமுடையவர். ತಿಳಿದಿರಬೇಕಾಗಿದೆ. நாம் அறிந்திருக்க வேண்டும். ಅದಕ್ಕೋಸ್ಕರ ನಾವು ಮಾಡಬೇಕಾಗಿರೋದೇನು? அதற்காக நாம் செய்ய வேண்டிய காரியம் என்ன? ಪರ್ಸನಲ್ ಎಡಿಫಿಕೇಶನ್ ನಮಗೆ ಬೇಕೇ. ನಮಗೆ தனிப்பட்ட மனதில் வளர்ச்சி நமக்கு, ನಾವು ಭಕ್ತಿ ವೃದ್ಧಿ ಆಗ್ತಾ ಇರಬೇಕು. நம்ம ನಾವು பக்தியிலே பெருகி வளர்ந்து ಭಕ್ತಿ கொண்டிருக்கணும். ವೃದ್ಧಿ ಆಗ್ತಾ ಇರಬೇಕು. பக்தியிலே வளர்ந்து ಹೇಗೆ கொண்டிருக்கணும். ಒಬ್ಬ ವ್ಯಕ್ತಿ ಭಕ್ತಿ ವೃದ್ಧಿ ಆಗ್ಲಿಕ್ಕೆ ಸಾಧ್ಯ? எப்படியாக பக்தியிலே வளர முடியும்? ಅದಾಗಿದೆ ವಾಕ್ಯ, ದೇವರ அதுதான் ವಾಕ್ಯ. தேவனுடைய வசனம். ದೇವರ ವಾಕ್ಯದ ಮುಖಾಂತರ தேவனுடைய வசனத்தின் மூலமாக ವಾಕ್ಯವನ್ನು ತೆಗೆದುಕೊಳ್ಳ್ರಿ, வசனத்தை எடுத்துக்கொள்ளுங்க, ವಾಗ್ದಾನಗಳನ್ನ ತೆಗೆದುಕೊಳ್ಳ್ರಿ, வாக்குத்தத்தங்களை எடுத்துக்கொள்ளுங்க, ವಾಕ್ಯಗಳನ್ನ ಬಂದು ಕೇಳ್ರಿ. வசனத்தை கேளுங்க. ಯಾವ್ದಾದ್ರು ಕೇಳಿ ವಿಶ್ವಾಸ ಜೀವಿತನ ಕೆಡಿಸ್ಕೊಳ್ಬೇಡ್ರಿ. ஏதோ கேட்டு விசுவாசமாக கெடுத்துக் கொள்ளாதீங்க. ಹalleluya. ஹalleluya. ನನಗೆ ಗೊತ್ತು, எனக்கு தெரியும், ನನಗೆ ಎಲ್ಲಾ ರೀತಿಯಲ್ಲೂ ಮಾತಾಡ್ಲಿಕ್ಕೆ ಗೊತ್ತು, நான் எல்லா விதத்திலும் பேச தெரியும், ಎಲ್ಲಾ ರೀತಿಯ ವಾಕ್ಯವನ್ನ ಯಾವ ರೀತಿಯಾಗಿ ಬೇಕಾದ್ರೆ ಟ್ವಿಸ್ಟ್ ಮಾಡಕ್ ನನಗೆ ಗೊತ್ತು. வசனத்தை எப்படியாக மாற்றி பேச தெரியும். ಬಟ್ ನಾನು ಬರೋದಕ್ಕಿಂತ ಮೊದಲು ஆனா வருவதற்கு ಒಂದೊಂದು ಸಮಯದಲ್ಲೂ ஒவ்வொரு நேரத்திலும் ಪರಿಶುದ್ಧಾತ್ಮನಿಗೆ ನಾನು ಒಪ್ಪಿಸ್ಕೊಟ್ಟು ಬರ್ತೀನಿ. ஆவியானவருக்கு ஒப்பு கொடுத்து நான் வருகிறேன். ಪವಿತ್ರಾತ್ಮನೇ, ஆவியானவரೇ, ನೀವು ಮಾತಾಡಬೇಕು, நீங்க பேசு, ನೀವೇ ಮಾತಾಡಬೇಕು. நீங்க தான் ನೀವು பேசு. ನನ್ನ ಸಂದೇಶದ ಯಾವುದೇ ಬೇಕಾದ್ರೆ ನೀವು ತೆಗೆದುಕೊಳ್ಳ್ರಿ. ನಾನು ಪ್ರಿಪೇರ್ ಮಾಡಿದ ಸಂದೇಶವನ್ನ நான் ஆயத்தப்படுத்த ஒரு செய்தி எடுத்துக்கொள்ளுங்க. ಎಷ್ಟೋ ವರ್ಷಗಳಿಂದ எத்தனையோ வருஷத்துக்கு ಫಸ್ಟ್ ನಾನು ಬರೀತಾ ಇದ್ದ ಐ ಲವ್ ಯು ಹೋಲಿ ಸ್ಪಿರಿಟ್ ಅಂತ. முதலாக எழுது நாம் நேசிக்கிற ಸೊ ஆவியானவரೇ. ಕಾರಣ ಏನಂತಂದ್ರೆ ಕಾರಣ என்னவென்றால், ನಾವು ಸಂದೇಶಗಳನ್ನ ಕೊಡಬೇಕಾದ್ರೆ, செய்திகளை கொடுக்கும் ಸಂದೇಶಗಳನ್ನ ಪ್ರಿಪೇರ್ ಮಾಡ್ತಾ செய்திகளை ಇರಬೇಕಾದ್ರೆ ஆயத்தப்படுத்தும் பொழுது ಪವಿತ್ರಾತ್ಮನ ಟೇಕ್ ಓವರ್ ಮಾಡಬೇಕು. ஆவியானவர் நீங்க எடுத்துக்கொள்ளுங்க. ಪವಿತ್ರಾತ್ಮನ ಮಾತಾಡಬೇಕು, நீர் பேசணும், ಪವಿತ್ರಾತ್ಮನ ತೆಗೆದುಕೊಳ್ಳಬೇಕಾಗಿದೆ. ஆவியானவர் எடுத்துக்கொள்ளணும். ಹalleluya. ஹalleluya. ದೇವ ಜನಗಳೇ, தேவ ஜனமே, ದೇವರು ನಿಮ್ಮನ್ನು ಮೇಲಕ್ಕೆತ್ತೋದು ಆತನಿಗೆ ಸಮಸ್ಯೆನೇ ಅಲ್ಲ. தேவனுடைய மேல உயர்த்தது பிரச்சனையே இல்ல. ದೇವರು ನಿಮ್ಮನ್ನು ಸ್ವಸ್ಥಪಡಿಸೋದು ಸಮಸ್ಯೆನೇ ಅಲ್ಲ. தேவனை சுகமாக்குவது ஒரு பிரச்சனையே இல்ல. ದೇವರು ನಿಮ್ಮನ್ನು ಉದ್ಧರಿಸೋದು, ಆತನಿಗೆ ನಿಮ್ಮ ಕಾರು ಬಂಗ್ಲೆ ಕೊಡೋದು ಅದು ಸಮಸ್ಯೆನೇ ಅಲ್ಲ. உங்களை தேவன் உயர்த்தி கார் பங்கள கொடுவது பிரச்சனையே இல்ல. ಜಸ್ಟ್ ಒಂದು ನಿಮಿಷದಲ್ಲಿ ದೇವರು ನಿಮಗಾಗಿ ಎಲ್ಲವನ್ನು ಮಾಡಲು ಸಾಧ್ಯ. தேவன் ஒரு நிமிஷம் எல்லாவற்றையும் உங்களுக்கு செய்யக்கூடும். ಬಟ್ ಎಲ್ಲದಕ್ಕಿಂತಲೂ ಹೆಚ್ಚಾಗಿ அவை பார்க்கிலும் அதிகமாக ನಾವು ಆತನನ್ನ ತಿಳಿಬೇಕು. ನಾವು நாம் அவரை அறியணும், ಆತನ ಚಿತ್ತವನ್ನ ತಿಳಿಬೇಕು. அவருடைய சித்தத்தை அறியணும். ನಾನು ಇದು ಯಾವುದಕ್ಕೂ ಅಪೋಸಿಟ್ ಅಲ್ಲ. ನಾನು நான் எதற்கு ಇದು தெரியும், ಯಾವುದು ಬೇಡ ಅಂತ ಹೇಳ್ತಾ ಇಲ್ಲ. இது எனக்கு வேண்டாம் ನಿಮಗೆ சொல்லுங்க. ಆಸ್ತಿ ಬೇಡ, ಗೋಲ್ಡ್ ಬೇಡ, ಮನೆ ಬೇಡ, ಅದು ಬೇಡ, ಇದು ಬೇಡ. ಇವಾಗ್ಲೂ ಹೊರಗೂ ಸಹ ಇಷ್ಟು ವರ್ಷಗಳಿಂದ ಪ್ರಸಂಗ ಮಾಡ್ತಾ ಇದ್ದೀನಿ. ನನ್ನ ಸಂದೇಶದಲ್ಲಿ ಇದನ್ನು ನೀವು ಕೇಳಲಿಕ್ಕೆ ಆಗೋದಿಲ್ಲ. கோல்டு, வீடு, பணம் எதுவும் வேண்டாம் என்ற செய்தியில் எதுவும் நீங்க பார்க்க முடியாது. ವಿಶ್ವಾಸಿಗಳ ಆತ್ಮಿಕ ಜೀವಿತ, விசுவாச ஆவிக்கிற வாழ்க்கை, ಅದು ಕ್ರಿಸ್ತನು ಕೇಂದ್ರವಾಗಿರಲಿ. அது கிறிஸ்துவ மெய்யாக ಕ್ರಿಸ್ತನ ಫೌಂಡೇಶನ್ ನಾವು ಆತ್ಮಿಕ ಜೀವಿತನ ಕಟ್ಟೋಣ. கிறிஸ்துவின் ஆவிக்கிற வாழ்க்கை ಫೌಂಡೇಶನ್ நம்ம கட்ட வேண்டும். ಕ್ರಿಸ್ತನು ನಮಗೆ ಅಸ್ತಿವಾರವಾಗಿರಲಿ. கிறிஸ்துவே நமக்கு அடிஸ்தானமாக இருக்க ನಮ್ಮ வேண்டும். ದೃಷ್ಟಿಯೆಲ್ಲ ಕ್ರಿಸ್ತನಾಗಿರಲಿ. நம்முடைய பார்வையெல்லாம் கிறிஸ்துவாய் இருக்க ದೇವರ வேண்டும். ಚಿತ್ತದಲ್ಲಿ ನಾವು ಜೀವಿಸೋಣ. ನಾವು தேவனுடைய சித்தத்தில் நாம் வாழ்வோம். ದೇವರ ಚಿತ್ತವನ್ನು ನಾವು ನೆರವೇರಿಸೋಣ. தேவனுடைய சித்தத்தை நாம் நிறைவேற்றுவோம். ಕರ್ತನಿಗಾಗಿ ನಮ್ಮನ್ನು ಸಮರ್ಪಿಸಿಕೊಡೋಣ. கர்த்தருக்காக நாம் அர்ப்பணித்து கொடுப்போம். ವಾಕ್ಯ ಬಂದು ಹೇಳ್ತಾ ಇದೆ, வசனம் சொல்லுகிறது, ಪ್ರಿಯರೇ ನೀವಾದರೂ பிரியமானவர் நீங்கள் ನಿಮಗಿರುವ ಅತಿ ಪರಿಶುದ್ಧವಾದ உங்களுக்கு அதி பரிசுத்தமான ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು கிறிஸ்து விசுவாச
விசுவாசத்தை ஆதாரமாக்கி பக்திಯಲ್ಲಿ ಅಭಿವೃದ್ಧಿವಂತ ಇರ್ರಿ, பக்தியில பெருகிக் கொண்டிருங்க, ಭಕ್ತಿಯಲ್ಲಿ ಅಭಿವೃದ್ಧಿವಂತ ಇರ್ರಿ. பக்தியில பெருகிக் கொண்டே இருங்க. ಹಾಲೆಲೂಯಾ, ஹalleluya. ಭಕ್ತಿಯಲ್ಲಿ ನೀವು ಅಭಿವೃದ್ಧಿವಂತ ಇರ್ರಿ. பக்தியில பெருகிக் கொண்டிருங்க. ಎರಡನೇ ವಾಕ್ಯ ಹೇಳ್ತಾ ಇದೆ, இரண்டாம் வசனம் சொல்லுகிறது, ನಾನು ಹೇಳಿದೆ, ನಾನು ವಿಶ್ವಾಸಿಗಳು ಯಾವ ರೀತಿಯಾಗಿ ನೀವು ಹೌ ಟು ಡೆವಲಪ್ ಯುವರ್ ಸೆಲ್ಫ್ಸ್ ಇನ್ ದ ಸ್ಪಿರಿಚುವಲ್ ಲೈಫ್ ಅಂತ, ಯಾವ ರೀತಿಯಾಗಿ ನಿಮ್ಮ ಆತ್ಮಿಕ ಜೀವಿತದಲ್ಲಿ ನೀವೇ ಬಂದು ಡೆವಲಪ್ ಆಗ್ಬೇಕು ಅಂತ ನಾನು ಹೇಳಿದೆ. நான் சொன்னேன், உங்க ஆவிக்குரிய வாழ்க்கையில் நீங்களே எப்படி வளர்ந்து கொள்வதற்கான ನಮಗೆ ಬೇಕಾಗಿರೋದು ದೇವರ ವಾಕ್ಯವಾಗಿದೆ. நமக்கு வேண்டியதே வசனமாய் இருக்கு. ನೀವು ವಾಕ್ಯವನ್ನು ತೆಗೆದುಕೊಂಡು ಪ್ರಾರ್ಥಿಸಲಿಕ್ಕೆ ನೀವು ಪ್ರಾರಂಭಿಸಬೇಕು. தேவனுடைய வசனத்தை எடுத்துக்கொண்டு ஜெபிக்க ஆரம்பிக்கணும். ವಾಕ್ಯವನ್ನು ಮಾತಾಡ್ಲಿಕ್ಕೆ ಪ್ರಾರಂಭಿಸಬೇಕು. வசனத்தை பேச நீங்கள் ஆரம்பிக்கணும். ವಾಕ್ಯವನ್ನು ಅಧ್ಯಯನ ಮಾಡ್ಲಿಕ್ಕೆ ಪ್ರಾರಂಭಿಸಬೇಕು. வசனத்தை தியானிப்பதற்கு ஆரம்பிக்க வேண்டும். ವಾಕ್ಯವನ್ನು ಓದ್ಲಿಕ್ಕೆ ಪ್ರಾರಂಭಿಸಬೇಕು. வசனத்தை வாசிப்பதற்கு ஆரம்பிக்கணும். ಆಮೆನ್, ஆமென். ಎರಡನೇದಾಗಿ ಸ್ಥಳದಲ್ಲಿ ಯೂದನ್ ಹೇಳ್ತಾ ಇರೋದು, இரண்டாவதாக இந்த இடத்துல யூதா சொல்லுகிறது, ನಿಮ್ಮ ವಿಶ್ವಾಸವನ್ನು ಆಧಾರ ಮಾಡ್ಕೊಂಡ್ರು உங்களுடைய விசுவாசத்தை ஆதாரமாக்கி கொண்டு ಪವಿತ್ರಾತ್ಮ ಪ್ರೇರಿತರಾಗಿ ನೀವು ಪ್ರಾರ್ಥನೆ ಮಾಡ್ರಿ. பரிசுத்தாவின் ஏவுதலோடு நீங்கள் ஜெபியுங்க. ಪವಿತ್ರಾತ್ಮ ಪ್ರೇರಿತರಾಗಿ ನೀವು ಪ್ರಾರ್ಥನೆ ಮಾಡ್ರಿ. பரிசுத்தாவின் நிரப்பப்பட்டவராய் நீங்க So, ஜெபியுங்க. ನಮ್ಮ ವಿಶ್ವಾಸ ಜೀವಿತಕ್ಕೆ ಪರಿಶುದ್ಧಾತ್ಮನು ಬಹಳ ಮುಖ್ಯ. ನಮಗೆ நம்முடைய விசுவாச வாழ்க்கையில பரிசுத்தாவின் மிக முக்கியம். ಪವಿತ್ರಾತ್ಮನ ನಡೆಸುವಿಕೆ ಬಹಳ ಮುಖ್ಯ. பரிசுத்தாவின் நடத்தல் மிக முக்கியம். ಪವಿತ್ರಾತ್ಮನ ಪ್ರೇರಣೆ ನಮಗೆ ಬಹಳ ಮುಖ್ಯ. பரிசுத்தாவின் ஏவுதல் மிக முக்கியம். ಪವಿತ್ರಾತ್ಮನಿಂದ ನಾವು ನಡೆಸಲ್ಪಡೋದು, ಪವಿತ್ರಾತ್ಮನಿಂದ ಪ್ರೇರೇಪಿಸಲ್ಪಡೋದು, ಪವಿತ್ರಾತ್ಮನ ಜೊತೆಯಲ್ಲಿ ಪ್ರಾರ್ಥಿಸೋದು ಬಹಳ ಮುಖ್ಯವಾದದ್ದಾಗಿದೆ. பரிசுத்தாவின் ஏவுதல் படுவது, பரிசுத்தாவின் ஜெபிப்பது, இப்படிப்பட்ட காரியங்கள் மிக முக்கியம். ವಿಶ್ವಾಸಿಗಳು ಪರಿಶುದ್ಧಾತ್ಮನನ್ನು ಯಾವಾಗಲೂ ನಾವು ಇನ್ವೈಟ್ ಮಾಡಬೇಕಾಗಿದೆ. விசுவாசிகள் எப்போதும் பரிசுத்தாவினை வரவேற்க வேண்டும். ಪವಿತ್ರಾತ್ಮನಿಗೆ ಒಪ್ಪಿಸ್ಕೊಡ್ಬೇಕು. ನಾವು பரிசுத்தாவினை நம்மை ஒப்புக்கொடுக்கணும். ಪವಿತ್ರಾತ್ಮನ ನಮ್ಮನ್ನ ನಡೆಸುವಂತ ನಾವು ಹೇಳಬೇಕು. பரிசுத்தாவியனவரே என்னை நடத்தும் என்று சொல்லணும். ಪವಿತ್ರಾತ್ಮನ ನಡೆಸುವಿಕೆಯನ್ನು ನಾವು ಸ್ವೀಕರಿಸಿಕೊಳ್ಳಬೇಕಾಗಿದೆ. பரிசுத்தாவின் நடத்துதலை நாம் ஏற்றுக்கொள்ள வேண்டும். ಹಾಲೆಲೂಯಾ, ஹalleluya. ಪವಿತ್ರಾತ್ಮನಿಗೆ ನಾವು ಬಿಟ್ಟುಕೊಡಬೇಕಾಗಿದೆ. அந்த பரிசுத்தாவிற்கு நம்ம விட்டு கொடுக்க ನಾವು வேண்டும். ಪ್ರಾರ್ಥಿಸಬೇಕಾದ್ರೆ ಅನ್ಯ ಭಾಷೆಯೊಂದಿಗೆ ಪ್ರಾರ್ಥಿಸಬೇಕು. நாம் ನಾವು ஜெபிக்கும்போது அந்நிய பாஷைகளோடு ஜெபிக்க வேண்டும். ಪವಿತ್ರಾತ್ಮ ನಾವು ಸೆನ್ಸ್ ಮಾಡಬೇಕು, ಪವಿತ್ರಾತ್ಮ ನಮ್ಮನ್ನು ಹೇಗೆ ನಡೆಸ್ತಾ ಇದ್ದಾರೆ ಅಂತ. நாம உணர்ந்து கவனித்து பார்க்க வேண்டும், பரிசுத்தாவி எப்படி நடத்துகிறார் என்று. ಆತ್ಮಿಕ ಜೀವಿತ ನಮ್ಮ ಮನಸ್ಸು ಹೇಗೆ ಹೇಳುತ್ತೋ ಆ ರೀತಿಯಾಗಿ ಅಲ್ಲ. நம்ம ஆவிக்கிற வாழ்க்கையில மனது என்ன சொல்லுகிறது அப்படியாக அல்ல. ಬಟ್ ಪರಿಶುದ್ಧಾತ್ಮನು ಏನ್ ಹೇಳ್ತಾರೋ ಆ ರೀತಿಯಾಗಿ ನಾವು ನಡೆಯೋದಾಗಿದೆ. ஆனால் பரிசுத்தாவி என்ன சொல்லுகிறார் அப்படியாக நடக்கிறதா இருக்கிறது. ಕೆಲವು ಸಮಯದಲ್ಲಿ ಮೈಂಡ್ ಬಂದು, ನಮ್ಮ ಮನಸ್ಸು ಬಂದು ಡಾಮಿನೇಟ್ ಮಾಡ್ಲಿಕ್ಕೆ, ಓವರ್ಟೇಕ್ ಮಾಡ್ಲಿಕ್ಕೆ ನೋಡುತ್ತೆ. சில நேரங்களில் மனது நமக்கு டாமினேட் பண்ணுவதற்கு, ஓவர்டேக் பண்ணுவதற்கு நினைக்கும். ಪವಿತ್ರಾತ್ಮನ ಕ್ರಿಯೆಗಳನ್ನ ಮನಸ್ಸು ಜಯಿಸ್ಲಿಕ್ಕೆ ನೋಡುತ್ತೆ. பரிசுத்தனை கிரியைகளை மனது மேற்கொள்ள ಬಟ್ நினைக்கும். ನಾವು ಪರಿಶುದ್ಧಾತ್ಮನಿಗೆ ಬಿಟ್ಟು ಕೊಡ್ತಾ ಇರಬೇಕು. அப்போது பரிசுத்தாவிற்கு நாம் விட்டு கொடுக்க வேண்டும். ಆಗಾಗ ನಮ್ಮ ಮನಸ್ಸುಗಳನ್ನ, ನಮ್ಮ ಶರೀರವನ್ನ ಪವಿತ್ರಾತ್ಮನ ಕಂಟ್ರೋಲ್ ಒಳಗಡೆ ನಾವು ತೆಗೆದುಕೊಂಡು ಬರಬೇಕಾಗಿದೆ. அப்போது மனதை நம்ம இதயத்தை பரிசுத்தனை கட்டுக்குள்ளாக கொண்டு வர வேண்டும். ಪವಿತ್ರಾತ್ಮನು ರೂಲ್ ಮಾಡುವಂತೆ, ಆಳ್ವಿಕೆ ಮಾಡುವಂತೆ ನಮ್ಮ ಮನಸ್ಸುಗಳನ್ನ ಪರಿಶುದ್ಧಾತ್ಮನ ಕಡೆಗೆ ನಾವು ಎಳಿಬೇಕು, ನಾವು ಡ್ರ್ಯಾಗ್ ಮಾಡಬೇಕು. ನಾವು ಆಗಾಗ நம்மை பரிசுத்தாவின் ஆளுகை செய்யும்படியாக நம்ம மனதை தேவன் பக்கமா இழுக்க வேண்டும். ಮನಸ್ಸು ಬಂದು ಓವರ್ಟೇಕ್ ಮಾಡ್ಲಿಕ್ಕೆ ನಾವು ಬಿಡಬಾರ್ದು. ನಾವು மனதை மேற்கொள்வதற்கு நாம் விடவே கூடாது. ಪವಿತ್ರಾತ್ಮನ ಜಯಿಸ್ಲಿಕ್ಕೆ, ಪವಿತ್ರಾತ್ಮನ ನಮ್ಮನ್ನ ಬಂದು ಓವರ್ಟೇಕ್ ಮಾಡ್ಲಿಕ್ಕೆ, ನಮ್ಮ ಮನಸ್ಸನ್ನ ಓವರ್ಟೇಕ್ ಮಾಡ್ಲಿಕ್ಕೆ ನಾವು ಬಿಡಬೇಕಾಗಿದೆ. பரிசுத்தாவின் மனதை மேற்கொள்ளும்படியாக நாம் விட்டு கொடுக்க வேண்டும். ಹಲ್ಲೆಲೂಯಾ, ஹalleluya. ಆ ಸಮಯದಲ್ಲಿ அப்படிப்பட்ட நேரத்தில் ಏನಾಗುತ್ತೆ? ಪವಿತ್ರಾತ್ಮನ ನಮ್ಮನ್ನ ಓವರ್ಟೇಕ್ ಮಾಡೋದಾದ್ರೆ, அந்த நேரத்தில் பரிசுத்தாவின் நம்மை மேற்கொள்ள ನಮ್ಮನ್ನ ಬಂದು ತೆಗೆದುಕೊಳ್ಳೋದಾದ್ರೆ, நம்ம எடுத்துக்கொள்வதானால், ಪವಿತ್ರಾತ್ಮನ ಬ್ಯಾಲೆನ್ಸ್ ಅಲ್ಲಿ ನಾವು ಇರೋದಾದ್ರೆ, பரிசுத்தாவின் பேலன்ஸ்ல நம்ம இருக்கும் பொழுது, ಹಲ್ಲೆಲೂಯಾ, ஹalleluya. ನಮ್ಮ ಆತ್ಮಿಕ ಜೀವಿತದಲ್ಲಿ ಪರಿಶುದ್ಧಾತ್ಮನ ಕ್ರಿಯೆಗಳನ್ನು ನಾವು ನೋಡಬಹುದಾಗಿದೆ. நம்முடைய வாழ்க்கையில பரிசுத்தாவின் கிரியைகளை பார்க்க ನಾವು முடியும். ಪ್ರಾರ್ಥಿಸದೆ ಇರುವುದನ್ನು ಪ್ರಾರ್ಥಿಸಲು ಪ್ರಾರಂಭಿಸ್ತೀವಿ. நாம் ஜெபிக்க முடியாத இருக்கிற காரணம் நம்ம ஜெபிக்க ஆரம்பிப்போம். ನಾವು ಕೇಳದೆ ಇರುವಂತ ದೇವರ ಶಬ್ದವನ್ನು ಕೇಳಲು ಪ್ರಾರಂಭಿಸ್ತಾ நாம் ಇದ್ದೀವಿ. கேட்க கூடாத இருக்கிற தேவ சத்தத்தை நாம் கேட்க ஆரம்பிப்போம். ಅನುಭವಿಸಲು ಆಗದೆ ಇರುವಂತ, ಇದುವರೆಗೂ ಅನುಭವಿಸದೆ ಇದ್ದಂತ ಸಾನ್ನಿಧ್ಯವನ್ನು ನಾವು ಅನುಭವಿಸ್ತೀವಿ. நாம் அனுபவிக்க கூடாமல் இருந்த அந்த அனுபவ பிரசன்னத்தை நாம் அனுபவிக்க ஆரம்பிப்போம். ಇದುವರೆಗೂ ನಡೆಸಲ್ಪಡದ ರೀತಿಯಲ್ಲಿ ಪವಿತ್ರಾತ್ಮದಿಂದ ನಡೆಸಲ್ಪಡ್ತೀವಿ. ನಾವು இதுவரை நடத்தப்படாமல் இருக்கிற அனுபவத்தில் நாம் பரிசுத்தாவினால் நடத்தப்பட ஆரம்பிப்போம். ಇದುವರೆಗೂ ನಮ್ಮಿಂದ ಪ್ರಕಟ ಆಗದೆ ಇರುವುದು ನಮ್ಮಿಂದ ಮುಖಾಂತರ ಪ್ರಕಟವಾಗಲು ಪ್ರಾರಂಭವಾಗುತ್ತೆ. இதுவரைக்கும் வெளிப்படாமல் இருந்த காரியங்கள் பரிசுத்தாவின் மூலமா இருக்கும்போது வெளிப்பட ஆரம்பிக்கும். ಇದುವರೆಗೂ ನಮಗೆ ಉಂಟಾಗದೆ ಇದ್ದಂತ ತಾಳ್ಮೆ ಪರಿಶುದ್ಧಾತ್ಮನಿಂದ ನಮಗೆ ಉಂಟಾಗುತ್ತೆ. இதுவரைக்கும் நமக்கு இல்லாத இருக்கிற தாழ்மை பரிசுத்தாவின் மூலமா நமக்கு தாழ்மை ಹೌದು, உண்டாகும். ಪವಿತ್ರಾತ್ಮನಿಂದ ನಡೆಸಲ್ಪಡಬೇಕಾದ್ರೆ, ஆமா, பரிசுத்தாவினால் நடத்தப்படும் பொழுது ಇದುವರೆಗೂ ನಮಗೆ ಇಲ್ಲದೆ ಇದ್ದಂತ ಒಂದು ವಿಶ್ವಾಸ ನಮ್ಮ ಒಳಗಡೆಯಿಂದ ಸಂತೋಷ, ಎಷ್ಟೊಂದು ಕಾರ್ಯಗಳನ್ನು ನಾನು ಇದನ್ನು ಹೇಳ್ಬೋದು ನಿಮಗೆ. இதுவரைக்கும் நமக்குள்ளாது இல்லாம இருக்கிற விசுவாசமும் சந்தோஷமும் எப்படிப்பட்ட காரணம் அநேகமாய் சொல்லக்கூடும். ಧೈರ್ಯ ನಮ್ಮ ಒಳಗಡೆ ಹೆಚ್ಚುತ್ತೆ. தைரியம் நமக்குள் பெருகும். ಯಾವಾಗ? எப்பொழுது? ಪರಿಶುದ್ಧಾತ್ಮನ ಜೊತೆಲಿ ನಡೆಯೋದಕ್ಕೋಸ್ಕರ ನಮ್ಮನ್ನು ಒಪ್ಪಿಸಿಕೊಡ್ಬೇಕು. பரிசுத்தாவியோடு நடப்பதற்கு நம்மை ஒப்பு கொடுக்க ನಿಮ್ಮ முடியும். ಪ್ರಾರ್ಥನೆ ಒಂದು ಲಾಂಗ್ ಆಗಿರುವಂತ ಪ್ರೇಯರ್ ಆಗಿ, உங்களுடைய ஜெபம் நீண்டிய ஜெபமாக, ಒಂದು ಪ್ರೊಫೆಟಿಕಲ್ ಪ್ರೇಯರ್ ಆಗಿ, ஒரு தீர்க்கதரிசனமான ஒரு ಒಂದು ஜெபமாக, ಅಥಾರಿಟೇಟಿವ್ ಪ್ರಾರ್ಥನೆಯಾಗಿ, ಅಧಿಕಾರ ತುಂಬಿದಂತ ಪ್ರಾರ್ಥನೆಯಾಗಿ, ஒரு அதிகார நிரம்பிய ஜெபமாக, ಒಂದು ಜಯವುಳ್ಳ ಪ್ರಾರ್ಥನೆಯಾಗಿ ಬದಲಾಗುತ್ತೆ. ஒரு ஜெயமுள்ள ஜெபமாய் மாறும். ಸೊ ನೀವು ನಿಲ್ಲಿಸ್ಲಿಕ್ಕೆ ಹೋಗ್ತೀರಾ, ನಿಮ್ಮಿಂದ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. நீங்க ஜெபத்தை நிறுத்த நினைப்பீங்க, நிற்க வைக்க முடியாது. ನಿಮ್ಗೆ ಗೊತ್ತಿಲ್ಲದ ರೀತಿಯಲ್ಲಿ ಹೊಸ ಹೊಸ ಭಾಷೆಗಳು ನಿಮ್ಮ ಬಾಯಿಂದ ಬರಲು ಪ್ರಾರಂಭವಾಗ್ತಾ உங்களை ಇರುತ್ತೆ. அறியாமலே புதிய புதிய மொழிகளை, அந்நிய பாஷைகளை பேச ஆரம்பிப்பீங்க. ಯಾವಾಗ? எப்பொழுது? ನಮ್ಮ ಬ್ಯಾಲೆನ್ಸ್ ನ ಕಳ್ಕೊಂಡು ಪರಿಶುದ್ಧಾತ್ಮನ ಬ್ಯಾಲೆನ್ಸ್ ಅಲ್ಲಿ ನಾವು ನಿಲ್ಲಬೇಕು. ನಾನು ನಿಲ್ತೇನೆ, ನಾನು ಅದಕ್ಕಾಗಿ ಒಪ್ಪಿಸ್ಕೊಡ್ತೇನೆ, ಅದನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೇನೆ, ಸ್ವೀಕರಿಸ್ಕೊಳ್ತೇನೆ ಅಂತ ಹೇಳ್ಬೇಕಾದ್ರೆ, நம்முடைய பலத்தை இழந்து பரிசுத்தான பலத்தை நான் ஏற்றுக்கொள்கிறேன், நிற்கிறேன் சொல்லும்
ತೆಗೆದುಕೊಳ್ಳುವಾಗ பரிசுத்தாவே தன்னுடைய கண்ட்ரோல் எடுத்துக்கொள்ளும் பொழுது ನಿಮಗೆ ಗೊತ್ತಿಲ್ಲದೆ ಇರುವಂತ ಪರಿಶುದ್ಧತೆ ನಿಮ್ಮ ಜೀವಿತದಲ್ಲಿ ಆವರಿಸುತ್ತೆ. உங்களுக்கு அறியாமல் இருக்கிற பரிசுத்தம் உங்க வாழ்க்கையில பெருக ஆரம்பிக்கும். ಪವಿತ್ರಾತ್ಮ ನಿಮ್ಮನ್ನ ತನ್ನ ಕಂಟ್ರೋಲ್ ತೆಗೆದುಕೊಳ್ಳಬೇಕಾದ್ರೆ பரிசுத்தாவே தன்னுடைய கண்ட்ரோல் எடுத்துக்கொள்ளும் ನೀವು ಅನುಭವಿಸ್ತೀರಾ ದೇವರ ಪ್ರೀತಿಯನ್ನ, ಶಕ್ತವಾದಂತ ಒಂದು ದೇವರ ಪ್ರೀತಿಯನ್ನು ನೀವು ಅನುಭವಿಸ್ತೀರಾ. நீங்கள் அப்பொழுது தேவனுடைய அன்பை வல்லமையான அந்த பிரசன்னத்தை அந்த அன்பை அனுபவிப்பீங்க. ನಿಮ್ಮ ಮನಸ್ಸು ಹಣದ ಕಡೆಗೆ, ನಿಮ್ಮ ಜಾಬ್ ಕಡೆಗೆ, ನಿಮ್ಮ ಫ್ಯೂಚರ್ ಕಡೆಗೆ ನಾನು ಆಗಿರ್ಬೇಕು ಹೀಗಿರ್ಬೇಕು ಇದನ್ನೆಲ್ಲ ಮರೆತು ನಾನಲ್ಲ ಕ್ರಿಸ್ತನಿಗಾಗಿ ನಾನು ಏನಾದ್ರೂ ಒಂದು ಮಾಡಬೇಕು ಅಂತ ನಿಮ್ಮ ಒಳಗಡೆ ಒಂದು ಪರಿಶುದ್ಧಾತ್ಮನು ಒಂದು ಕಾಲಿಂಗ್ ಅನ್ನು ತೆಗೆದುಕೊಂಡು ಬರ್ತಾರೆ. ಒಂದು ಕರೆ, ಸೇವೆಯ ಕರೆ ನಿಮ್ಮ ಒಳಗಡೆ ಬರುತ್ತೆ. உங்களுடைய மனது உலகமும் வேலையும் அப்படி காரியங்கள்ல கிறிஸ்துவுக்காக நீ வாழ்வதனால கிறிஸ்துவுக்கு வாழ்கிற மனதுக்குள்ளாக ஆவியானவர் கொண்டு வருவார். ನೀವು ಕ್ಷಮಿಸುವವರಾಗಿ ಬದಲಾಗ್ತೀರಾ. நீங்க மன்னிக்கிறவர்களாய் மாறுவீர்கள். ನೀವು ಬಿಟ್ಟುಕೊಡುವವರಾಗಿ ಬದಲಾಗ್ತೀರಾ. விட்டு தருகிறவர்களாய் மாறுவீர்கள். ನೀವು ಬೇರೆಯವರನ್ನ ನೀವು ಬ್ಲೆಸ್ ಮಾಡ್ತೀರಾ. ಬೇರೆಯವರನ್ನು ನೀವು ಆಶೀರ್ವದಿಪೀர்கள். ನಿಮ್ಮ ಒಳಗಡೆ ಸೆಲ್ಫಿಶ್ ಗಳು ಹೋಗುತ್ತೆ. உங்களுக்கு சுயம் கடந்து போகும். ಆಮೆನ್, ಆಮೆನ್, ಹalleluya, ಹalleluya. ನೋಡ್ರಿ, ಪರಿಶುದ್ಧಾತ್ಮನಿಂದ ನಡೆಸಲ್ಪಡಬೇಕಾದ್ರೆ பாருங்க, பரிசுத்தாவினால் நடத்தப்படும் பொழுது ಈ ರೀತಿಯಾದ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯುತ್ತೆ. இப்படிப்பட்ட காரியங்கள் வாழ்க்கையில் நடக்கும். ಆಮೆನ್, ஆமென். ಸೊ ಅದಕ್ಕೋಸ್ಕರ ಯೂದನ ಹೇಳ್ತಾ ಇರೋದು, அதற்காக தான் யூதா சொல்லுகிறார், ಪ್ರಿಯರೇ, ನಿಮಗಾದರೂ பிரியமானவர் உங்களுக்கோ ನಿಮಗಿರುವಂತ ವಿಶ್ವಾಸವನ್ನು ಆಧಾರ ಮಾಡಿಕೊಂಡು உங்களுக்கு இருக்கிற விசுவாசத்தை ஆதாரமாக்கிக்கொண்டு ನೀವು ಮಾಡಬೇಕಾಗಿರೋದು ಒಂದೇ, நீங்க செய்ய வேண்டியது ஒன்றுதான். ಯಾವಾಗಲೂ ಸಹ ಭಕ್ತಿಲಿ ವೃದ್ಧಿ ಹೊಂದ್ತಾರ್ರಿ. எப்போதும் பக்தியில் பெருகிக்கொண்டு ಪರಿಶುದ್ಧಾತ್ಮ ಪ್ರೇರಿತರಾಗಿ ನೀವು ಪ್ರಾರ್ಥನೆ ಮಾಡ್ರಿ. பரிசுத்தாவின் ஏவதோடு ஜெபித்துக் கொண்டிருங்க. ಹalleluya, ஹalleluya. ದೇವರ ಕರುಣೆಯ ಕುರಿತು ಈ ಸ್ಥಳದಲ್ಲಿ ಯೂದನ ಬಂದು ಹೇಳ್ತಾ ಇದ್ದಾನೆ ನೋಡ್ರಿ. தேவனுடைய இரக்கத்தை குறித்து யூதா சொல்லுகிறார். ಹೌದು, ನಾವು ಹೊಂದ್ಕೊಂಡಿರುವಂತ ರಕ್ಷಣೆ ಬಹಳ ಮುಖ್ಯವಾದದ್ದಾಗಿದೆ. உண்மை நாம் பெற்ற ரட்சிப்பு மிக முக்கியமானது. ನಾವು ಫಸ್ಟ್ ಇಂದ ಲಾಸ್ಟ್ ವರೆಗೂ ದೇವರು ನಮಗೆ ಕೊಟ್ಟಿರೋದು, ನಾವು ಜೀವಿಸ್ತಾ ಇರೋದು ದೇವರ ಕರುಣೆಯಾಗಿದೆ. நாங்க முதல்ல இருந்து இதுவரைக்கும் வாழ்ந்து கொண்டு அவருடைய இரக்கமாக இருக்கிறது. ಆತನ ಕರುಣೆಯಾಗಿದೆ. அவருடைய இரக்கமாக இருக்கிறது. ಆಮೆನ್, ஆமென். ಇಷ್ಟಕ್ಕೂ ನಾವು ಜೀವಿಸ್ತಾ ಇರೋದು ಆತನ ಕರುಣೆನೇ. இத்தனைக்கும் நம்ம வாழ்கிறது அவருடைய இரக்கம். ಕರ್ತನ ಮೊದಲಿನಿಂದ ಕೊನೆಯವರೆಗೂ ಆ ಕರುಣೆಯನ್ನು ಕೊಟ್ಟು ನಮ್ಮನ್ನು ನಡೆಸಿಕೊಂಡು ಬರ್ತಾರೆ. கர்த்தர் முதல்ல இதுவரைக்கும் தன் இரக்கத்தை காண்பித்து நடத்தி வருகிறார். ನಿತ್ಯ ಜೀವಕ್ಕೋಸ್ಕರ ನಮಗೆ ಬೇಕಾಗಿರೋದು ದೇವರ ಕರುಣೆ. நித்திய ஜீவனுக்கு வேண்டியது நமக்கு இரக்கமாக இருக்கிறது. ಹalleluya, ஹalleluya. ನಿತ್ಯ ಜೀವಕ್ಕೆ ನಾವು ಹೊಂದ್ಕೊಳ್ಬೇಕಂತ ಬೇಕಂತ ಹೇಳಿದ್ರೆ ಈಗಾಗಲೇ ನಿತ್ಯ ಜೀವ ನಮಗೆ ಕೊಡಲ್ಪಟ್ಟಿದೆ. ಯೇಸುವನ್ನ ಸ್ವಂತ ರಕ್ಷಕನಾಗಿ ಯಾವಾಗ ನಾವು ಸ್ವೀಕರಿಸಿಕೊಂಡ್ವೋ ಆಗ್ಲೇ ಈ ನಿತ್ಯ ಜೀವ ನಮ್ಮ ಒಳಗಡೆ ಇಡಲ್ಪಟ್ಟಿದೆ. எப்போது இயேசு கிறிஸ்துவை சொந்த ரட்சகராக ஏற்றுக்கொண்டோமோ நமக்குள்ளாக இந்த நித்திய ஜீவன் வைக்கப்பட்டிருக்கிறது. ಆಮೆನ್, ಆಮೆನ್. ಒಬ್ಬ ವ್ಯಕ್ತಿ ನಿತ್ಯ ಜೀವವನ್ನು ಹೇಗೆ ಕಳ್ಕೊಳ್ಳಿಕ್ಕೆ ಸಾಧ್ಯ? ஒரு மனிதன் நித்திய ஜீவன் எப்படி இழந்திடக்கூடும்? ಯೇಸು ಸ್ವಾಮಿ ಹೇಳಿದ್ರು, இயேசு சொன்னார், ಯಾರು ನನ್ನ ವಾಕ್ಯವನ್ನು ನಂಬಿ ಅವುಗಳಂತೆ ನಡೀತಾನೆ ಅವನ ಒಳಗಡೆ ನಿತ್ಯ ಜೀವ ಇದೆ ಅಂತ. யார் என் வசனத்தை விசுவாசி அதன்படி நடக்கிறானோ அவனுக்குள்ளாக நித்திய ஜீவன் இருக்குதுன்னு ಒಬ್ಬ சொல்லியிருக்கிறார். ವ್ಯಕ್ತಿ ನಿತ್ಯ ಜೀವವನ್ನು ಕಳ್ಕೊಳ್ಳೋದು ಹೇಗೆ ಗೊತ್ತಾ? ஒரு மனிதன் நித்திய ஜீவன் எப்படி இழந்து விடுகிறான் தெரியுமா? ವಾಕ್ಯವನ್ನು ನಾವು ಕಳ್ಕೊಳ್ಬೇಕಾದ್ರೆ, இந்த வசனத்தை அவன் இழந்திடும் பொழுதுதான். ಆಮೆನ್, ஆமென். ಯೋಹಾನ 5ನೇ ಅಧ್ಯಾಯದಲ್ಲಿ 24ನೇ ವಾಕ್ಯ ಹೇಳ್ತಾ ಇದೆ, யோவான் 5:24 வசனம் சொல்கிறது, ಯಾರು ನನ್ನ ವಾಕ್ಯವನ್ನು ಕೇಳಿ யார் என் வசனத்தை கேட்டு ನನ್ನನ್ನು ಕಳಿಸಿದ ಆತನ ನಂಬ್ತಾನೋ என்னை அனுப்பினவரை ಅವನು விசுவாசிக்கிறானோ ನಿತ್ಯ ಜೀವವನ್ನು ಹೊಂದ್ಕೊಂಡಿದ್ದಾನೆ. அந்த நித்திய ஜீவனை பெற்றிருக்கிறான். ಹalleluya, ஹalleluya. ಆಮೆನ್, ஆமென். ನೋಡ್ರಿ, ಯಾವಾಗ ನಾವು ದೇವರ ವಾಕ್ಯವನ್ನು ಕೇಳ್ತೀವೋ எப்போது தேவ வார்த்தை கேட்கிறோமோ ನಮ್ಮ ಒಳಗಡೆ ನಿತ್ಯ ಜೀವ ಇದೆ. நமக்குள்ளாக அந்த நித்திய ஜீவன் இருக்கிறது. ದೇವರ ವಾಕ್ಯದಲ್ಲಿ ನಡಿಬೇಕಾದ್ರೆ தேவனுடைய வார்த்தையில் நடக்கும் பொழுது ಯೇಸು ಸ್ವಾಮಿ ಹೇಳಿದ್ರು, இயேசு சுவாமி சொன்னார், ನನ್ನನ್ನು ತಿನ್ನುವವನು ನನ್ನ ಒಳಗಡೆ ಬದುಕ್ತಾನೆ ಅಂತ. என்னை புசிக்கிற எனக்குள்ள அவன் பிழைப்பான். ದೇವರ ಮಕ್ಕಳೇ, தேவ ನಾವು பிள்ளைகளே, ತಿಳಿದಿರಬೇಕಾಗಿದೆ, நாம் அறிந்திருக்கணும், ನಮಗೆ ಬೇಕಾಗಿರೋದು ದೇವರ ವಾಕ್ಯ. நமக்கு வேண்டிய தேவ ಇದು ನಮ್ಮ வாசனம், ಆತ್ಮಿಕ இது ಆಹಾರವಾಗಿದೆ. ஆவிக்கிற ஆகாரமாய் இருக்கிறது. ಇಸ್ರಾಯೇಲ್ ಜನಗಳು ಮನ್ನವನ್ನು ತಿಂದ್ರು, இஸ்ரவேல் ஜனங்க மன்னாவை ಬಟ್ உட்கொண்டார்கள். ಇವತ್ತು ನಾವು ಕೊನೆಯ ದಿನಗಳಲ್ಲಿ ನಾವು ತಿಂತಾ ಇರೋದು ದೇವರ ವಾಕ್ಯವನ್ನ. இந்த கடைசி நாட்கள் நாம் உட்கொள்ளும் தேவ வார்த்தையை. ಆಮೆನ್, ஆமென். ಈ ಮನ್ನ ಯಾರು ಗೊತ್ತಾ? இந்த மன்னா யார் ಆತನೇ தெரியுமா? ಕ್ರಿಸ್ತನು. அவரೇ ಈ கிறிஸ்து. ವಾಕ್ಯ ಯಾರು ಗೊತ್ತಾ? இந்த வசனம் யார் ಆತನೇ தெரியுமா? ಕ್ರಿಸ್ತನು. அவரೇ கிறிஸ்து. ಹalleluya, Hallelujah. ಎಷ್ಟು ಭಾಗ್ಯಶಾಲಿಗಳು ನಾವು. எத்தனை பாக்கியம் பெற்றவர்கள் நாம். ವಾಕ್ಯವನ್ನು ತಿನ್ನುವಂತ ಅನುಭವ ನಮಗೆ ಸಿಕ್ತಲ್ವಾ? வசனத்தை புசிக்கிற அனுபவம் நமக்கு ಯೇಸು கிடைத்தது. ಸ್ವಾಮಿ ಹೇಳಿದ್ರು, ಮನುಷ್ಯ ರೊಟ್ಟಿ ತಿಂದ ಮಾತ್ರದಿಂದ ಬದುಕೋದಿಲ್ಲ, இயேசு சொன்னார், மனிதன் அப்பத்தினால் ದೇವರ ಬಾಯಿಂದ பிழைப்பதில்லை. ಬರುವಂತ ಪ್ರತಿಯೊಂದು ಮಾತಿನಿಂದ ಬದುಕ್ತಾನೆ. தேவன் வாயில் வருகிற ஒரு வார்த்தையினால் அவன் பிழைப்பான் என்று ಸೊ சொன்னார். ದೇವರ ಮಕ್ಕಳಾಗಿರುವಂತ ನೀವು தேவ பிள்ளைகளா இருக்கிற ಸಭೆ நீங்கள் ಒಳಗಡೆ ಬಂದು ಕೂತ್ಕೊಂಡ ಕೂಡಲೇ சபையில் வந்து அமர்ந்த உடனே ಕರ್ತನ ನಿಮ್ಮ ಜೊತೆಲಿ ಮಾತಾಡ್ತಾ ಇರಬೇಕಾದ್ರೆ கர்த்தரோடு பேசிக்கொண்டு ನೀವು ಅದನ್ನು ತಿನ್ಬೇಕು, அதை நீங்க புசிக்க வேண்டும், ನೀವು ಅದನ್ನು அதை ತಿನ್ಬೇಕಾಗಿದೆ. உட்கொள்ள வேண்டும். ಆಮೆನ್, ஆமென். ನೀವು ರಿಸೀವ್ ಮಾಡ್ಕೊಳ್ಬೇಕು, அதை நீங்க ಅದನ್ನ பெற்றுக்கொள்ள வேண்டும். ನಿಮ್ಮ ಸ್ಪಿರಿಟ್ ಒಳಗಡೆ ಅದನ್ನ ತೆಗೆದುಕೊಳ್ಬೇಕಾಗಿದೆ. ஆவிக்குள்ளாக அதை எடுத்துக்கொள்ளணும். ದೇವರ ವಾಕ್ಯ ನಿಮ್ಮ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಕೊಡಬೇಕು. தேவ ನೀವು வார்த்தை உனக்குள்ள பிரவேசிக்க வாய்ப்பு கொடுக்கணும். ವಾಕ್ಯ ಯಾರನ್ನು ಫೋರ್ಸ್ ಮಾಡಿ ಒಳಗಡೆ ಹೋಗೋದಿಲ್ಲ. வசனம் யாரும் கடினப்படுத்தியது உள்ள போவதில்லை. ವಾಕ್ಯ ತೆರೆಯಲ್ಪಟ್ಟಂತ ಹೃದಯವನ್ನು ನೋಡ್ತಾ ಇದೆ. வசனம் திறக்கப்பட்ட இதயத்தை ವಾಕ್ಯ பார்க்கிறது. ತೆರೆಯಲ್ಪಟ್ಟಂತ ಕಿವಿಯನ್ನು ನೋಡ್ತಾ ಇದೆ. வசனம் திறக்கப்பட்ட செவியை பார்க்கிறது. ವಾಕ್ಯ ತೆರೆಯಲ್ಪಟ್ಟಿರುವಂತಹ ಮನಸ್ಸನ್ನು ನೋಡ್ತಾ ಇದೆ. வசனம் திறக்கப்பட்ட
மனதை பார்க்கிறது. ಯಾರು ಬಂದು ತೆರೆಯಲ್ಪಟ್ಟಿರ್ತಾರೋ யார் திறக்கப்பட்டவராய் ಡೈರೆಕ್ಟ್ ಅವರ ಸ್ಪಿರಿಟ್ ವಾಕ್ಯ ಹೋಗುತ್ತೆ. நேராக ஆவிக்குள்ள Hallelujah. போகும். ಆಮೆನ್. ಏನಾಗುತ್ತೆ ವಾಕ್ಯ ನಮ್ಮ ಒಳಗಡೆ ಹೋದಾಗ ನಾವು ವಚನಕ್ಕೂ ಹೋಗುವ பொழுது ಯಾವ ಸ್ಥಳದಲ್ಲಿ ನಿಮ್ಮನ್ನ ಬ್ರೇಕ್ ಮಾಡಬೇಕಾಗಿದೆಯೋ ಮುರಿದಾಕ್ಬೇಕಾಗಿದೆಯೋ ವಾಕ್ಯ ಮುರಿಯುತ್ತೆ. ಯಾವ ಸ್ಥಳದಲ್ಲಿ ನಿಮ್ಮನ್ನ ಕಟ್ಟಬೇಕಾಗಿದೆಯೋ ವಾಕ್ಯ ಆ ಸ್ಥಳದಲ್ಲಿ ಕಟ್ಟುತ್ತೆ. ಯಾವ ಸ್ಥಳದಲ್ಲಿ ನಿಮ್ಮ ಬಂಧನಗಳಿದೆಯೋ ಬಂಧನಗಳ ಮುರಿದಾಕುತ್ತೆ. ಯಾವ ಸ್ಥಳದಲ್ಲಿ ದುರಾತ್ಮನ ಕ್ರಿಯೆಗಳಿದೆಯೋ ಅದನ್ನ ವಾಕ್ಯ ಬಂದು ಮುರಿದಾಕುತ್ತೆ. ஹalleluya. எந்த இடத்துல வசனம் போகும் எங்க உடைக்கப்பட்டிருக்கும் அந்த இடத்துல அந்த காரியங்கள் உடைத்திருக்கிறதா இருக்கிறது. ஆமென். ದರಿದ್ರಗಳನ್ನು ವಾಕ್ಯ ತೆಗೆದುಹಾಕುತ್ತೆ. ದರಿದ್ರನ ವಚನ ಎಡೆದು போடும். ಆಶೀರ್ವಾದನ ತೆಗೆದುಕೊಂಡು ಬರುತ್ತೆ. ಮರಣದ ಕಟ್ಟುಗಳು ಮುರಿಯಲ್ಪಡುತ್ತೆ. ಮರಣದ ಕಟ್ಟುಗಳು ಒಡೆಯಲ್ಪಡುತ್ತೆ. ಜೀವವಲ್ಲಿ ಬರುತ್ತೆ. ಜೀವನ ಇರಂಗಿ ರೋಗದ ಕಟ್ಟುಗಳು ಮುರಿಯಲ್ಪಡುತ್ತೆ. ಆರೋಗ್ಯವಾದ ಸ್ಥಳದಲ್ಲಿ ಬರುತ್ತೆ. ಇರಂಗಿ ವரும். ಆಮೆನ್. ಆಮೆನ್. ದೂತನನ್ನು ಎಂಬಂತೆ ತನ್ನ ದೂತನೈ ಪೋ ನನ್ನ ವಾಕ್ಯವನ್ನು ಕಳುಹಿಸಿ ನಾನು ನಿನ್ನ ಗುಣಪಡಿಸುತ್ತೇನೆ. ನಾನು ನಿನ್ನ ಗುಣಪಡಿಸುತ್ತೇನೆ. ನನ್ನ ಬಾಯಿಂದ ಹೊರಟ ಮಾತು ನಾನು ಹೇಳಿದ ಮಾತನ್ನ ನಾನು ಉದ್ದೇಶಿಸಿದ್ದನ್ನ ನೆರವೇರಿಸಿದ ಹೊರತು ವಾಪಸ್ ಹಾಗೆ ಬರೋದಿಲ್ಲ. ಮಳೆ ಬಂದು ಭೂಮಿಯನ್ನು ತೋಯಿಸಿ ಯಾವ ರೀತಿಯಾಗಿ ಹುಲ್ಲುಗಳು ಬರುತ್ತಂತೆ ಮಾಡುತ್ತೋ ಅದೇ ರೀತಿಯಾಗಿ ನನ್ನ ವಾಕ್ಯ ನನ್ನ ಬಾಯಿಂದ ಬಂದಂತ ವಾಕ್ಯ ಬರಿದಾಗಿ ಹೋಗಿ ಬರಿದಾಗಿ ಬರೋದಿಲ್ಲ. ಕಾಲ್ ಕಾಟ ಬಾಷಾ ಕಾಟ ಬಾರ ರೆಕೆಲ್ ಮೇನೆ ಸಾದಾ ರಾಹನ್ ಸಾರಾ ಲೋಕಲ್ ಮನ ಶಬ ರಗಡ ಬಾರೋ ಕೋಲ್ಮನ ಶೇಬಲ್ ಕರಮನ ಸಂದರ್ಭ. ಸ್ವಾಮಿ ರಾತ್ರಿ ಎಲ್ಲ ನಾವು ಪ್ರಯಾಸ ಪಟ್ಟು ರಾತ್ರಿ ಎಲ್ಲ ಪ್ರಯಾಸ ಪಟ್ಟು ಒಂದು ಮಿನಿಟ್ ಸಿಗಲಿಲ್ಲ. ಬಟ್ ನಿನ್ನ ಮಾತಿನ ಮೇರೆಗೆ ನಿನ್ನ ಮಾತಿನ ಮೇರೆಗೆ ನಾನು ಬಲೆಗಳನ್ನು ಹಾಕ್ತಾ ಇದ್ದೇನೆ. Hallelujah. 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 ನಿನ್ನ ಮಾತಿನ ಮೇರೆಗೆ ನಾನು ಬಲೆಗಳನ್ನು ಹಾಕ್ತಾ ಇದ್ದೇನೆ. ಬಲೆ ವೀಸುகிறேன். ಸ್ವಾಮಿ ನೀನು ನನ್ನ ಮನೆಗೆ ಬರತಕ್ಕಷ್ಟು ಸ್ವಾಮಿ ಎನ್ನ வீட்டுக்கு வர ನನಗೆ ಯೋಗ್ಯತೆ ಇಲ್ಲ. ನನಗೆ ತಗದಿ ಇಲ್ಲ. But speak one word. ಆನ ಒಂದು ವಾರ್ತೆ ಪೇಸು. ಒಂದು ಮಾತು ಮಾತಾಡಿ ಸಾಕು. ಒಂದು ವಾರ್ತೆ ನನ್ನ ಆಳು ಸೌಖ್ಯವಾಗ್ತಾನೆ. ನಾನು ಸುಗಮವಾದ ನಾನಾ ಕಾದಾಲ ಓ ರೋಕಬಾಲಾದ ಕಾಡಾಬಾ ಕಟೋರೆ ಕೆಲೆ ಮನನನ ಶಾಂದಲರ ಕಲ್ಮನ ಸಂದರಬ. Hallelujah. Hallelujah. ದೇವ ಜನವೇ ವಾಕ್ಯ ವಚನಂ ನಿಮ್ಮ ತೆರೆಯಲ್ಪಟ್ಟಿರೋದಾದ್ರೆ ನಿಮ್ಮ ಹೃದಯ ನಿಮ್ಮ ಮನಸ್ಸು ನಿಮ್ಮ ಕಿವಿ உம்முடைய இதயம் மனது திறக்கப்பட்டிருப்பதானா ನಿಮ್ಮ ಜೀವಿತ ವಾಕ್ಯಕ್ಕಾಗಿ ತೆರೆಯಲ್ಪಟ್ಟಿರೋದಾದ್ರೆ ವಾರ್ತೆಗೆ ನೀವು ದರಿದ್ರರಾಗಿ ಜೀವಿಸೋದಿಲ್ಲ. நீங்க ದರಿದ್ರமா வாழ ಮಾಟೀங்க. ನೀವು ಐಶ್ವರ್ಯವಂತರಾಗ್ತೀರಾ. ಐಶ್ವರ್ಯನ ಮಾರುವೀங்க. ಆತ್ಮಿಕತೆಯಲ್ಲಿ ಐಶ್ವರ್ಯವಂತರು. ಆವಿಕ್ರ ವಾಕ್ಯ ಐಶ್ವರ್ಯ. ಹೌದು ಹಣದಲ್ಲಿ ಫಿನಾನ್ಷಿಯಲಿ ನೀವು ಐಶ್ವರ್ಯವಂತರಾಗ್ತೀರಾ. ಹಣದಲ್ಲಿ ನೀವು ಐಶ್ವರ್ಯವಂತರಾಗಿ ವಾಕ್ಯಕ್ಕಾಗಿ ನೀವು ತೆರೆಯಲ್ಪಡ್ಕೊಡೋದಾದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ನೀವು ಸಾಧಾರಣವಾಗಿ ಜೀವಿಸೋದಿಲ್ಲ. ಸಾಧಾರಣವಾಗಿ ವಾಳ ನೀವು ಭೇದಗಳಾಗಿ ಇರೋದಿಲ್ಲ. ನೀವು ಜ್ಞಾನಿಗಳಾಗ್ತೀರಾ. ಆಮೆನ್. ವಾಕ್ಯದಲ್ಲಿ ವಾಕ್ಯಕ್ಕೋಸ್ಕರ ನೀವು ತೆರೆಯಲ್ಪಟ್ಟಿರೋದಾದ್ರೆ ಅಧಿಕಾರವುಳ್ಳವರಾಗಿ ಜೀವಿಸ್ತೀರಾ. ಅಧಿಕಾರವುಳ್ಳವರ வாழ்வீங்க. ಆಮೆನ್. ವಾಕ್ಯಕ್ಕಾಗಿ ನಿಮ್ಮ ಮನಸ್ಸು ನಿಮ್ಮ ಹೃದಯ ನಿಮ್ಮ ಕಿವಿಗಳು ತೆರೆಯಲ್ಪಡೋದಾದ್ರೆ ವಚನಕ್ಕಾಗಿ ಇದೆಯ ಮನದ ದೇವರ ಕಾಲಿಂಗ್ ನಿಮ್ಮ ಮೇಲೆ ಇರುತ್ತೆ. ದೇವರ ಅழைப்பு ನಿಮ್ಮ ಮೇಲೆ ದೇವರ ಕರ ನಿಮ್ಮ ಕುಟುಂಬದ ಮೇಲೆ ಬರುತ್ತೆ. ದೇವರ ಕರ ಕುಟುಂಬದಲ್ಲಿ ಬರುತ್ತೆ. ಆಮೆನ್. ಹalleluya. ವಾಕ್ಯಕ್ಕಾಗಿ ನಿಮ್ಮ ಮನಸ್ಸು ನಿಮ್ಮ ಹೃದಯ ನಿಮ್ಮ ಕಿವಿ ತೆರೆಯಲ್ಪಟ್ಟಿರೋದಾದ್ರೆ ಇದೆಯ ಮನದ ಸೆವಿಗಳು ತೆರೆಕಪಟ್ಟಿರುக்கும். ಅಭಿಷೇಕ ಅನಾಯಿಂಟಿಂಗ್ ನಿಮ್ಮ ಲೈಫ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ. ಅಭಿಷೇಕವನ್ನಕ್ಕೂ பெருகும். ಶಕ್ತಿಯೊಂದಿಗೆ ಜೀವಿಸ್ತೀರಾ ನೀವು. ವಲ್ಲಮೆಯೋடு வாழ்வீங்க. ದುರಾತ್ಮಗಳು ನಿಮ್ಮನ್ನು ಮುಟ್ಟಕ್ಕೆ ಆಗೋದಿಲ್ಲ. ಪಿಶಾಸುಗಳ ತೊಡ முடியாது. ದುರಾತ್ಮಗಳಿಗೆ ನಿಮ್ಮ ಜೀವಿತದಲ್ಲಿ ಅವಕಾಶ ಇರೋದಿಲ್ಲ. ಪಿಶಾಸುಗೆ வாழ்க்கையில வாய்ப்பு இருக்காது. ಆಮೆನ್. ಆಮೆನ್. ಹalleluya. ಹalleluya. ಸಭೆಗೆ ಬರಬೇಕಾದ್ರೆ ಸಭೆಗೆ ಬರಬಹುದು. ತೆರೆಯಲ್ಪಟ್ಟವರಾಗಿ ಬರಬೇಕು. ತೆರೆಕಪಟ್ಟವರಾಗಿ ಬರಬೇಕು. ವಾಕ್ಯಕ್ಕಾಗಿ ತೆರೆಯಲ್ಪಟ್ಟವರಾಗಿ ವಾಕ್ಯ ಕೇಳಬೇಕಾದ್ರೆ ವಚನದ ಕೇಳಿಕೊಳ್ಳೋದು ನಾವು ರಿಸೀವ್ ಮಾಡ್ಕೊಳ್ಬೇಕು. ಪೆಚ್ಚಿಕೊಳ್ಳೋಣ. ಶಕ್ತಿನ ನಾವು ಹೊಂದ್ಕೊಳ್ಬೇಕು. ಅನ್ಯ ಭಾಷೆಯಲ್ಲಿ ನಾವು ಮಾತಾಡಬೇಕು. ದೇವರಾತ್ಮನು ಶಕ್ತವಾಗಿ ವಾಕ್ಯದೊಂದಿಗೆ ನಿಮ್ಮ ಒಳಗಡೆ ಬರ್ತಾ ಇರಬೇಕಾದ್ರೆ ನಿಮ್ಮನ್ನು ತುಂಬಿಸ್ತಾ ಇರ್ತಾರೆ. ನಿಮ್ಮನ್ನು ತುಂಬಿಸ್ತಾ ಇರ್ತಾರೆ. ಕೆಲವರು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅನ್ಯ ಭಾಷೆ ತಾನಾಗಿ ಬರ್ತಾ ಇರುತ್ತೆ. ಹೊಸ ಹೊಸ ಭಾಷೆಗಳು ಬರ್ತಾ ಇರುತ್ತೆ. ಅಧಿಕಾರ ಒಳಗಡೆ ಬೆಳೀತಾ ಇರುತ್ತೆ. ಅನಾಯಿಂಟಿಂಗ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಆಮೆನ್. ಪರಿಶುದ್ಧಾತ್ಮನು ಏನೋ ಒಂದು ಮಾಡ್ತಾ ಇದ್ದಾರೆ ಅಂತ ಅರ್ಥ. ಪವಿತ್ರಾತ್ಮನು ಏನೋ ಒಂದು ಮಾಡ್ತಾ ಇದ್ದಾರೆ. ದೇವರ ರಾಜ್ಯಕ್ಕೋಸ್ಕರ ನಿನ್ನನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಪ್ರಿಯರೇ, ನೀವಾದರೂ ನಿಮಗಿರುವಂತಹ ಕ್ರಿಸ್ತ ನಂಬಿಕೆಯನ್ನ ಆಧಾರವಾಗಿಟ್ಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿವಂತಾಯಿರಿ. ಭಕ್ತಿಯಲ್ಲಿ ಅಭಿವೃದ್ಧಿವಂತಾಯಿರಿ. ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡಿ. ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡಿ. ನಿತ್ಯ ಜೀವಕ್ಕೋಸ್ಕರ ದೇವರು ಇಟ್ಟಿರುವಂತಹ ಕರುಣೆಯನ್ನು ಎದುರು ನೋಡುತ್ತಾ ಜೀವಿತವನ್ನು ನಡೆಸ್ರಿ. ಅದು ಮಾತ್ರವಲ್ಲದೆ ಪ್ರೀತಿಯಲ್ಲಿ ತುಂಬಲ್ಪಟ್ರಿ. ದೇವರ ಪ್ರೀತಿಯಲ್ಲಿ ತುಂಬಲ್ಪಟ್ರಿ. ಅದ್ರ ಕೆಳಗಡೆ ವಾಕ್ಯಗಳು ಹೇಳ್ತಾ ಇದೆ. ಕೆಲವ್ರನ್ನ ಕರುಣೆ ತೋರಿಸ್ರಿ. ಬ್ಲೆಸ್ ಮಾಡ್ರಿ. ಕೆಲವರು ಯಾರು ವೀಕ್ ಆಗಿದಾರೋ ಅವ್ರ ಮೇಲೆ ಕರುಣೆ ತೋರಿಸ್ರಿ. ಅವ್ರನ್ನ ಆಶೀರ್ವದಿಸ್ರಿ.
ಆಶೀರ್ವದಿங்க. ನಾವೆಲ್ಲರೂ ಪ್ರಾರ್ಥಿಸೋಣ. ಎಲ್ಲರೂ ಜಪಿக்கலாம். ನಾವೆಲ್ಲರೂ ಕರ್ತನ ಕರದಲ್ಲಿ ಒಪ್ಪಿಸಿಕೊಳ್ಳೋಣ. ನಾವೆಲ್ಲರೂ ಕರ್ತನ ಕಾಲಾಬಾ ಶೇತೆರೆ ಕಲ್ಮನ ಸಂದರ ಕೋರ್ಲ್ಮಾನ್ ಕಾಲ್ ಕಾರ್ಕಲಮಾನನ ಶೇ ರೋಲ್ಮಾನ್ ಕಾರಾಗಾರ ಜುಡದಲಮಾನನ ಶಾಂತಿಲ್ಮಾನ್ ಕಾರಾಬಾರಾಮ. ಸ್ಪೀಕಿಂಗ್ ಇನ್ ಟಂಗ್ಸ್ ಮಾತಾಡ್ರಿ, ಅನ್ಯ ಭಾಷೆಯಲ್ಲಿ ಮಾತಾಡ್ರಿ, ರಿಲೀಸ್ ಮಾಡ್ರಿ, ನಿಮ್ಮ ಸ್ಪಿರಿಟ್ ಅನ್ನು ರಿಲೀಸ್ ಮಾಡ್ರಿ. ಬಾಲ ಕಾಟ ರೋಕಾಟ ಭಾಷೆತಿ ರೇಖಾಲ. ಭಯದ ಕಟ್ಟುಗಳು ಮುರಿಯಲ್ಪಡ್ತಾ ಇದೆ. ಪರಿಶುದ್ಧಾತ್ಮನು ಬರಬೇಕಾದ್ರೆ ಆತನ ಜಯದ ಧ್ವಜದೊಂದಿಗೆ ನಿನ್ನ ಒಳಗಡೆ ಎದ್ದೇಳ್ತಾರೆ. ಜಯ ಧ್ವಜದೊಂದಿಗೆ ನಿಮ್ಮ ಮುಂದಾಗಿ ಬರ್ತಾರೆ. ಆನ್ಲೈನ್ ನಲ್ಲಿ ನಮ್ಮನ್ನು ನೋಡ್ತಿರುವಂತ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡ್ರಿ. ಆತ್ಮ ಭರಿತರಾಗಿ ಪ್ರಾರ್ಥನೆ ಮಾಡ್ರಿ. ಎಫೆಕ್ಟಿವ್ ಆಗಿ ಪ್ರಾರ್ಥನೆ ಮಾಡ್ರಿ. ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ರಿ. ಶಕ್ತಿಯೊಂದಿಗೆ ಪ್ರಾರ್ಥನೆ ಮಾಡ್ರಿ. ಗಾಬಾ ಕಟಾಬಾಲ ರಾಬಾಲಾಬಾ ಶೆದೆರೆ ಗಾಲಾಬಾರ ಸೆದೆರೆ ಗಲ್ಮನ ಸಂದರಬ ಲೇಹಾಂತರೋ ಕೋಟರೋ ಬೆಲೆ ಮನ ಮನನ ಶಾಂದೋಲ್ಕೆ ರೇಖಾನ್ ಸಲ್ಮಾನ್ ಕರಬಾರಬ ಲೋರ್ಮಾನ್ ಕರಾನ್ ದೇರ್ಮೇನೆ ಕಲ್ಮಾನ್ ಕರ ಜುಡಾದಲ ಮನಾ ಶಿಬೆ ರಿಗಾಲದಾರ ಗಾಲಮಾನಗಾರಬ ರೋಹಲ್ ಮೇನೆ ಬೇರೆ ಬಲ ಮನ 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 ಶಾಂತೋರಿ ಕಲ್ ಮನ ಗಡೆ ರುಕಾಡದಾರ ಗಂಡರ ರೊಕೆಲ್ ಮೆನೆ ಸಂತಾಲ್ ಮಾನ ನಾನ ಶೆದೆರೆ ಕಾಡ. ಕರ್ತನ ಶಕ್ತಿ ನಮ್ಮ ಮಧ್ಯದಲ್ಲಿ ವ್ಯಾಪರಿಸ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ. ಕರ್ತನ ಶಕ್ತಿ ನಮ್ಮ ಮಧ್ಯದಲ್ಲಿ ವ್ಯಾಪರಿಸ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ. Church, receive the power of God in you. ಸಭೆಯೇ ದೇವ ವಲ್ಲಮನುக்குள் பெற்றுக்கொள். ದೇವರ ಶಕ್ತಿಯನ್ನು ಹೊಂದಿಕೋ ಸಭೆಯೇ. ಸಭೆಯೇ ದೇವ ವಲ್ಲಮೆ பெற்றுக்கொள். ದೇವರ ಶಕ್ತಿಯನ್ನು ಹೊಂದಿಕೋ ಸಭೆಯೇ. ದೇವ ವಲ್ಲಮೆ பெற்றுக்கொள் ಸಭೆಯೇ. ನಿನ್ನ ಮನಸ್ಸಿನ ಒಳಗಡೆ ದೇವರ ಶಕ್ತಿ ಹರಡಲಿ ಹೊರಡಲಿ ಇವಾಗಲೇ. ದೇವ ಪ್ರಸನ್ನ ಇರಂಗಿ ಬರಲಿ. Holy Ghost possess them, Lord. ಆವಿಯಾನವರನ್ನು ಆಟುಕೊಳ್ಳು. ಪವಿತ್ರಾತ್ಮನೇ ಅವರನ್ನು ವಶೀಕರಣ ಮಾಡ್ಕೋ ಈಗಲೇ. ವಶೀಕರಿಸಿಕೊಳ್ಳು. ಇವರ ಮನಸ್ಸುಗಳನ್ನು ವಶೀಕರಣ ಮಾಡ್ಕೋ. ವಶೀಕರಿಸಿಕೊಳ್ಳು. ಹೃದಯಗಳನ್ನು ವಶೀಕರಣ ಮಾಡ್ಕೋ. ಕಾಬಾ ಕಾಟಾಬಾ ಶದಾದಾ ರಾಕಾಟಾಬಾ ರೋಹೆಲೆ ಮನಗದಾ ರಾಕಾಟಾಬಾ ರಾಬಾ ಲೇಕೆಟೆ ಮನನನ ಶಂದರಾಬಾ ರಾಕಾಟೋ. Yes, this is the time of restoration. ಪುನಃಸ್ಥಾಪನೆ ಅವರು ಪುದುಪಿಕ್ಕಿರ ನೇರಂ ಇದೆ. ಇದು ಪುನಃಸ್ಥಾಪನೆಯ ಸಮಯ. ಪುದುಪಿಕ್ಕಿರ ನೇರಂ ಇದೆ. God is restoring something in you now. ಇದೋ ಒಂದು ಕಾರ್ಯದ ಪುನಃಸ್ಥಾಪನೆಗೊಳ್ಳುತ್ತಿದ್ದಾರೆ. Yes, ಆತನು ಪುನಃಸ್ಥಾಪನೆಗೊಳಿಸ್ತಾ ಇದ್ದಾರೆ. ಅವರು ಪುನಃಸ್ಥಾಪನೆಗೊಳಿಸ್ತಾ ಇದ್ದಾರೆ. ಶಕ್ತಿ ನಿನ್ನ ಒಳಗಡೆ ಪುನಃಸ್ಥಾಪನೆಗೊಳಿಸ್ತಾ ಇದ್ದಾರೆ. ಅಧಿಕಾರದಿಂದ ಒಳಗಡೆ ಪುನಃಸ್ಥಾಪನೆಗೊಳಿಸ್ತಾ ಇದ್ದಾರೆ. ಆರೋಗ್ಯವನ್ನು ಪುನಃಸ್ಥಾಪನೆಗೊಳಿಸ್ತಾ ಇದ್ದಾರೆ. ಆಶೀರ್ವಾದವನ್ನು ಪುನಃಸ್ಥಾಪನೆಗೊಳಿಸ್ತಾ ಇದ್ದಾರೆ. ಬಿಡುಗಡೆಯನ್ನು ಪುನಃಸ್ಥಾಪನೆಗೊಳಿಸ್ತಾ ಇದ್ದಾರೆ. Yes, yes, receive this. Receive this. Kalabakato ಲೇಖಾಟಬಾ ಶೆತೆ ಕಟೋ ಕೆಲ್ಮನ್ ಕಟಬಾ ರಕಟಬಾ. ಒಂದು ಅಧಿಕಾರದ ಶಾಲ್ ಕೆಲವರ ಮೇಲೆ ಬೀಳ್ತಾ ಇದೆ. ಅಧಿಕಾರದ ಶಾಲ್ ಕೆಲವರ ಮೇಲೆ ಬೀಳ್ತಾ ಇದೆ. ನಿನ್ನ ಪ್ರಾರ್ಥನೆಯಲ್ಲಿ ಅಧಿಕಾರ ಪ್ರಕಟವಾಗ್ತಾ ಇದೆ. Yes, receive this anointing. Receive this mantle right now. Yes, ನೀವು ಪ್ರಾರ್ಥಿಸುವಂತ ಸಮಯದಲ್ಲಿ ಅಧಿಕಾರದೊಂದಿಗೆ ಪ್ರಾರ್ಥಿಸುವಂತ ಸಮಯದಲ್ಲಿ ಇದುವರೆಗೂ ಪ್ರಕಟವಾಗದಲ್ಲೇ ಇರುವಂತಹ ಅಧಿಕಾರಗಳು ನಿನಗೆ ಪ್ರಕಟವಾಗ್ತಾ ಇದೆ. ಪಿಶಾಚಿಯನ್ನ ಸೈತಾನನನ್ನ ಅಧೀನಪಡಿಸುವಂತಹ ಅಧೀನಪಡಿಸುವಂತ ಅಧಿಕಾರ, ಅವನ ಕ್ರಿಯೆಗಳನ್ನು ಅಧೀನಗೊಳಿಸುವಂತ ಅಧಿಕಾರ, ಅವನ ಮೊಣಕಾಲು ಉರಿಸುವಂತ ಅಧಿಕಾರ. Receive this right now. ಪರಿಸ್ಥಿತಿಗಳನ್ನ ಎದ್ದಿರುವಂತ ಪ್ರವಾಹಗಳನ್ನ ಎದ್ದಿರುವಂತ ಅಲೆಗಳನ್ನ ಎದ್ದಿರುವಂತ ಬಿರುಗಾಳಿಗಳನ್ನ ಅಧೀನಪಡಿಸಿಕೊಳ್ಳುವಂತ ಅಧಿಕಾರವನ್ನ Take this right now. Receive right now. Receive right now. Bakato, Kela Kato, Lokatama na Shambara Kata, Ruman Kara, Dil Kara Kata, Bal Karokoto, Li Malkoto, Shibakada Rakata, Bar Kata Bara. Yeshuve, Yeshuve. ಯೇಸುವೇ ಕೆಲವೊಂದು ಚೈನ್ಸ್ ಗಳು ಬ್ರೇಕ್ ಆಗ್ತಾ ಇದೆ. ಸಮಯದಲ್ಲಿ ಸೈತಾನನು ಹಾಕಿರುವಂತ ಸರಪಳಿಗಳು ಮುರಿಯಲ್ಪಡ್ತಾ ಇದೆ. ಅಭಿಷೇಕಗಳ ನೊಗಗಳನ್ನು ಮುರಿತಾ ಇದೆ.
முறிக்கப்படுகிறது. ಅಭಿಷೇಕದಿಂದ ನೊಗಗಳು ಮುರಿಯಲ್ಪಡ್ತಾ ಇದೆ. அபிஷேகத்தால் நுகங்கள் முறிக்கப்படுகிறது. ಅಭಿಷೇಕದಿಂದ ನೊಗಗಳು ಮುರಿಯಲ್ಪಡ್ತಾ ಇದೆ. அபிஷேகத்தால் நுகம் முறிக்கப்படுகிறது. ಸೈತಾನನ ಮೇಲೆ ಹಾಕಿದಂತ ನೊಗಗಳನ್ನು ಪವಿತ್ರಾತ್ಮನ ಮುರಿದಾಕ್ತಾ ಇದ್ದಾರೆ. பிசாசு உன் மீது போட்ட நுகங்களை ஆவியானவர் முறிக்கிறார். Yes. ஆமென். ಪಾಕಾಟಬಾರ ಗುಡಾಜಾಡ ಗುಡಾದರ ಗುಡಾದರ ಕಡ. ಎದಳು ಸಭೆ, ಎದಳು ಸಭೆಯೇ, எழும்பு சபையே. ಜೀವನ ಎದಳು, ಜೀವನ ಎದಳು, ಸಿಯೋನೇ எழும்பು. ಜೀವನ ಎದಳು ನೀನು, ಸಿಯೋನೇ எழும்பு. ಜೀವನ ಎದಳು ನೀನು. ಸಿಯೋನೇ எழும்பு. ನಿನ್ನ ಪ್ರತಾಪವನ್ನು ಧರಿಸಿಕೋ, ಉನ್ ವಲ್ಲಮೈ ಧರಿಸಿಕೊಳ್ಳು, வல்லமை தரித்துக்கொள். ನಿನ್ನ ಪ್ರತಾಪವನ್ನು ಧರಿಸಿಕೋ, ಜೀವನ வல்லமை தரித்துக்கொள். ನಿನ್ನ ಪ್ರತಾಪವನ್ನು ಧರಿಸಿಕೋ. வல்லமை தரித்துக்கொள். ಆಮೆನ್. ಆಮೆನ್. ನಿನ್ನ ಮೇಲೆ ಬಿದ್ದಿರುವಂತ ಧೂಳನ್ನು ಝಾಡಿಸಿ ಎದಳು ಜೀವನೇ, தூசி உதறி தள்ளிவிட்டு ಆಮೆನ್. எழுந்திரு. ಧೂಳನ್ನು ಝಾಡಿಸಿ ಎದಳು. தூசியை உதறி. தூசியை உதறி ಕರ್ತನ தள்ளிவிட்டு ನಿನಗೆ ಬಲವನ್ನು ಕೊಡ್ತಾ ಇದ್ದಾರೆ. கர்த்தர் பலன் தருகிறார். ಕರ್ತನ ನಿನಗೆ ಬಲವನ್ನು ಕೊಡ್ತಾ ಇದ್ದಾರೆ. கர்த்தர் பலன் ನಿನ್ನ தருகிறார். ಕಾಲುಗಳು ಜಿಂಕೆಯ ಕಾಲುಗಳ ರೀತಿಯಲ್ಲಿ ಆಗ್ತಾ ಇದೆ. கால்கள் மான்காலாய் ನಿನ್ನ மாறின. ಬಾಯಿಯಲ್ಲಿ ಅಗ್ನಿ ಪ್ರಕಟವಾಗ್ತಾ ಇದೆ. ಅಗ್ನಿ ಪ್ರಕಟವಾಗ್ತಾ ಇದೆ ನಿನ್ನ ಬಾಯಲ್ಲಿ. வெளிப்படுகிறது. ನಿನ್ನ ನಾಲಿಗೆಯಲ್ಲಿ ಒಂದು ಅಧಿಕಾರ ಪ್ರಕಟವಾಗ್ತಾ ಇದೆ. நாவில் ஒரு அதிகாரம் ஆ. வெளிப்படுகிறது. ಹಾ, ಹಾ. ಅಧಿಕಾರದ ಕೋಲನ್ನು ಕರ್ತನ ನಿನಗೆ ಕೊಡ್ತಾ ಇದ್ದಾರೆ ಈ ಸಮಯದಲ್ಲಿ. அதிகாரத்தின் கோலை உனக்கு கொடுக்கிறார். ಬಾಕಾಟೋ ರೋಕೋಟೋ ಲೇಬಲ ದಾರಾಜು ದಾರಾಕಟ ಮಲರ ಶಬಲಬ ರೇಕೆಲ್ಮರ ಸಂಬಲಬರಬ ಶಬರಬಲಬರಬಲ ಮನಬರಬಲ ಮನಮನ ಶಂಧರಬಲ ಕರಬಲಬರಬರಬ ರೇಕೆಲೆ ಮರಮನ ಶಂಧರಬ. ಸೈತಾನನೇ, ಈ ಜನಗಳ ಜೀವಿತದಲ್ಲಿ ನಿನಗೆ ಅಧಿಕಾರ ಇಲ್ಲ ಎಂದು ಯೇಸುವಿನ ನಾಮದಿಂದ ಘೋಷಿಸ್ತಾ ಇದ್ದೇನೆ. ಜನರ வாழ்க்கை உனக்கு அதிகாரம் இல்லை. இயேசு ಒಂದು ಕುಟುಂಬವನ್ನ, ಒಂದು ಮಕ್ಕಳನ್ನ, ಒಂದು ವಯಸ್ಸಾದವರನ್ನ, ಒಂದು ತಂದೆ ತಾಯಿಗಳನ್ನ, ಒಂದು ಯವನಸ್ಥರುಗಳನ್ನ, ಒಂದು ಕುಟುಂಬವನ್ನ, ಒಂದು ಸಹೋದರ ಸಹೋದರಿಗಳನ್ನ, ಆನ್ಲೈನ್ ಅಲ್ಲಿ ಇರುವಂತ, ಈ ಸ್ಥಳದಲ್ಲಿ ಇರುವಂತ ಎಲ್ಲ ಮಕ್ಕಳನ್ನ ಮುಟ್ಟಲು ನಿನಗೆ ಅಧಿಕಾರ ಇಲ್ಲ ಎಂದು ಯೇಸುವಿನ ನಾಮದಿಂದ ಆಜ್ಞಾಪಿಸ್ತಾ ಇದ್ದೇವೆ. இயேசுவின் நாமத்தில் ಬಾಕಾಟಬ ಕಾಟಬ ರೋಕಲಬ ಶೆದರೆಕಟಬ ಶೆಬಲಕ ಟೋಲಿಮನನ ಸಂದರಬ. ಥ್ಯಾಂಕ್ ಯು ಜೀಸಸ್. நன்றி இயேசுவே. ಯೇಸಪ್ಪ, ನಿನಗೆ ಮಾತ್ರ ನಮ್ಮ ಮೇಲೆ ಅಧಿಕಾರ. இயேசப்பா உமக்கு மட்டும் ಪವಿತ್ರಾತ್ಮನೇ, ನಿಮಗೆ ಮಾತ್ರ ಅಧಿಕಾರ. ஆவியானவர் உமக்கு மட்டும் அதிகாரம். ತಂದೆಯಾದ ದೇವರೇ, ನಿಮಗೆ ಮಾತ್ರ ಅಧಿಕಾರ. பிதாவாகிய தேவனே உமக்கு மட்டும் அதிகாரம். ನಿನ್ನ ಜನಗಳನ್ನು ನಡೆಸು, ஜனங்களை நடத்தும். ನಿನ್ನ ಜನಗಳನ್ನು ನಡೆಸು, உன் ஜனங்களை நடத்தும். ನಿನ್ನ ಜನಗಳನ್ನು ನಡೆಸು, ஜனங்களை நடத்தும். ನಮ್ಮೊಬ್ಬೊಬ್ಬರನ್ನು ನಡೆಸು. எங்கள் ஒவ்வொருவரையும் நடத்தும். ಕೇಳಿದಂತ ಕೃಪಾ ವಾಕ್ಯಕ್ಕೆ ಒಬ್ಬೊಬ್ಬರನ್ನು ಒಪ್ಪಿಸ್ಕೊಡ್ತಾ ಇದ್ದೇವೆ. கேட்ட கிருபின் வார்த்தைக்கு ஒவ்வொரு ಯೇಸುವಿನ ರಕ್ತದಡಿಯಲ್ಲಿ ಒಬ್ಬೊಬ್ಬರನ್ನ ಸಮರ್ಪಿಸಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. இயேசுவின் ரத்தத்தின் அடியில் ஒவ்வொரு ஒப்பு கொடுத்து நான் ஜெபிக்கிறேன். ಇವರು ಬಿಟ್ಟು ಬಂದಿರುವಂತ ಮನೆಯವರನ್ನ ನಿನ್ನ ರಕ್ತದಲ್ಲಿ ಮುದ್ರೆ ಇಟ್ಟು ನಾವು ಪ್ರಾರ್ಥಿಸ್ತಾ ಇದ್ದೇವೆ. விட்டு வந்த வீட்டார் ஒவ்வொரு ரத்தத்தில் முத்திரையிடுகிறேன். ಮಕ್ಕಳುಗಳನ್ನ, ಗರ್ಭಿಣಿಯರನ್ನ ಯೇಸು ರಕ್ತದಲ್ಲಿ ಮುದ್ರೆ ಇಡ್ತಾ ಇದ್ದೇವೆ. பிள்ளைகளும் கர்ப்பிணியா இருக்கிற ஒவ்வொரு இயேசு ரத்தத்தில் முத்திரையிடுகிறேன். ವಯಸ್ಸಾದವರನ್ನ ಯೇಸು ರಕ್ತದಲ್ಲಿ ಮುದ್ರೆ ಇಡ್ತಾ ಇದ್ದೇವೆ. வயதானவர்களை இயேசு ரத்தத்தில் முத்திரையிடுகிறேன். ಎಲ್ಲ ದೇವ ಜನಗಳನ್ನ, ಹೊರಗಡೆ ನಮ್ಮನ್ನು ಆಲಿಸುತ್ತಿರುವಂತ ಪ್ರತಿ ಒಬ್ಬೊಬ್ಬರನ್ನ, ಆನ್ಲೈನ್ ಇರುವಂತ ಪ್ರತಿ ಒಬ್ಬೊಬ್ಬರನ್ನ ಯೇಸುವಿನ ರಕ್ತದಲ್ಲಿ ಮುದ್ರೆ ಇಡ್ತಾ ಇದ್ದೇವೆ. ஆன்லைனில் பார்க்கிற ஒவ்வொரு இயேசு ரத்தத்தில் முத்திரையிடுகிறேன் அவர்களை. ಯೇಸುವಿನ ನಾಮದಿಂದ ಒಬ್ಬೊಬ್ಬರ ಜೀವಿತದಲ್ಲಿ ಅದ್ಭುತಗಳಿಗಾಗಿ ಸ್ತೋತ್ರ, இயேசுவின் நாமದ வாழ்க்கை ஒவ்வொரு அற்புதத்திற்காக ಸ್ತೋತ್ರ, ಸಮೃದ್ಧಿಗಾಗಿ ಸ್ತೋತ್ರ, செழிப்புக்காக ಸ್ತೋತ್ರ, ಅಭಿವೃದ್ಧಿಗಾಗಿ ಸ್ತೋತ್ರ. பெருக்கத்திற்காக ಸ್ತೋತ್ರ. ಸೈತಾನನು ಇವರ ಕೈಯಿಂದ ಕಿತ್ಕೊಂಡಿದ್ದಂತದನ್ನ பிசாசு கரத்தை பிடுங்கிக் கொண்டது. ಯೇಸುವಿನ ನಾಮದಿಂದ இயேசுவின் நாம 7ರಷ್ಟು ತಿರುಗಿ ಕೊಡುವಂತೆ ಆಜ್ಞಾಪಿಸ್ತಾ ಇದ್ದೇನೆ. 7 ಮಡಂಗ ತಿರುಗಿ ಕೊಡುಕು. 7ರಷ್ಟು ತಿರುಗಿ ಬರಲಿ ಇವರಿಗೆ ಯೇಸುವಿನ 7 ನಾಮದಿಂದ. ಮಡಂಗ ತಿರುಗಿ வரட்டும். ಕಳೆದುಕೊಂಡಂತ ಹಣಗಳು, இழந்து போன பணம், ಕಳೆದುಕೊಂಡಂತ ಆರೋಗ್ಯ, இழந்து போன ஆரோக்கியம், ಕಳೆದುಕೊಂಡಂತ ಸಮೃದ್ಧಿ, இழந்து போன செழிப்பு, ಕಳೆದುಕೊಂಡಂತ ಸಮಾಧಾನ, இழந்து போன சமாதானம், ಕಳೆದುಕೊಂಡಂತ இழந்து ಆಶೀರ್ವಾದಗಳೆಲ್ಲ போன ஆசீர்வாதங்கள் 7ರಷ್ಟು ತಿರುಗಿ ಬರಲಿ ಯೇಸುವಿನ 7 ನಾಮದಿಂದ. மடங்கு இயேசுவின் நாம திரும்பி வரட்டும். ಕಳೆದುಕೊಂಡಂತ ಜಾಬ್ಗಳು இழந்து போன வேலை 7ರಷ್ಟು ತಿರುಗಿ ಬರಲಿ. 7 மடங்காய் திரும்பி வரட்டும். ಕಳೆದುಕೊಂಡಂತ ಪ್ರಮೋಷನ್ಸ್ಗಳು இழந்து போன promotion ಯೇಸುವಿನ ನಾಮದಿಂದ 7ರಷ್ಟು ಬರಲಿ. இயேசுவின் நாம 7 மடங்காய் வரட்டும். ಒಬ್ಬೊಬ್ಬರನ್ನ ಬ್ಲೆಸ್ ಮಾಡ್ತಾ ಇದ್ದೇವೆ. ஒவ்வொருவரையும் ஆசீர்வதித்து நிக்கிறேன். ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ஜெபம் கேட்டதற்காக ஸ்தோத்திரம். ಮಹಿಮೆ ನಿನಗೆ ಮಾತ್ರ. மகிமை உமக்கு மட்டும். ಯೇಸುವಿನ ನಾಮದಲ್ಲಿ ತಂದೆ, இயேசுவின் நாமத்தினால பிதாவே. ಆಮೆನ್. ஆமென். ನನ್ನ ಮನವೇ ಯೆಹೋವನ ಕೊಂಡಾಡು, ನನ್ನ ಸರ್ವಂದಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸ್ರಿ. ನನ್ನ ಮನವೇ ಯೆಹೋವನ ಕೊಂಡಾಡು, ಆತನ ಮಾಡಿದ ಉಪಕಾರದಲ್ಲಿ ಒಂದನ್ನು ಮರೆಯಬೇಡ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಐಕ್ಯವು, ಮಾರ್ಗದರ್ಶನವು ಇಂದು ಎಂದೆಂದು ಸದಾಕಾಲವು ನಿಮ್ಮೆಲ್ಲರೊಂದಿಗಿರಲಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನು ಸಂಬಂಧ ಆಶೀರ್ವದಿಸಲಿ. ಕರ್ತನ ಕೃಪೆ, ದೇವರ ದಯೆ, ಆತನ ಕರುಣೆ ನಿಮ್ಮ ಜೊತೆಲಿರಲಿ. ಪ್ರೈಸ್ ಲಾರ್ಡ್.